ಶ್ರೀ ಗುರುಭ್ಯೋ ನಮಃ. ಶಿವಸಾಂಬಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ಜಗದ್ಗುರು ಪಂಚಾಶರ ಮಹಾರಾಜ ಕಿ ಜೈ. ಶ್ರೀ ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಶ್ರೀ ಗುರು ಪಟ್ಟದ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಗುರು ಅಖಂಡ ಪರಶಿವಮೂರ್ತಿ ಶಿವಾಚಾರ್ಯ ಮಹಾರಾಜ ಕಿ ಜೈ. ಶ್ರೀ ಕಲಬುರಗಿ ಶರಣಬಸವೇಶ್ವರ ಮಹಾರಾಜ ಕಿ ಜೈ. ಜೈ ಮಂಗಲಂ. ಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ನನಗೆ ಎಲ್ಲೆಲ್ಲಿಯೂ ಪಂಚ ವಿಷಯಗಳೇ ಗೋಚರಿಸುತ್ತಿವೆ. ಈ ಬಲಿಯ ನಿರ್ಮಿಸಿದ ನಿನ್ನ ನಾನೆಂತೂ ಶೋಧಿಸುವೆನಯ್ಯ. ಸುಜ್ಞಾನವೆಂಬ ಕಣ್ಣು ಕೊಟ್ಟು ನಿನ್ನ ಮಹಾದಾಕಾರವ ತೋರಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ಸ್ಮರಿಸಿ ಸುಕ್ಷೇತ್ರ ಜಂಗಮರ ವಸಳ್ಳಿಯ ಪುರವರ್ಗ ಮಠದ ಸ್ಥಿರಚರ ಪಟ್ಟಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯರ ಸಂಕಲ್ಪದಂತೆ ಶ್ರೀ ಗುರು ಪಟ್ಟದ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತ್ರಿವಿಧ ದಾಸೋಹಿ ಬರಗಾಲದ ಬಂಟನಾಗಿರುವ ಗುರುಲಿಂಗ ಜಂಗಮ ಪ್ರೇಮಿಯಾಗಿರುವ ಶ್ರೀ ಕಲಬುರಗಿ ಶರಣಬಸವೇಶ್ವರ ಪುರಾಣ ಪ್ರವಚನ. ಈ ಕಾರ್ಯಕ್ರಮದ ಪಾವನ ಭವ್ಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸುತ್ತಿರುವ ಶಟಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆ ಎಂದಿಗೆ ಸ್ವಾಗತಿಸೋಣ. ಶ್ರೀ ಕಲಬುರಗಿ ಶರಣಬಸವೇಶ್ವರ ಪುರಾಣವನ್ನು ಉಣಬಡಿಸಲು ಆಗಮಿಸಿರುವ ಪುರಾಣ ಪ್ರವಚನಕಾರರು ಶ್ರೀ ಮಹಾದೇವ ಸ್ವಾಮಿಗಳು ಪ್ರಭುಲಿಂಗೇಶ್ವರ ಮಠ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಸಂಗೀತಗಾರರು ಶ್ರೀ ಶರಣಕುಮಾರ ಗವಾಯಿಗಳು ಕೊತ್ತಲ ಚಿಂತ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ತಬಲವಾದಕರು ಮಲ್ಲಿಕಾರ್ಜುನ್ ಉಂಬಳಿ ಹೊಸೂರು ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಬಂದಂತಹ ಎಲ್ಲ ಸರ್ವ ಸದ್ಭಕ್ತರಿಗೂ ಸ್ವಾಗತ. ಈಗ ಶಂಭುಲಿಂಗಯ್ಯ ಸ್ವಾಮಿ ಹತ್ತಿ ಬೆಳಗಲ್ಲು, ವಿಶ್ವೇಶ್ವರಯ್ಯ ಹತ್ತಿ ಬೆಳಗಲ್ಲು ಇವರಿಂದ ವೇದಘೋಷ. हरः ओं नमस्ते अस्तु भगवन् विश्वेश्वराय महादेवाय त्रयंबकाय त्रिपुरान्तकाय
त्रिकाग्नि कालाय कालाग्नि रुद्राय नीलकंठाय मृत्युंजयाय सदाशिवाय सर्वेश्वराय सदाशिवाय श्रीमन्महादेवाय नमः। हर नमः पार्वते पते हर हर महादेव। ವೇದಘೋಷ ನಡೆಸಿಕೊಟ್ಟಂತ ಶಾಸ್ತ್ರಿಗಳಿಗೆ ಧನ್ಯವಾದಗಳು. ಈಗ ಪುರಾಣ ಪ್ರವಚನ ಪ್ರಾರಂಭ. ಶಾಂತ ರೀತಿಯಿಂದ ಪುರಾಣ ಪ್ರವಚನವನ್ನು ಆಲಿಸಬೇಕು. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ. ಯಜಮಾನ್ರಿ ನೇರವಾಗಿ ಕೂತ್ಕೊಳ್ರಿ, ಬೆನ್ನು ನೀರಿರಲಿ. ತಾಯಂದ್ರು ನೀವು ಕೂಡ ನೇರವಾಗಿ ಕೂತ್ಕೋಬೇಕು. ಕಣ್ಮುಚ್ಚ್ರಿ. 1 ನಿಮಿಷ ಪ್ರಾರ್ಥನೆ ಮುಗಿಯುವವರೆಗೂ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಕಳಿಸ್ಬೇಡಿ. ಶಾಂತ ರೀತಿಯಿಂದ ಕೂತ್ಕೋಬೇಕು. ಕಣ್ಮುಚ್ಚಿ, ಬೆನ್ನು ನೇರವಾಗಿರಲಿ. ಶ್ರೀ ಗುರು ಪರಂ ಜ್ಯೋತಿರಾಕಾರ ಪರಮ ಶಿವಯೋಗ ಮಂದಿರ सच्चिदानंदमय विजितराग लिंगांग समरसा महाविद्या विशारदा निरंजन प्रभुलिंगा पद पद्मका नतनपिनो निन्न पद पद्मका नतनपिनो निन्न पद पद्मका लिंगजंगम दायतवनरियल के सुलभो पायदिंदिरिट्टु बाह्यस्थल के पुरुहागि रायदो समस्त भक्तनी कायवनो पावनव ಮಾಡಿದ
पूर्वाचार्य संजन बसवा शरणार्थी संगन बसव शरणार्थी शरण शरणार्थी ಸಂಗನ ಬಸವ ಶರಣು ಶರಣಾರ್ಥಿ 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 ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಭೋಗಿರಾಜಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಗುರುಕುಮಾರೇಶಂ ಕೃಪಾನಿಧಿ. ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಆದಿಗುರು ಶಂಕರರನ್ನ, ನಾಡಿನ ಎಲ್ಲ ಸಂತ ಮಹಾಂತರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡು ಪರಮಗುರು ಪರಮಾರಾಧ್ಯ ಬಾಳಿನ ಚಿಜ್ಯೋತಿಯಾಗಿರುವಂತಹ ಎನ್ನೊಡೆಯ ಎನ್ನಪ್ಪ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಶ್ರೇಷ್ಠಿಗಳವರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡು ಆ ಮಹಾತ್ಮನ ದಿವ್ಯ ಭವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪೀಠದ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುವರ್ಯ ಮಹಾಮಹಿಮಾಶಾಲಿ ಮಹಾತಪಸ್ವಿ ಶ್ರೀ ಗುರು ಪಟ್ಟದ ಮಹಾಸ್ವಾಮಿಯ ದಿವ್ಯ ಭವ್ಯ ಚಿಂತನದಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅಖಂಡ ಪರಶಿವಮೂರ್ತಿಯ ಪಾವನ ಸನ್ನಿಧಾನದಲ್ಲಿಯೂ ಕೂಡ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಮಠದ ಎಲ್ಲ ಪರಮ ಪೂಜ್ಯರ ಮೂರ್ತಿ ಮತ್ತರಾಗಿ ಪೀಠವನ್ನು ಅಲಂಕರಿಸಿದಂತಹ ಪರಮ ಪೂಜ್ಯರು, ಅನುಭಾವಿಗಳು, ಆತ್ಮೀಯರಾದ ಬಾಲ ತಪಸ್ವಿ ಪರಮ ಪೂಜ್ಯನೀಯ ಷಟ್ಸ್ಥಲ ಬ್ರಹ್ಮಿ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಜಂಗಮ ಪಾದಂಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪುರಾಣದ ಒಡೆಯರಾದ ತ್ರಿವಿಧ ದಾಸೋಹಿ ಬರಗಾಲದ ಬಂಟ ಶರಣಜೀವಿಗಳಾದ ಕಲಬುರಗಿಯ ಶರಣಬಸವೇಶ್ವರನ ಪಾವನ ಸನ್ನಿಧಾನದಲ್ಲಿಯೂ ಶರಣೆಂದು ಈ ಪುಣ್ಯಮಯ ಪ್ರಸಂಗದಲ್ಲಿ ಕರ್ಣಾನಂದವನ್ನು ಉಂಟು ಮಾಡುತ್ತಿರುವಂತಹ ಈ ನಾಡು ಕಂಡ ಅಪರೂಪದ ಗಾಯಕರಾದ ಆತ್ಮೀಯ ಶರಣಕುಮಾರ ಗವಾಯಿಗಳವರನ್ನು ಶರಣೆಂದು ಸಹೋದರನ ಸ್ವರೂಪರಾದ ಮಲ್ಲಿಕಾರ್ಜುನ ಉಮ್ಳಿ ಹೊಸೂರವರಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಯಾವತ್ತು ನನ್ನ ತಂದೆ ತಾಯಿಗಳೇ, ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳೇ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶರಣ ತಂದೆ ತಾಯಿಗಳೇ, ತಮಗೆಲ್ಲ ಶರಣು ಶಿವಶರಣಾರ್ಥಿ. ಹೇಳ್ರಿ ಎಲ್ರು, ಶರಣು ಶಿವಶರಣಾರ್ಥಿ. ಕೈ ಜೋಡಿಸ್ರಿ ಎಲ್ರು, ಒಮ್ಮೆ ಜೋರಾಗಿ ಹೇಳ್ರಿ, ಶರಣು ಶಿವಶರಣಾರ್ಥಿ. ಹಾ, ಬೆಳಗ್ಗೆ ಎದ್ದ ತಕ್ಷಣ ಎದುರಿಗೆ ಸಿಕ್ಕವ್ರು ನಮಸ್ಕಾರ ರೀ ಅಂತಾರ. ಅಂದ ತಕ್ಷಣ ನೀವು ನಮಸ್ಕಾರ ಅನ್ಬೇಕಾ ಅನ್ಬಾರ್ದ?
ಹಂಗ ಹೋದ್ರೆ ಏನಂತಾರ, ಎಷ್ಟು ಸಾಕು ಬಂದತ್ತಪ್ಪ ಇವಾಗ ಅನ್ನಂಗಿಲ್ಲ. ಶರಣು ಅಂದ್ರಿ ಅಂದ್ರೆ ಮರಣ ದೂರ ಆಗುತ್ತ. ಹೀಗಾಗಿ ಯಾಕೆ ಶರಣು ಅಂತ ಹೇಳ್ರಿ ಅಂತೀನಿ ಅಂದ್ರೆ, ನೀವು ಕೇಳಾಕತ್ತಿರುವ ಮಹಾ ತಪಸ್ವಿಯ ಹೆಸರು ಪ್ರಾರಂಭ ಆಗುವುದ ಶರಣನಿಂದ. ಹೌದನಂದ್ರೆ ನೀವೆಲ್ಲ ಧನ್ಯಾತ್ಮರಾಗಬೇಕು ಅಂದ್ರೆ ಶರಣು ಅನ್ನುವ ಪದವನ್ನ ಉಸಿರಾಗಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಹೇಳಿ, ನಾವಿವಾಗ ಎಕ್ಸ್ಪ್ರೆಸ್ ರೈಲ್ ಹತ್ತೀವ್ರಿ. ಈಗೆಲ್ಲ ನಾವು ಆರ್ಡಿನರಿ ಇಲ್ಲ. ಯಾಕ ಅಂತ ಕೇಳಿದ್ರ, ಎಷ್ಟು ದಿನ ಗತಿಸಿದವ್ರೀಗ ಯಜಮಾನ್ರ? ಇವತ್ತು ಎಷ್ಟನೇ ದಿವಸ? 4ನೇ ದಿನ. ಪುರಾಣ ಬಹಳ ದೊಡ್ಡದು. ಆದ್ರೆ ಶರಣಪ್ಪನ ಪುರಾಣ ಅಂದ್ರ ಅದು ಸಂಸಾರದ ಸಂಭ್ರಮದ ಪುರಾಣ. ಸಂಸಾರಿಗಳು ಆಧ್ಯಾತ್ಮ ಜೀವಿಗಳಾಗುವ ಒಂದು ಸಂಭ್ರಮದ ಪುರಾಣ. ಅದಕ್ಕೆ ಕಡಿಮೆ ದಿವಸ ಇರೋದ್ರಿಂದ ನಾನಿನದೆಲ್ಲ ಯಾವ್ಯಾವ ಮುಖ್ಯ ಘಟನೆಗಳನ್ನ ತಮಗೆ ತಿಳಿಪಡಿಸಬೇಕು ಆ ವಿಷಯಗಳನ್ನು ಕುರಿತು ನಾನು ಚಿಂತನವನ್ನು ಹಂಚ್ಕೊಳ್ತೇನೆ. ತಾವೆಲ್ಲ ನಿನ್ನೆ ದಿವಸ ಏನ್ ಮಾಡಿದ್ರಿ ನಿನ್ನೆ? ಯಾರು ಒಬ್ರು ಹೇಳ್ರಿ. ಅಷ್ಟೊತ್ತನ ನಾನು ನಿನ್ಗೆ ಹೇಳಿನಲ್ಲ, ಒಂದು ಮಾತು ಇದನ್ನು ಕೇಳಿದೀವ್ರಿ ಗುರುಗಳ ಅಂತ ಒಬ್ರು ಯಾರ ಹೇಳ್ರಿ. ಈ ಹುಂಚೆ ತಿನ್ನಕತ್ತ ನೋಡ್ರಿ, ನಾನು ಮುಂದೆ ಕುಂತು ನನ್ನ ಬಾಯಾಗ ನೀರು ತರಿಸ್ತಾನ್ರ. ಇಲ್ಲಿ ನಿನ್ನೆ ದಿವಸ ನೀವೆಲ್ಲ ಏನ್ ಕೇಳಿದ್ರಿ? ಶರಣಪ್ಪನನ್ನ ತೊಟ್ಟಿಲದೊಳಗೆ ಹಾಕಿ ಪೂಜ್ಯ ಗುರುವರ್ಯರ ಸನ್ನಿಧಾನದಲ್ಲಿ, ಅನಂತ ಬಂಧು ಬಾಂಧವರ ಸನ್ನಿಧಾನದಲ್ಲಿ ಆ ಮಗುವಿಗೆ ತೊಟ್ಟಿಲೊಳಗೆ ಹಾಕಿ ಶರಣ ಬಸವ ಅಂತ ಹೆಸರಿಟ್ರಿ. ಈ ಕಡೆ ಲಕ್ಷ ಕೊಡ್ರಿ, ಹುಡುಗರು ಅಡ್ಡಾಡ್ಬೇಡ್ರಿ. ಒಂದು ತಾಸಿದ ತಪಸ್ಸದ. ಆ ಕಡೆ ಈ ಕಡೆ ಬರೋರ್ದು ಹೋಗೋರ್ದು ನೋಡ್ಬಾರ್ದು, ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಇದೊಂದು ತಪಸ್ಸು. ಬೇಕಾದ ಬೆಂಕಿ ಹತ್ತಲಿ, ನೋಡುವಂಗಿಲ್ಲ ಕಡೆ. ಕೇಳಬೇಕು ಅಂದ್ರೆ ಹಂಗೆ ಕೇಳಬೇಕು. ಹೆಂಗೆ ಕೇಳಬೇಕು? ಬುದ್ಧನ ಮುಂದೆ ಆನಂದ ಕೂತ್ಕೊಂಡು ಕೇಳಿದ್ನಲ್ಲ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೆಂಗೆ ಅವನಿಂದ ಹೊರಟೋದ, ಹಂಗೆ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಇಲ್ಲಿ ನಿನ್ನೆ ದಿವಸ ಆತನಿಗೆ ಹೆಸರನ್ನ ಇಟ್ಟರು ಶರಣ ಬಸವ ಅಂತ. ಹುಟ್ಟಿ ಬಂದ ಮೇಲೆ ಮನುಷ್ಯ ಏನನ್ನೂ ಒಯ್ಯೋದಿಲ್ಲ, ಏನನ್ನೂ ಆತ ತನ್ನ ಜೊತೆಗೆ ಒಯ್ಯಂಗಿಲ್ಲ. ಒಂದನ್ನು ಮಾತ್ರ ಒಯ್ತಾನೆ. ಅದು ಯಾವುದು ಅಂತ ಕೇಳಿದ್ರೆ, ತಾ ಮಾಡಿದಂತಹ ಪುಣ್ಯ, ತಾ ಮಾಡಿದಂತಹ ಪಾಪ, ತಾ ಮಾಡಿದಂತಹ ಕೀರ್ತಿ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಭೂಮಿ ಮೇಲೆ ಇರುವಂತಹ ಸಕಲ ಸಂಪತ್ತುಗಳೆಲ್ಲ ಅಸ್ಥಿರ. ಬೇಕಾದಿರ್ಬೋದು. ಖಾಲಿ ಹಾತ್ ಆಯಾ खाली हाथ चला, जो आज तुम्हारा है कल किसी और कहा था. ನೀನೆಚ್ಚಿಕೊಂಡಿರುವ ನೆಲಮುಗಿಲ ಸಂಸಾರ ಇಂದು ನಿನ್ನೆಯದಲ್ಲ, ನಾಳೆ ಮುಗಿಯುವುದಲ್ಲ. ಹೌದಲ್ರಿ? ಎಷ್ಟು ಮಂದಿ ರಾಜ ಮಹಾರಾಜರು ಆಳು ಹೋಗ್ಯಾರ. ವಿಕ್ರಮಾದಿತ್ಯನ ಕಾಲದಿಂದ ಹಿಡ್ಕೊಂಡು, ಪುಲಿಕೇಶಿಯನ್ನ ಹಿಡ್ಕೊಂಡು, ಅಲೆಕ್ಸಾಂಡರ್ ಮಹಾರಾಜನನ್ನ ಹಿಡ್ಕೊಂಡು, ಇಂದಿನ ಸಿಎಂ ಪಿಎಂಗಳವರೆಗೆ ಭಾರತ ಭೂಮಿಯನ್ನಷ್ಟೇ ಅಲ್ಲ, ಅಖಂಡ ಭೂಮಂಡಲವನ್ನು ಆಳದಂಥವ್ರು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಮಂದಿ ಸಿಗ್ತಾರೆ. ಒಬ್ಬರನ್ನಾದ್ರೂ ಪ್ರಶ್ನೆ ಮಾಡ್ರಿ, ಒಬ್ಬರ ಇತಿಹಾಸವನ್ನ ತೆಗೆದು ನೋಡ್ರಿ, ಯಾರೊಬ್ರು ಒಂದು ಧೂಳಿನ ಕಣದಷ್ಟು ಇಲ್ಲಿಂದ ಮೇಲೆ ಒಯ್ದಿಲ್ಲ. ಬರೀ ಮೈಲೆ ಬಂದೀವಿ, ಬರೀ ಮೈಲಿನ ಹೋಗ್ತಿರಿಲ್ಲ. ಮತ್ತ ಅಂದ ಬಳಕ
ಇಲ್ಲಿ ಗಳಿಸ್ಕೊಳ್ಳುವಂತಹದ್ದು ಒಂದೇ ಅದ. ಅದು ಏನು ಅಂತ ಕೇಳಿದ್ರ ಕೀರ್ತಿ. ಕೀರ್ತಿ ಯಾವುದರಿಂದ ಬರ್ತದೆ? ನೀ ಮಾಡುವ ಪುಣ್ಯ ಕಾರ್ಯಗಳಿಂದ ಬರ್ತದೆ. ಅದಕ್ಕ ನಿನಗೆ ಹೆಸರಿಡ್ತಾರೆ. ಏನಂತ? ಏನೋ ಒಬ್ಬ ಮಹಾತ್ಮರ ಹೆಸರನ್ನ ಇಡ್ತಾರ. ಆ ಹೆಸರು ಒಂದೇ ಉಳಿತದೆ ಹೊರತು ಇನ್ನು ಉಳಿದಿರುವಂತಹದ್ದು ಯಾವುದು ಉಳಿಯಂಗಿಲ್ಲ. ಹೌದಲ್ರಿ? ಕೆಟ್ಟದ್ದು ಮಾಡಿದ್ರು ಉಳಿತದೆ, ಒಳ್ಳೆಯದನ್ನ ಮಾಡಿದ್ರು ಉಳಿತದೆ. ಯಾವುದನ್ನ ಹಿಡಿಬೇಕು, ಯಾವುದನ್ನ ಬಿಡಬೇಕು ಅನ್ನುವಂತಹ ಮತಿಯನ್ನ ಭಗವಂತ ನಮಗೆ ಕೊಟ್ಟಾನ. ಹೌದಲ್ಲ? ಅದಕ್ಕೆ ಹೆಸರಿಟ್ರ ಆತನಿಗೆ ಶರಣ ಬಸವ ಅಂತ ಹೆಸರಿಟ್ರು. ಸುಮಾರು 200-300 ವರ್ಷಗಳು ಗತಿಸಿದರೂ ಕೂಡ ಶರಣಪ್ಪನ ಕಾಣುವ ದೇಹ ನಮ್ಮ ಮುಂದಿಲ್ಲ. ಆದ್ರ ಆ ತಿನ್ನು ನಮ್ಮೊಳಗ ಅದಾನ, ನಮ್ಮೊಳಗ. ಅದಕ್ಕೆ ಆತನಿಗೆ ಹೆಸರಿಟ್ಟಾರ. ಅದಕ್ಕೆ ಹೆಸರಿಟ್ಟಾರ. ಇದನ್ನೆಲ್ಲ ಕೇಳಿದ್ರಿ. ಹೀಗಾದ ಮೇಲೆ ಮನೆಯೊಳಗ ಪ್ರಸಂಗ ನಡೀತು. ಬಹಳ ಸುಂದರವಾದ ಪ್ರಸಂಗ. ಹಡೆದಂತಹ ತಾಯಂದಿರಿಗೆ ಏನು ಬೇಕಾದ್ರೂ ಕೇಳ್ರಿ ಕೊಡ್ತಾರೆ. ಏನು ಬೇಕಾದ್ರೂ ಕೇಳ್ರಿ ತಂದೆ ತಾಯಿಗಳು ಕೊಡ್ತಾರೆ. ಆದ್ರೆ ಮಕ್ಕಳನ್ನ ಕೊಡಬೇಕು ಅಂದ್ರೆ ದುಃಖ ತಡಿಯಕ್ಕಾಗಂಗಿಲ್ಲ. ಏನು ಬೇಕಾದ್ರೂ ಕೊಡ್ರಿ, ಮಕ್ಕಳನ್ನು ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ಯಾಕ ಅಂತ ಕೇಳಿದ್ರೆ ತನ್ನ ಕರುಳನ್ನ ಹಂಚಿಕೊಂಡು ತನ್ನ ಜೀವವನ್ನ ಪಣಕ್ಕಿಟ್ಟು ಆ ಜೀವಕ್ಕೆ ಜೀವ ಕೊಟ್ಟಿರ್ತಾಳಲ್ಲ. ಹೀಗಾಗಿ ಯಾವುದೇ ಒಬ್ಬ ತಾಯಿಯೂ ಕೂಡ ಮಕ್ಕಳನ್ನ ಕೊಡುವಷ್ಟು ಧೈರ್ಯ ಮಾಡಂಗಿಲ್ಲ. ಹೌದಲ್ರಿ? ಆದ್ರೆ ಇಲ್ಲಿ ಒಂದು ಪ್ರಸಂಗ ನಡೀತದೆ. ಎಂತಹ ಪ್ರಸಂಗ ಅಂತ ಕೇಳಿದ್ರ, ಕನಸಿನಲ್ಲಿ ಬಂದು ಜಂಗಮ ವರ್ಯ ಮಾತಿಸಿಕೊಂಡು ಏನು ಹೋಗಿದ್ನಲ್ಲ, ಆ ಮಾತನ್ನ ಪಾಲಿಸುವಲ್ಲಿ ಮುಂದಾಗ್ಲಿಕ್ಕೆ ಬಂದಿದ್ದಾಳೆ ಸಂಗಮಾಂಬೆ. ಹೆಸರು ಇಳುತ್ತಿದ್ದಾಗೇನೆ, ಅಕ್ಕ ಅಕ್ಕ ಬಾ ಇಲ್ಲಿ ನೋಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗು ಏನದ, ಇಂದಿನಿಂದ ಇದು ನನ್ನ ಮಗು ಅಲ್ಲ, ಇದು ನಿನ್ನ ಮಗು, ಇದು ನಿನ್ನ ಮಗು, ತಗೋ ಇದನ್ನ ಅಂತ ತಿಳ್ಕೊಂಡು ಸಂಗಮ್ಮೆ ಆ ತಾಯಿಯ ಅಂದ್ರೆ ಅಕ್ಕ ಮಡಿಯಮ್ಮನ ಉಡಿಯಲ್ಲಿ ಆ ಮಗುವನ್ನ ಹಾಕ್ತಿದ್ದಾರೆ. ಇಡೀ ಜನರಿಗೆಲ್ಲ ಆಶ್ಚರ್ಯ, ಆನಂದ. ಯಾಕೆ? ಎಂತ ತಾಯಿಯವಳು ತಾ ಹಡೆದಿರುವಂತಹ ಮಗನನ್ನ ತನ್ನ ಅಕ್ಕನ ಉಡಿಲಿನಲ್ಲಿ ಹಾಕಿ ಔದಾರ್ಯವನ್ನ ಮೆರಿತಿದ್ದಾಳಲ್ಲ, ಎಂಥ ತಾಯಿ ಇರ್ಬೇಕು ಇವಳು ಅಂತ. ಅವಾಗ ಅಕ್ಕ ಅಂದ್ಲು, ಇರ್ಲಿ ಬಿಡವ, ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ, ಯಾಕೆ ನನ್ನ ಉಡಲಿನೊಳಗೆ ಹಾಕ್ತೀನಿ, ಇಬ್ರು ಬೆಳೆಸಿದ್ರು ಒಂದೇ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಮಾತು ಕೊಟ್ಟಿನಿ ಜಂಗಮನಿಗೆ ಅಂದ ಬಳಕ ನಾನು ನಡೆಸಲೇಬೇಕು, ಮಾತು ಕೊಟ್ಟಿನಿ ಭಗವಂತನಿಗೆ ಅಂದ ಬಳಕ ನಾನು ಕೊಡಲೇಬೇಕು. ಹೀಗಾಗಿ ಈ ಮಗು ನಿಂದಮ್ಮ, ಇದು ನೀನು ಜೋಪಾನ ಮಾಡಬೇಕು. ನಿನ್ ಒಡಲಿನಲ್ಲಿ ಈ ಮಗು ಆಡಿತು ಅಂದ್ರೆ ಜಗತ್ತನ್ನು ಬೆಳಗ್ತದವ, ಅದಕ್ಕೆ ಜಗತ್ತಿನ ಮಗನಿಗೆ ನಾನು ಇದನ್ನು ಕೊಡಕತ್ತೀನಿ ತಗೋ. ಇಡೀ ಊರು ಜನ ಬಹಳ ಆಶ್ಚರ್ಯಪಟ್ರು, ಎಂಥ ತಾಯಿಗಳು. ತಗೊಂಡು ಆಡಿಸ್ತಾ ಆಡಿಸ್ತಾ ಬೆಳೆಸ್ತಾ ಬೆಳೆಸ್ತಾ ಮಗುವನ್ನ ಏನ್ ಆನಂದ. ಮನ್ಯಾಗ ಮಕ್ಕಳಿದ್ರೆ ಎಷ್ಟು ಆನಂದ ಇರುತ್ತಲ್ಲ. ಮಕ್ಕಳು ಅಂದ್ರೆ ದೇವ್ರು ಅಂತ ಅಂತೀವಲ್ಲ. ನೀವು ಎಷ್ಟೇ ಶ್ರಮ ಪಟ್ಟು ಬಂದಿರ್ರಿ, ಎಷ್ಟೇ ದಣಿವು ತಗೊಂಡು ಮನೆಗೆ ಬಂದಿರ್ರಿ, ಒಂದು ಕ್ಷಣ ಆ ಮಗುವನ್ನ ಹಿಂಗೆ ಕೈಯೊಳಗ ತಗೊಂಡು ನಿಮ್ಮ ಹೆಗಲ ಮೇಲೆ ಹಾಕೊಂಡ್ರಿ ಅಂದ್ರ ಬೇಕಾದಂತ ದಣಿವಿದ್ರು ಆರಿ ಹೋಗ್ಬಿಡ್ತದೆ, ಹೋಗಂಗಿಲ್ಲ. ಅದಕ್ಕನ್ನ ಹೇಳ್ಯಾರ, ಮಗುವನ್ನ ಎತ್ಕೊಂಡಿರುವಂತ ಅನುಭವ ಪ್ರತಿಯೊಬ್ಬರಿಗೂ ನಿಮ್ಗದ. ಅದರ ಜೊತೆಗೆ ನೀವು ಮಗು ಆಗ್ತೀರಿ. ಅದನ್ನ ಆಡಿಸ್ತಾ ಆಡಿಸ್ತಾ ಏನೇನು ಹೇಳ್ತೀರೋ ಏನೇನು ಮಾಡ್ತೀರೋ ಏನು ಗೊತ್ತಿರಂಗಿಲ್ಲ. ಮಗುವಿನ ಜೊತೆಗೆ ಮಗು ಆಗ್ತೀರಿ. ನೆನಪಿರ್ಲಿ, ಈಗ ಒಂದು ವಿಜ್ಞಾನ ಸಮೀಕ್ಷೆ ಮಾಡಿದ, ಯಾರು ತಮ್ಮ ದೇಹದ ಅಸಮತೋಲತೆ, ದೇಹದ ಸಮತೋಲನವನ್ನು ಕಾಯ್ಕೊಂಡಿರಂಗಿಲ್ಲಲ್ಲ, ಬುದ್ಧಿ ಭ್ರಮ ಆಗಿರ್ತದಲ್ಲ, ಯಾರಿಗೆ ಮನಃಶಾಂತಿ ಇರಂಗಿಲ್ಲಲ್ಲ, ಮನಃಶಾಂತಿಯ ಜೊತೆಗೆ ದೇಹದ ಅಲ್ಲೋಲ ಕಲ್ಲೋಲತೆಗಳು ನಡೀತಾವಲ್ಲ, ಅಂಥವರಿಗೆ ಒಂದು ಶಿಶುವಿನ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಮಗುವನ್ನ ಅವರ ದೇಹದ ಮೇಲೆ ಆಡ್ಲಿಕ್ಕೆ ಬಿಡ್ತಾರಂತೆ. ಯಾಕೆ ಆಡಕ್ ಬಿಡ್ತಾರ ಅಂದ್ರೆ ಮಗುವಿನ ಸ್ಪರ್ಶದೊಳಗ ಅಂತಹ ಶಕ್ತಿ ಅದ. ಒಬ್ಬೊಬ್ಬರಲ್ಲಿ ಒಂದೊಂದು ಸ್ಪರ್ಶದ ಜ್ಞಾನ ಅದ. ನಿಮ್ಗೆ ಹಂಗ ಸಣ್ಣ ಮಾತು ಹೇಳ್ತೀನಿ, ಮಕ್ಕಳನ್ನು ಮುಟ್ಟಿದಾಗ ಆಗುವ ಆನಂದದ ಸ್ಪರ್ಶ ಬೇರೆ, ಸ್ವಲ್ಪ ವಯಸ್ಸಿನ ಮಕ್ಕಳನ್ನ ಮುಟ್ಟಿದಾಗ ಆನಂದ ಆಗುವುದು ಬೇರೆ. ಇಬ್ರು
ಪ್ರಾಯದವರಿದ್ರು ಅಂತಂದ್ರೆ ಮುಟ್ಟಿದಾಗ ಆಗುವ ಕಾಮವಾಸನೆಯ ಭಾವನೆ ಬೇರೆ, ಅದೇ ಮಗ ಆಗ್ಲಿ ಮಗಳಾಗ್ಲಿ ತಾಯಿಯನ್ನ ಮುಟ್ಟಿ ಅಪ್ಪಿಕೊಂಡಾಗ ಆಗುವ ಸುಖ ಬೇರೆ, ಅದೇ ಮಗ ಅಥವಾ ಅದೇ ತಾಯಿ ಅಜ್ಜ ಮುತ್ತಜ್ಜನನ್ನ ಅಪ್ಪಿಕೊಂಡಾಗ ಆಗುವಂತ ಸುಖ ಬೇರೆ, ಅದೇ ಮನುಷ್ಯ ಗುರುವಿನ ಪಾದವನ್ನ ಹಿಡ್ಕೊಂಡು ಆತನ ಅಪ್ಪಿಕೊಂಡಾಗ ಆಗುವಂತ ಸ್ಪರ್ಶ ಜ್ಞಾನ ಬೇರೆ. ಎಷ್ಟು ವಿಶೇಷದ ಒಂದು ಚರ್ಮದೊಳಗ, ಎಷ್ಟು ವಿಶೇಷದಲ್ಲ. ಹಾಗೆ ಆ ಮಗುವನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಆನಂದದಿಂದ ಹಾಡಿ ಹೊಗಳಿ ಮುದ್ದಾಡಿ, ಇದು ಕೂಸಲ್ಲ, ನಿನ್ನ ಹಾಡ್ತಿದ್ರಲ್ಲ ನಮ್ ಗವಾಯಿಗಳು, ಶರಣ ಬಸವನೇ ಜೋ ಜೋ ಧರೆಯ ಬೆಳಗಲು ಬಂದ ಬಸವನೇ ಜೋ ಜೋ, ಅವ್ರು ಹಾಡ್ತಿದ್ರು. ನೀನು ಬರೇ ಬಸವಣ್ಣಲ್ಲಪ್ಪ, ದ್ವಿತೀಯ ಶಂಭು, ದ್ವಿತೀಯ ಬಸವಣ್ಣ, ಶರಣ ಬಸವಣ್ಣ ನೀನು ಅಂತೇಳಿ ಆ ತಾಯಿ ಮುದ್ದಾಗಿ ಹಾಡಿ 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 ಆ ಮಗನನ್ನ ಬೆಳೆಸ್ತಿದ. ನೀವೆಲ್ಲ ಹಾಡ್ತೀರಿವ, ಮಕ್ಕಳನ್ನ ತೂಗಿ ಹಾಡ್ತೀರಿ, ಹಾಡಬೇಕು. ನಿಮ್ಮ ಮಗು ತೊಟ್ಟಿಲದೊಳಗೆ ಮಲ್ಕೋಬೇಕಾದ್ರೆ SP ಬಾಲಸುಬ್ರಹ್ಮಣ್ಯಮ್ಮೆ ಹಾಡ್ಬೇಕಂತೇನಿಲ್ಲ, ಸೋನು ನಿಗಮ್ ಹಾಡ್ಬೇಕಂತೇನಿಲ್ಲ. ನಿನಗ ತಿಳಿದಂಗ ತೊಟ್ಟಿಲದೊಳಗೆ ಹಾಕಿ ಆಡೀ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರ ಮಾಡಿ ತೊಳೆದೇನ ಹಾಡ್ತಿದ್ರಲ್ಲ. ಈಗೂ ಹಾಡ್ತಾವ್ರಿ. ಅವು ಇಂಥ ಜನಪದ ಗೀತೆನೂ ಕೇಳಿಲ್ಲ, ಇಂಥ ಜನಪದ ಹಾಡುಗಳನ್ನ ಎಲ್ಲಿನೂ ಓದಿಲ್ಲ. ಅವು ತೊಟ್ಲದೊಳಗೆ ಹಾಕಿ ಅಪ್ಪ ಲೂಸ ಅಮ್ಮ ಲೂಸ, ಮತ್ತ ಅಪ್ಪ ಲೂಸ ಅಮ್ಮ ಲೂಸ್ ಅಂದ್ರೆ ಅದು ಲೂಸ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಏನೋ ಬಂದತ್ರಿ, ಹಳೆ ಪಾತ್ರೆ ಹಳೆ ತಗಡು, ಏನ್ ಮಾಡ್ರ ಏನ್ ತೊಟ್ಲದೊಳಗೆ ಹಾಕಿ ಹಳೆ ಪಾತ್ರೆ ಹಳೆ ತಗಡು ಅಂದ್ರ ಮುಂದೆ ತಗಡ ಅದನ್ನ ಮಾರಕ, ಹೌದಲ್ರಿ? ಅದಕ್ಕೆ ಹೇಳೋದು ಏನ್ ಆಡ್ತಿದ್ರು, ಬಹಳ ಸುಂದರವಾದಂತ ಪದ್ಯಗಳನ್ನ ಹಾಡ್ತಿದ್ರು ತಾಯಂದ್ರು. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ. ಒಬ್ಬ ತಾಯಿ ಸುಮ್ಮನೆ ಹೃದಯದಿಂದ ಹಾಡಿಬಿಟ್ರೆ ಮಗು ಮಕ್ಕೊಂಡ್ಬಿಡ್ಬೇಕು. ಏನಂತಿದ್ಲಕ್ಕೆ, ನನ್ನ ಕಂದ ಮಣ್ಣೊಳಗ ಆಡು. ಈಗ ಮಣ್ಣಾಗ ಆಡಕ್ ಬಿಡಂಗಿಲ್ರಿ. ಕೈತು ಡೆಟಾಲ್ ಹಾಕಿದ್ದೇನ. ಇದು ಕರೋನಾ ಬಂದಾಗ ನೋಡಿರಲಿಲ್ಲ, ಅವ್ರು ನಮ್ಮ ಪ್ರಾಣೇಶ್ ಅವ್ರು ಹೇಳ್ತಿರ್ತಾರೆ ಯಾವಾಗಲೂ, ಬಂಟಿ ನೀನು ಸೋಪು ಡಿಮ್ಮ ಏನೇನೋ ಹೇಳ್ತಿರ್ತಾನೆ, ಹಾಕಿ ತೊಳೆದ ಕೈ. ಮಕ್ಕಳನ್ನ ಮಣ್ಣೊಳಗ ಆಡಕ್ ಬಿಡ್ರಿ, ಮಕ್ಕಳನ್ನ ಆಟ ಆಡುವುದಕ್ಕೆ ಬಿಡ್ರಿ. ನಾವು ಆಟ ಆಡಕ್ಕನೆ ಬಿಡಂಗಿಲ್ಲ. ನನ್ನ ಮಗ ಭಾರಿ ಆಡ್ತಾನ್ರಿ. ಏನ್ ಆಡ್ತಾನ? ಪಬ್ಜಿ ಆಡ್ತಾನ, ಪಬ್ಜಿ. ಹಿಂಗ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾವ್ರಿ ಹುಡುಗರು. ಮುಂದೆ ಯಾರದಾರ ಅನ್ನೋದಕ್ಕೆ ಖಬರಿಲ್ಲ, ಏನ್ ಮಾಡ್ಬೇಕು ಅನ್ನೋದಕ್ಕೆ ಖಬರಿಲ್ಲ. ಒಂದು ಕ್ಷಣ ಮೊಬೈಲ್ ಕಸ್ಕೋರಿ, ಹಿಂಗ ನೆಲ ಕೂತಿ ಅಳ್ತಾನಲ್ಲ, ಇನ್ನೇನ್ ನೆಲದಾಗಿಂದ ನೀರ ತೆಗೆದು ಬಿಡ್ತಾನ ಅನ್ನೋಷ್ಟ್ರ ಮಟ್ಟಿಗೆ ಗೊತ್ತಿರ್ತಾನ, ಹೌದನಲ್ರಿ? ಅವ್ರು ಹಾಡ್ತಿದ್ರು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿ ಆಗು ಜಗಕ್ಕೆಲ್ಲ. ಹಿಂಗ ಹಾಡ್ರಿ, ಹಿಂಗ ಹೇಳ್ರಿ. ಯಾಕೆ ನಿಮ್ಮ ಮಗು ಆಗಂಗಿಲ್ಲ? ಆಗ್ತದೆ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡು. ಬೆಳೆಯುವಂತಹ ಸಿರಿಯನ್ನ ಒಂದು ಮೊಳಕೆಯಲ್ಲಿ ನಾವು ಹೆಂಗ ಕಾಣ್ತೀವಲ್ಲ, ಒಬ್ಬ ಶಿವಯೋಗಿಯನ್ನ ನೀವು ಕಾಣಬೇಕಾಗಿತ್ತು ಅಂದ್ರೆ, ಒಬ್ಬ ಅಕ್ಕ ಮಹಾದೇವಿಯನ್ನ ನಿಮ್ಮ ಒಡಲೊಳಗೆ ನೋಡ್ಬೇಕಾಗಿತ್ತು ಅಂದ್ರೆ, ವಚನಗಳನ್ನ ಹಾಡ್ರಿ, ಗೀತೆಗಳನ್ನ ಹಾಡ್ರಿ, ಪದ್ಯಗಳನ್ನ ಹಾಡ್ರಿ, ನೀವು ಅದರಂಗ ನಡ್ಕೊಳ್ರಿ. ಯಾಕೆ ನಿಮ್ಮ ಮಗು ಅಕ್ಕ ಮಹಾದೇವಿ ಆಗಂಗಿಲ್ಲ? ಯಾಕೆ ನಿಮ್ಮ ಮಗು ಶರಣ ಬಸವ ಆಗಂಗಿಲ್ಲ? ಹಾಗೆ ಆಗ್ತವೆ. ಹೀಗೆ ಆ ಮಗುವನ್ನ ಇಬ್ಬರು ತಾಯಂದಿರು, ಒಬ್ಬ ತಾಯಿ ಹಡೆದವ, ಇನ್ನೊಬ್ಬ ತಾಯಿ ಪಡೆದವ. ಆ ಮಗು ಎಷ್ಟು ಅದೃಷ್ಟ ಮಾಡಿರ್ಬೇಕಲ್ಲ. ಹಿಂಗಿತ್ತು. ಆಡ್ತಾ ಆಡ್ತಾ ಆದೈನವರಿಗೂ ಆನಂದ, ಮುಡಿಯಮ್ಮನಿಗೂ ಆನಂದ. ಎಲ್ಲ ಜನಗಳೆಲ್ಲ ಅಂತಿದ್ರಂತ, ಆ ಮಗುವನ್ನ ಮುದ್ದಾಡಿ ನೋಡಿ ಎಷ್ಟು ಚಂದದಲ್ಲ, ಎಂತಹ ಕಳೆ ಐತಲ್ಲ ಅಂತ ಹೇಳಿ ಮಗುವಿನ ವರ್ಣನೆಯನ್ನ ಮಾಡುತ್ತಿದ್ರು. ಆ ಮಗು ಬೆಳೀತಾ ದೊಡ್ಡದಾಯ್ತು. ಆಟ ಪಾಠಗಳ ನಾಡಲಿಲ್ಲ, ಗುಂಡು ಗಜಗಗಳ ನಾಡಲಿಲ್ಲ. ಪುಟ್ಟೇಜವ್ರು ಬಹಳ ಚಂದ ಬರೀತಾರ. ಮಕ್ಕಳು ಆಟ ಆಡ್ತಾರ, ಆತನ ಆಟನೇ ಬೇರೆ ಇತ್ತಂತೆ.
ಮಗು ಬೆಳೀತಾ ಬೆಳೀತಾ ದೊಡ್ಡದಾಯ್ತು. 10-12 ವರ್ಷದ ಮಗು ಆಗ್ತಾ ಬಂತು. ಆ ಮಗುವಿಗೆ ತಾಯಿ ಹೇಳ್ತಿದ್ಲಂತೆ, ಮಗುವಿಗೆ ತಾಯಿ ಸಂಸ್ಕಾರ ಕೊಡ್ತಿದ್ಲಂತೆ. ಹೆಂಗ ಸಂಸ್ಕಾರ? ನಿಮ್ಮ ಕಣ್ಣೆದುರಿಗೆ ಕಾಣುವಂತಹ ತೊಟ್ಟಿಲದೆ ಅದು ಮೊದಲು ಕಟ್ಟಿಗೆ ಆಗಿತ್ತು. ಆ ಕಟ್ಟಿಗೆಗೆ ಸಂಸ್ಕಾರ ಕೊಟ್ರೆ ತೊಟ್ಲ ಆಯ್ತು. ಇಲ್ಲಿನೂ ಹಾರ್ಮೋನಿಯಂ ಅದ, ಅದು ಕಟ್ಟಿಗೆಯಿಂದ ಮಾಡಲ್ಪಟ್ಟದ. ಕಟ್ಟಿಗೆಗೆ ಸಂಸ್ಕಾರ ಕೊಟ್ಟರೆ ಸುಮಧುರವಾದ ಧ್ವನಿಯನ್ನು ಹೊರಡಿಸುವ ಹಾರ್ಮೋನಿಯಂ ಆಯ್ತು. ಇಲ್ಲಿ ಚರ್ಮ ಅದ, ಚರ್ಮಕ್ಕೆ ಸಂಸ್ಕಾರ ಕೊಟ್ಟಿದ್ದಕ್ಕ ಅದು ಎಂಥ ಅದ್ಭುತವಾದ ನಾದ ಹೊರಡಿಸ್ತದ. ತಂತಿ ಅದ, ಸರಿಯಾಗಿ ತಿದ್ದಿ ತೀಡಿ ಅದನ್ನ ಹೊಂದಿಸಿದಾಗ ನಾದ ಸುನಾದ ಹೊರಡುತ್ತದೆ ತಂತಿಯಿಂದ. ಯಾಕ? ಅಲ್ಲಿ ಸಂಸ್ಕಾರ. ನಿಮ್ ಮನ್ಯಾಗ ಕಿಟಕಿ ಬಾಗ್ಲ ಅಲ್ಲಲ್ಲಿ ಒಂದು ಕುಡ್ಡಿ ಕುಕ್ಕಾರಿ ಹುಳ ಅಂತ ಇರುತ್ತೆ ನೋಡಿರಿ. ನಿಮ್ ಕಡೆ ಏನಂತ ರೇಜ್ ಮಾಡ್ರ? ಗುಂಗಾಡಿ ಅಂತಾರನ್ರಿ. ಕುಡ್ಡಿ ಕುಕ್ಕಾರಿ ಹುಳ ಅಂತಾರಲ್ಲ. ಹಾ, ಆ ಹುಳ ನೋಡಿರಿ, ಮನಿ ಬಾಕಲ್ದೊಳಗ ಕಿಟಕಿ ಒಳಗ ಮೊದಲು ಮಣ್ಣಿನ ಮನೆ ಮಾಡ್ತದ. ಮಣ್ಣಿನ ಮನೆ ಮಾಡಿ ಅದು ಎಲ್ಲಿ ಹೋಗುತ್ತಾ ಅಂದ್ರ ಹೊರಗಡೆ ಹೋಗ್ತದ. ಹೊರಗಡೆ ಹೋಗಿ ಹುಳ ಹುಡುಕಾಡುತ್ತದ. ಎಂತ ಹುಳ ತರ್ತದ? ಅದು ಹಸಿರು ಹುಳ ತರ್ತದ. ನೋಡ್ರಿ ಮನ್ಯಾಗ ಎಲ್ಲಾರು ನೀವು ಏನ್ ಮಾಡ್ತೀರಿ? ಅದು ಏನೈತಿ, ಏನ್ ಕಟ್ಟೈತಿ, ಏನ್ ಬಿಟ್ಟ ನೋಡಂಗಿಲ್ಲ. ಮೊದಲು ಕಸಬರಿ ತಗೊಂಡು ಏಟ್ ಹಾಕಿ ಅದನ್ನ ಓಡದ್ ಅಲ್ಲ. ಜೇಡರ ಬಲೆ ನೋಡಿರಿ, ಎಷ್ಟು ಚಂದ ಹೆಣದಿರ್ತದ ಜೇಡರ ಬಲೆ. ಆಶ್ಚರ್ಯ, ಕೊನೆಗೆ ಅದ್ರೊಳಗನ ಅದು ಬಿದ್ದು ಸಾಯ್ತದ. ಅದಿರ್ಲಿ, ನಿಮ್ಮ ಮಕ್ಕಳಿಗೆ ಅಂತಹ ಕುತೂಹಲಕಾರಿ ವಿಷಯಗಳನ್ನು ತಿಳಿಸ್ಬೇಕು. ಕುಡ್ಡಿ ಕುಕ್ಕಾರಿ ಹುಳ ಮನಿ ಮಾಡಿ ಅದ್ರೊಳಗ ಹಸಿರು ಹುಳ ತಗೊಂಡು ಬರುತ್ತದ. ಹೊಲಕ್ಕೆ ಹೋಗಿರ್ತೀರಿ, ಇವೆಲ್ಲ ನೋಡ್ತಿರ್ತೀರಿ, ಪ್ರಸಂಗಗಳನ್ನ ನೋಡ್ರಿ, ಕಣ್ಣಾರಿ ಕಾಣ್ರಿ. ಆ ಹುಳ ಹೋಗಿ ಏನ್ ಮಾಡುತ್ತಾ? ಗುಯ್ ಅಂತ ಹೇಳಿ ನಾದ ಮಾಡುತ್ತ. ನಾದ ಮಾಡಿದಾಗ ಯಾವ ಹುಳ ಹಿಂಗ ತಲೆ ಮ್ಯಾಲೆತ್ತಿ ನೋಡುತ್ತಲ್ಲ, ಆ ಹುಳ ಮಾತ್ರ ತಗೊಳುತ್ತ. ಆ ಹುಳ ತಗೊಂಡು ಬಂದು ತಾನು ಕಟ್ಟಿದಂತಹ ಮಣ್ಣಿನ ಮನೆಯೊಳಗ ಅದನ್ನ ಇಡ್ತದ. ಇಟ್ಟು ಮಣ್ಣಿನ ಮುಖಾಂತರ ಅದನ್ನ ಮುಚ್ಚಿ ಬಿಡ್ತದ. ಸುಮಾರು 1 ವಾರಗಳ ಗಟ್ಟಲೆ ಅದಕ್ಕೇನು ತಿನ್ನಕ್ ಕೊಡಂಗಿಲ್ಲ. ಒಂದೇ ಒಂದು ಶಬ್ದ ಮಾಡ್ತದೆ. ಅದು ಏನು ಶಬ್ದ ಮಾಡ್ತದೆ ಅಂತ ಕೇಳಿದ್ರೆ ಓಂಕಾರವನ್ನ ಮಾಡ್ತದೆ. ಓಂ ಹಿಂಗೆ ಒಂದು ವಾರ. ಆಶ್ಚರ್ಯ, 1 ವಾರ ಒಳಗಿಟ್ಟು ಓಂಕಾರದ ನಾದವನ್ನು ಕೊಟ್ಟಿತ್ತು ಅಲ್ಲ. ವಾರ ಆಗ್ತಿದ್ದ ಹಾಗೇನೆ ಅದ್ರ ಒಳಗಿಂದ ಹಸಿರು ಹುಳ ಬರಂಗಿಲ್ಲ. ತಾ ಹೆಂಗಿರ್ತದ ಭ್ರಮರ, ಅದೇ ಭ್ರಮರವಾಗಿ ಒಳಗಿಂದ ಹೊರಗೆ ಎದ್ದು ಬರ್ತದ. ಎಂಥ ಶಕ್ತಿ ಇರಬೇಕು ಅದ್ರೊಳಗಡೆ. ಒಂದು ಹುಳ ತನ್ನಂತೆ ಮಾಡ್ಕೊಳ್ತದೆ ಒಂದು ನಾದವನ್ನ ಕೊಟ್ಟು ಅಂದ ಬಳಿಕ ಅದರೊಳಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ಗುರುರಾಯನಲ್ಲಿ ಶಕ್ತಿ ಇರಂಗಿಲ್ಲ ಏನು? ಕೀಟೋ ಭ್ರಮರ ಯೋಗೇನ ಕೀಟೋ ಭವತಿ ಭ್ರಮರ. ಭ್ರಮರದ ಸಂಘದಿಂದ, ಸಂಸ್ಕಾರದಿಂದ ಕೀಟವು ಕೂಡ ಭ್ರಮರ ಆಗ್ತದೆಯೋ ಹಾಗೆ ಗುರುವಿನ ಸಂಘದಿಂದ, ತಂದೆ ತಾಯಿಗಳ ಸಂಸ್ಕಾರದಿಂದ ಮಗುವಿನ ಕಿವಿಯೊಳಗ, ಮಗುವಿನ ಮನದೊಳಗ ಸದಾಕಾಲ ಏನು ಓಂಕಾರದ ಬೀಜಗಳನ್ನು ಬಿತ್ತಿರಿ, ಅದೇ ಮಗು ಮುಂದೆ ಈ ನಾಡಿನ ಸತ್ಪ್ರಜೆ ಆಗ್ತದೆ. ಒಬ್ಬ ಶಿವಯೋಗಿ ಆಗ್ತಾನೆ, ಮಹಾತ್ಮನಾಗ್ತಾನೆ. ಅದಕ್ಕೆ ತಂದೆ ತಾಯಿಗಳು, ಆ ಮುಡಿಯಮ್ಮ ಆದಯ್ಯನವರು ಆ ಮಗು ಬೆಳೆದು ದೊಡ್ಡದು ಆಗ್ತಿದ್ದ ಹಾಗೆನೆ ಮನೆಯೊಳಗ ಆಟ ಪಾಠಗಳ ಕಡೆ ಲಕ್ಷ್ಯ ಇತ್ತಲ್ಲ. ಏನ್ ಆಟ ಆಡ್ತಿತ್ತು ಅಂದ್ರ ಅದಕ್ಕೆ ಒಂದ ಆಟ ಗೊತ್ತಿತ್ತಂತ. ಅವ್ರವ್ವ ನಿತ್ಯ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಲಿಂಗಕ್ಕೆ ನೀರು ಹಾಕಿ ಭಸ್ಮ, ಗಂಧ, ಪುಷ್ಪ, ಧೂಪ, ದೀಪಗಳನ್ನ ತೋರಿಸಿ ನಮಸ್ಕಾರ ಮಾಡಿ, ಲಿಂಗಯ್ಯ ನೀನಿಲ್ಲದ ಜಗ ಇಲ್ಲಪ್ಪ, ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾಗಿರಯ್ಯ ಅಂತ ಹೇಳಿ ಅವ್ರ ತಾಯಿ ಲಿಂಗಯ್ಯನನ್ನ ಎಡದ ಕೈ ಮೇಲಿಟ್ಟು ಮಗುವಿನನ್ನ ಮುಂದೆ ಕುಂದ್ರಿಸಿಕೊಂಡು, ಇದು ಲಿಂಗಯ್ಯ, ಇದು ಪರಮಾತ್ಮ, ಈತನಿಗೆ ನಮಿಸ್ಬೇಕು, ನೀನು ಲಿಂಗವೇ ಆಗಬೇಕು,
ಆ ಲಿಂಗ ಈ ಲಿಂಗ ಕಾಲಿಂಗನ ಬಾಗಲ್ಕೆ, ಆ ಲಿಂಗ ಈ ಅಂಗ ಕಾಲಿಂಗನ ಬಾಗಲ್ಕೆ, ನೀ ಲಿಂಗ ನಿನ್ನ ಮೈಲಿಂಗ, ನೀ ಲಿಂಗ ನಿನ್ನ ಮೈಲಿಂಗ ಅಂತ ತಿಳ್ಕೊಂಡು ತಾಯಿ ಅವನಿಗೆ ಹೇಳ್ತಿದ್ದಂತ. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು. ಬೇರೆ ಹುಡುಗರು ಹಾಗೆ ಆಟ ಆಡ್ತಿದ್ದಿಲ್ಲ, ಇದರ ಆಟ ಪಾಠಗಳನ್ನೇ ಬೇರೆ ಆಯ್ತು. ನನಗೆ ಗೊತ್ತಿರುವಂಗ ಮಕ್ಕಳು ಆಟ ಆಡಬೇಕು. ಎಷ್ಟು ಜನ ಈ ಊರೊಳಗ ಯಜಮಾನ್ರೆಲ್ಲ ಅದಿರಿ? ಯಜಮಾನ್ರ ಹಂಗ ನೀವು ಸಣ್ಣವರಿದ್ದಾಗ ಯಾವ್ಯಾವ ಆಟ ಆಡ್ತಿದ್ರಿ? ಹಂಗ ಒಂದ್ ಲಿಸ್ಟ್ ಮಾಡ್ರಿ. ಆಟ ಆಡಿರಿ ಅಪ್ಪ ಯಜಮಾನ್ರ? ಏನೇನ್ ಆಟ ಆಡಿರಿ? ಕಬಡ್ಡಿ ಆಟ ಆಡಿರಿ, ಖೋ ಖೋ ಆಡಿರಿ, ಮತ್ತೆ ಯಾವ ಆಟ ಆಡಿರಿ? ಕ್ರಿಕೆಟ್ ಈಗ ಬಂದತ್ತ. ಹೇಳ್ರಿ ಯಾವ್ಯಾವ ಆಟ ಆಡಿರಿ? ಚಿಣುಪಣಿ ಆಟ ಆಡಿರಿ, ಗೋಲಿ ಆಟ ಆಡಿರಿ, ಏನ್ರಿ ಚಿಲ್ಲಕಟ್ಟಿ, ಆಮೇಲೆ ಹಿಂಗ ಹಿಂಗ ಎರಡು ಕೈ ಮ್ಯಾಲೆ ಎತ್ತಿ ಬಡಗಿ ಇಟ್ಟು ಹಿಂಗ ಚಿಮ್ತಿದ್ರಲ್ರಿ, ಏನಂತಿದ್ರ ಅದಕ್ಕ? ಕೋಲಾಟ, ಚಿಲ್ಕವಾಟ. ಓಕೆ. ಏನೇನ್ ಆಟ ಆಡಿರಲ್ಲ ಈಗ ಒಂದರ ನೋಡಿರೇನ್ರಿ? ಒಂದು ಬ್ಯಾಟ್ ತರ್ತಾನ್ರಿ ಯಮಧರ್ಮ ತಂದಂಗ, ಅವೊಂದು ಬಾಲ್ ಹಿಡಿದಿರ್ತಾನ್ರಿ, ಹೊಡ್ತಾ ಹೊಡೆದ್ರ ಅವನದರ ತಲೆ ಹೊಡೆದಿರ್ಬೇಕು, ಇವನದರ ತಲೆ ಹೊಡೆದಿರ್ಬೇಕು. ಹೌದಲ್ಲ? ಇವರು ನೀವು ಆಟ ಆಡ್ತಿದ್ರಿ. ನೀವೇನ್ ಆಟ ಆಡ್ತಿದ್ರಿ? ಆಡಿರಲ್ಲ? ನೀವೇನ್ ಆಟ ಆಡಿರಿ ಹೇಳ? ಬಳಿಚೀರು ಹೊಡೆದು ಹಿಂಗ ಮಣ್ಣಾಗ ತುರುಕಿ, ಎಲ್ಲೈತಿ ಇದು ನಮ್ದು, ಇದು ನಿಂದು. ಬಳಿ ಚೂರು ಸದ್ಯ ಬಿಟ್ಟಿಲ್ರಿ ಇವ್ರು, ನಂದು ನಿಂದು. ಇನ್ನು ನಿಮ್ಮ ಆಸ್ತಾಗಿ ಬಿಡ್ತಾರನ್ರಿ? ಅಲ್ಲ, ಆಟ ಆಡಿರಿಲ್ಲವ? ಬಳಿ ಚೂರು ಆಟ ಆಡಿರಿ. ಮತ್ತೇನ್ ಆಟ ಆಡಿರಿ ಹೇಳ್ರಿ? ಕುಂಟೆ ಪಿಲ್ಲ ಆಟ ಆಡಿರಿ. ಮತ್ತ ಕಣ್ಣು ಮುಚ್ಚಾಲೆ ಆಟ ಆಡಿರಿ. ಇವೆಲ್ಲ ನಿಮ್ಮ ಆಟ ರೀ, ಹೌದಲ್ಲ? ಇವ್ರದೊಂದು ಆಟ ಆದ್ರೆ ಅವ್ರದೊಂದು ಆಟ. ನಮ್ಮ ಗಂಡ್ಮಕ್ಳಿಗೆ ಭಾರಿ ಇಷ್ಟದ ಆಟ ಯಾವ್ದು ಹೇಳಿ ನೋಡೋದು. ಮನ್ ಹಿಂಗ ಕೇಳಿದ್ರೆ ಯಜಮಾನ್ರ, ಗಂಡ್ಮಕ್ಳಿಗೆ ಭಾರಿ ಇಷ್ಟದ ಆಟ ಯಾವ್ದ್ರಿ ಅಂತ ಕೇಳಬಾರ್ದಿತ್ತು, ಕೇಳ್ಬಿಟ್ಟೆ. ಅವ್ ಹಿಂದ್ ಕುತ್ಕೊಂಡು ಎಲ್ಲಿದ್ನು ಏನು ಓಸಿ ಆಟ್ರಿ ಅನ್ಬೇಕ, ಹಿಂದ್ ಬಂದು ಹಣಿ 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 ಬಡ್ಕೊಂಡೆ ಹೋಗ್ಬ ನೀನು. ಅಂದರ್ಬಾಹರ್ ಅಂತ, ಅಂದರ್ಬಾಹರ್. ವಿಚಿತ್ರ ಆಟಗಳು, ಹೌದಾ ಅಂದ್ರೆ? ಮಹಾತ್ಮರಾದಂಥವ್ರಿಗೆ ನಿಮ್ಮ ಮಕ್ಕಳಿಗೆ ಆಟ ಆಡಿಸ್ರಿ. ಯಾವ ಆಟ ಆಡಿಸ್ಬೇಕು ಹೇಳ? ನಿಮ್ಮ ಮಕ್ಕಳು ಯಾರು ಓದಿದ್ದು ನೆನಪಿರಂಗಿಲ್ರಿ ಅಜ್ಜವ್ರ, ಅವ್ರಿಗೆ ಏಕಾಗ್ರತೆ ಇಲ್ರಿ ಅಜ್ಜವ್ರ, ಆಮೇಲೆ ಒಂದೇ ಕಡೆ ಕುತ್ಕೊಳಂಗಿಲ್ರಿ ಅಜ್ಜವ್ರ ಅನ್ನುವಂಥವ್ರು ಯಾರಾದ್ರೂ ಬರ್ತಿದ್ರ ನಿಮ್ಮ ಮಕ್ಕಳಿಗೆ ಗೋಲಿ ಆಟ ಆಡಿಸ್ರಿ. ಏನಾಟ? ಗೋಲಿ ಆಟ ಆಡಿಸ್ರಿ. ಯಾಕೆ ಗೋಲಿ ಆಟ ಆಡಿಸ್ಬೇಕು ಅಂತ ಕೇಳಿದ್ರ, ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಸಣ್ಣವರಿದ್ದಾಗ ಅವರ ಅಚ್ಚುಮೆಚ್ಚಿನ ಆಟ ಯಾವುದು ಅಂತ ಕೇಳಿದ್ರ, ಒಂದು ಗೋಲಿ ಆಟ, ಇನ್ನೊಂದು ಚಿಣಿಪಣಿ ಆಟ, ಇನ್ನೊಂದು ದೊಂಬರಾಟ. ದೊಂಬರಾಟ ನೋಡಿರಿ ಹೆಂಗ್ ಮಾಡ್ತಿರ್ತಾರೆ? ದೊಂಬರಾಟ ಈ ಕಡೆ ಒಂದು ಕಟ್ಟಿಗೆ, ಈ ಕಡೆ ಒಂದು ಕಟ್ಟಿಗೆ, ನಡಕ ತಂತಿ ಕಟ್ಟಿರ್ತಾರ, ಕೆಳಗಿದ್ದವರು ವಾದ್ಯ ನುಡಿಸ್ತಿರ್ತಾರ, ಒಂದ್ ಕೈಯೊಳಗ ಕೋಲ್ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಅವ್ರು ಏನ್ ಮಾಡ್ತಿರ್ತಾರ? ಹಗ್ಗ ದಾಟ್ತಾರಲ್ಲ. ಎಂಥ ಕಾನ್ಸಂಟ್ರೇಷನ್ ಅವ್ರದ್ದು! ಬೇಕಾದಂತವ್ರು ಬೇಕಾದಷ್ಟು ಹೇಳಿದ್ರು ತಮ್ಮ ದೃಷ್ಟಿ ಮಾತ್ರ ಎಲ್ಲಿರ್ತದಂದ್ರ ಗುರಿ ಕಡೆನೆ ಇರ್ತದೆ. ಪರಮ ಪೂಜ್ಯ ಶ್ರೀಧರ ಗಡ್ಡಿಯ ಸೋಮ ಸಮುದ್ರದ ಪರಮ ಪೂಜ್ಯರು ದಯಮಾಡಿಸ್ತಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ ಹರ ಹರ. ಶ್ರೀಮಠದ ಪರಮ ಪೂಜ್ಯರು ಸೋಮ ಸಮುದ್ರದ ಪರಮ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಸ್ವಾಗತಿಸ್ತಾ, ಪರಮ ಪೂಜ್ಯರು ಇದೀಗ ಶ್ರೀಗಳಿಗೆ ಅಜ್ಜವರು ನಾವು ಬಹಳ ಆತ್ಮೀಯರು. ನಮ್ಮದೆಲ್ಲ ಕಾವಿ ಬಳಗ ಒಂದ ನಮ್ಮದು. ನೀವು ಹೆಂಗ ನಿಮ್ಮ ಮಂದಿ ಕೂಡಿದಾಗ ಸುದ್ದಿ ಹಚ್ತಿರಲ್ಲ, ನಾವು ನಮ್ಮ ಮಂದಿ ಕೂಡಿದಾಗ ಸುದ್ದಿ ಹಚ್ತೀವಿ. ಅತ್ಯಂತ
ಸರಳ ಸಾತ್ವಿಕ ಸ್ವಾಮೀಜಿಯವರು ವಿದ್ಯಾವಂತರು, ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡಿದಂಥವರು, ನಾಡು ಕಂಡಂತಹ ಅಪರೂಪದ ಪರಮ ಪೂಜ್ಯರವರು. ನಮ್ಮ ಹೊಸಪೇಟೆಯ ಸಂಗನ ಬಸವ ಮಹಾಸ್ವಾಮೀಜಿಯವರು ಜಗದ್ಗುರು ಮಹಾಸನ್ನಿಧಿಯವರ ಮಾನಸ ಪುತ್ರರಾಗಿ ಅವರ ಮಠದ ಶಾಖಾ ಮಠ, ಅದು ಸೋಮಸಮುದ್ರ, ಅಂತಹ ಸೋಮಸಮುದ್ರದ ಮಠಕ್ಕೆ ಪರಮ ಪೂಜ್ಯರಾಗಿದ್ದಾರೆ. ಅಂತಹ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಏನ್ ಹೇಳಕತ್ತಿದ್ದೀನ್ರಿ ನಾನು, ಎಲ್ಲೂ ಕೋಲಾಟ, ಗೋಲಿ ಆಟ, ದೊಂಬರಾಟ ನೋಡಿರಲ್ಲ. ದೊಂಬರಾಟ ಅಂದ್ರೆ ಆ ಕಡೊಂದು ಈ ಕಡೊಂದು ಕಟ್ಟಿಗೆಗಳನ್ನ ನೆಟ್ಟು ತಂತಿ ಕಟ್ಟಿ ಬಹಳ ಸುಂದರವಾಗಿ ವಾದ್ಯ ನುಡಿಸ್ತಿರ್ತಾರ, ಆ ಕಡೆ ದಾಟ್ತಿರ್ತಾರ. ಆದ್ರೆ ಮ್ಯಾಲ ನಡೆಯುವಂತ ವ್ಯಕ್ತಿ ಏನಿರ್ತದಲ್ಲ ಕೂಸ, ಅದರ ದೃಷ್ಟಿ ಎಲ್ಲಿರ್ತದ ಅಂದ್ರೆ ಹೋಗಿ ಮುಟ್ಟುವ ಮುಖ್ಯ ಗುರಿ ಕಡೆಗೇನೆ ಇರ್ತದೆ ಹೊರತು ಬೇರೆ ಎಲ್ಲಿ ಇರಂಗಿಲ್ಲ. ಹೌದನಲ್ರಿ? ಗೋಲಿ ಆಟ ಆಡ್ತೀರಿ, ಗೋಲಿ ಆಟ ಆಡ್ಬೇಕಾದ್ರೆ ಎದುರಿಗಿರುವಂತಹ ಗೋಲಿಗೆ ನಿಮ್ಮ ಕೈಯೊಳಗಿರುವಂತಹ ಗೋಲಿ ತಗೊಂಡು ಹೊಡಿಬೇಕಾದ್ರ ನಿಮ್ಮ ದೃಷ್ಟಿ ಎಲ್ಲಿರ್ಬೇಕು? ಗೋಲಿ ಮೇಲೆ ಇರ್ಬೇಕಲ್ಲ. ಅಲ್ಲಿ ಹೊಡಿಬೇಕಾದ್ರೆ ನಾ ಈ ಕಡೆ ನೋಡ್ಕೊಂತ ಹೊಡ್ರಿ ಅದ್ ಯಾಕೆ ಕಡೆ ಹೋಗ್ತದೆ. ಹೌದಲ್ಲ? ಹಂಗ ನಿಮ್ಮ ಗುರಿ, ನಿಮ್ಮ ಸಿದ್ಧಿ, ನಿಮ್ಮ ದೃಷ್ಟಿ, ನಿಮ್ಮ ಯೋಗ ಸಾಧನೆ ಸಿದ್ಧಿಸಬೇಕು, ನಿಮ್ಮ ಮನಸ್ಸು ಏಕಾಗ್ರತೆಗೆ ಬರಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಗೋಲಿ ಆಟ ಆಡೋದನ್ನ ಕಲಿಸಿ. ಗೋಲಿ ಆಟ ಆಡಬೇಕು ಮಕ್ಕಳು. ಅಂತಹ ಆಟವನ್ನ ಸರ್ವೇ ಸಾಮಾನ್ಯವಾಗಿ ನೀವು ಆಟ ಆಡಿವಿ. ಅದಕ್ಕೆ ಸಿದ್ದಯ್ಯ ಪುರಾಣಿಕರಂತರ ಕ್ರೀಡೆ ಇಲ್ಲದ ಜೀವನ ಅದು ಕೀಡೆ ತಿಂದ ಹಣ್ಣಿನಂತಯ್ಯ. ಕ್ರೀಡೆ ಇಲ್ಲದೆ ಇರುವಂತಹ ಜೀವನ ಅಂದ್ರೆ ಅದು ಕೀಡೆ ತಿಂದಂಗಂತೆ. ಹೀಗಾಗಿ ಅಂತಹ ಆಟ ಪಾಠಗಳ ಜೊತೆಗೆ ಆ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತದೆ. ದೊಡ್ಡದಾದ ಮೇಲೆ ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹದ್ದನ್ನ ನಮ್ಮ ಗವಾಯಿಗಳು ಪದ್ಯ ಓದ್ತಾರೆ. ಆ ಪದ್ಯದ ನಂತರದಲ್ಲಿ ನಾನು ತನಗೆ ಮುಂದುವರಿಸ್ತೇನೆ. ಮಗು 12-13 ವಯಸ್ಸಿಗೆ ಬರ್ತಿದ್ದ ಹಾಗೇನೆ ಆ ಮಗುವನ್ನ ತಂದೆ ತಾಯಿಗಳು ಗುರುವಿನ ಸಮೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಎನ್ನುವಂತಹದ್ದು ನಾನು ಪದ್ಯದ ನಂತರದಲ್ಲಿ ತಮಗೆ ತಿಳಿಸ್ತೀನಿ. ಜೈ ಮಂಗಲಂ ಜೈ ನಮ ಪಾರ್ವತೆ ಪತೆ ಶಿವರ ಹರ ಮಹಾದೇವ. ದೀಯತೆ ಜ್ಞಾನಸ್ಯ ವಿಭವಂ, ದೀಯತೆ ಜ್ಞಾನಸ್ಯ ವಿಭವಂ, ಕ್ಷೀಯತೆ ಚ ಮಲತ್ರಯವಂ. ಎಂಬಾತಾಗ ಮುದುಕ್ತಿಯಸ್ತವ ನಿನಗೊರೆನಿಗೆ, ಮುದುಕ್ತಿಯಸ್ತವ ನಿನಗೊರವನೀಗ. ಈಯುತೆ ಜ್ಞಾನ ಸಂಪದವಂ, ಜ್ಞಾನ ಸಂಪದವಂ ಕ್ಷೀಪುದು ತ್ರಿಮಲಂಗಳಾನಿದುವೆ. ಜ್ಞೇಯಮಲ್ಲಿ ಸಂಸ್ಕೃತಿಯ ಸಂಸ್ಕೃತಿಯ ದುಸ್ಮರಿಗಳಿರಗೈ, ಸಂಸ್ಕೃತಿಯ ದುಸ್ಸರ್ಮಗಳೇ ಗರಿಯೇ ಗರಿಯೇ ದುಷ್ಕರ್ಮಿಗಳಿಗರಿಗರಿಗೆ. ಜೈ ಮಂಗಲಂ ಜೈ ನಮ ಪಾರ್ವತೆ ಪತೆ ಶಿವರಗರ ಮಹದೇವ. ಹೀಗೆ ಆ ತಂದೆ ತಾಯಿಗಳು ಮಗುವಿಗೆ ಯೋಗ್ಯ ಸಂಸ್ಕಾರವನ್ನ ಕೊಟ್ಟು ಮಗು ಬೆಳೀತಾ ಬೆಳೀತಾ ದೊಡ್ಡದಾಯ್ತು. 10, 12, 13 ವರ್ಷದ ಮಗು ಆಗ್ತಿದ್ದ ಹಾಗೇನೆ ಮನೆಯೊಳಗ ತಂದೆ ತಾಯಿಗಳು ವಿಚಾರ ಮಾಡಿದ್ರು, ಮಗುವಿಗೆ ನಮ್ಮಲ್ಲಿ ನಿನ್ನೆ ನಾನು ಹೇಳಿದೆ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಕೂಡ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಕರಿತೀವಿ. 16 ಸಂಸ್ಕಾರಗಳನ್ನ ಕೊಡ್ತೀವಿ. ಅದರಲ್ಲಿ ಮಗು ಬೆಳೆದು ದೊಡ್ಡದಾಗ್ತಾ ಬಂತು. ಆ ಮಗುವಿಗೆ ದೀಕ್ಷಾ ಸಂಸ್ಕಾರ ಆ ದೀಕ್ಷಾ ಸಂಸ್ಕಾರವನ್ನ ಗುರುಗಳ ಕಡೆ ಕೊಡಿಸ್ಬೇಕು, ವಿದ್ಯೆಯನ್ನ ಕಲಿಸ್ಬೇಕು ಅಂತ ತಿಳ್ಕೊಂಡು ಅವರು ತಮ್ಮ ಮನೆಯ ಗುರುಗಳಾಗಿರುವಂತಹ ಕಲಕೇರಿಯ ಮರುಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಹತ್ರ ಅವರನ್ನ ಕರ್ಕೊಂಡು ಹೋಗ್ತಾರೆ. ಮಗುವಿಗೆ ನೀವು ಒಂದು ತಲೆಯಾಗಿ ಇಟ್ಕೊಂಡಿರ್ಬೇಕು,
लालयेत पंचवर्षाणि दश वर्षाणि ताडयेत ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. ನೀತಿಕಾರರು ಬಹಳ ಸುಂದರವಾದ ಮಾತನ್ನ ಹೇಳ್ಯಾರ. ಮಗುವನ್ನ 5 ವರ್ಷಗಳವರೆಗೆ ಅತ್ಯಂತ ಪ್ರೇಮದಿಂದ ನೋಡ್ಬೇಕಂತೆ. 5 ವರ್ಷಗಳವರೆಗೆ ಅದನ್ನು ಬಹಳ ಪ್ರೇಮ ಮಾಡಬೇಕು. ಲಾಲಯೇತ್ ಪಂಚವರ್ಷಾಣಿ, ಅದಕ್ಕೆ ಎಳ್ಳಷ್ಟು ಕೊರತೆ ಮಾಡಬಾರ್ದು ಪ್ರೀತಿಗೆ. ಎಷ್ಟೋ ಮಕ್ಕಳು 5 ವರ್ಷದೊಳಗೆ ಇರಬೇಕಾದ್ರೆ ಪ್ರೀತಿಯನ್ನ ಕಾಣದೇನೆ ತಂದೆ ತಾಯಿಗಳಿಗೆ ಮಕ್ಕಳೇ ಶತ್ರುಗಳಾದಂತಹ ಉದಾಹರಣೆಗಳನ್ನು ನಾವು ಕಂಡಿವಿ. ಅದಕ್ಕೆ ಆ ಸಂದರ್ಭದಲ್ಲಿ ಮಗುವಿಗೆ ಅತ್ಯಂತ ಪ್ರೇಮವನ್ನು ಕೊಡಬೇಕು. ಇದು ಲಾಲಯೇತ್ ಪಂಚವರ್ಷಾಣಿ ದಶ ವರ್ಷಾಣಿ ತಾಡಯೇತ್. ಇನ್ನು 5 ಮುಗಿದು 10 ವರ್ಷದ ಹುಡುಗರು ಇರ್ತಾವ ನೋಡ್ರಿ, ಅವು ಏನಾರ ಕೇಳಿದ್ವು ಅಂದ್ರ ಹಠ ಬಾಳ ಮಾಡ್ತಿರ್ತಾವ. ಹಠ ಬಾಳ ಮಾಡ್ತಿದ್ದವು, ಅದು ಕೊಡಿಸಬೇಕು ಅಂತಂದ್ರೆ ಏಟ್ ಹಾಕ್ಬೇಕು. ಅವೇನು ಕೇಳ್ತಾವ ಏಟ್ ಹಾಕ್ಬೇಕು, ಕೊಡಿಸುವಂಗಿಲ್ಲ. 10 ವರ್ಷದ ತನಕ ಬಡೆದು ಬೈದು ಬುದ್ಧಿಯನ್ನ ಕಲಿಸ್ಬೇಕು, ಇದು ನೀತಿ. ಇನ್ನು ಇದಾದ ಮೇಲೆ ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. 15 ವರ್ಷಗಳು ದಾಟಿದ ಮೇಲೆ ನೀವು ಟೀನೇಜ್ ಅಂತಿರಲ್ಲ, ಆ ಟೀನೇಜ್ ದಾಟಿದ್ರು ಅಂತಂದ್ರೆ ಮಕ್ಕಳನ್ನ ಹೊಡೆಯುವಂಗಿಲ್ಲ, ಮಕ್ಕಳನ್ನ ಬೈಯುವಂಗಿಲ್ಲ. ಸುಮ್ಮನೆ ಕಣ್ಣ ದೃಷ್ಟಿಯಲ್ಲಿನೇ ಅಂಜಿಕೆ ಇಟ್ಟಿರ್ಬೇಕು. ಸುಮ್ಮನೆ ಕಣ್ಣು ಬಿಟ್ಟರೆ ಸಾಕು, ಅವ್ರು ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ದೃಷ್ಟಿ ನಿಮ್ಮಲ್ಲಿರಬೇಕು. ಅದರ ಜೊತೆಗೆ ಮುಂದುವರೆದು ಹೇಳ್ತಾರೆ, ಪುತ್ರಂ ಮಿತ್ರವದಾಚರೆ. ಮಕ್ಕಳನ್ನ ಗೆಳೆಯ ಅಥವಾ ಗೆಳತಿಯ ಸ್ವರೂಪದಲ್ಲಿ ಅವ್ರನ್ನ ಕಾಣಬೇಕಂತೆ. ಇದು ನೀತಿಯ ಪಾಠ. ಹೀಗೆ ಆ ಮಗುವಿಗೆ ತಂದೆ ತಾಯಿಗಳು ವಿಚಾರ ಮಾಡಿದ್ರು, ಮಗು ಬೆಳೀತಾ ದೊಡ್ಡದಾಯ್ತು, ಈ ಮಗುವಿಗೆ ದೀಕ್ಷೆಯನ್ನ ಕೊಡಬೇಕು, ಗುರುಗಳ ಹತ್ರ ವಿದ್ಯೆಯನ್ನ ಕಲಿಸೋದಕ್ಕೆ ಬಿಡಬೇಕು. ಇದು ಗುರು ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡು ಅವರು ಮರುಳ ಸಿದ್ಧರ ಹತ್ರ ತಮ್ಮ ಮಗುವಾಗಿರುವಂತಹ ಶರಣಬಸವನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ ಮೇಲೆ ನಮ್ಮ ವೀರಶೈವ ಧರ್ಮದಲ್ಲಿ ನಾನು ನಿನ್ನೆ ಹೇಳಿದೆ, ಯಾರಿಗೆ ಮಗ ಆಗಬೇಕು ಅಂತ ಕೇಳಿದ್ರೆ ತಂದೆ ತಾಯಿಗಳಿಗೆ ಮಗ ಆಗುವುದಲ್ಲ, ಗುರುವಿಗೆ ಮಗ ಆಗಬೇಕು. ಅವನಿಗೆ ನಿಜವಾದ ಮಗ ಅಂತ ಕರೀತಾರೆ, ಅವನಿಗೆ ನಿಜವಾದ ಶಿಷ್ಯ ಅಂತ ಕರೀತಾರೆ. ನಮ್ಮಲ್ಲಿ ಬಹಳ ದೊಡ್ಡ ಪರಂಪರೆ ಅದು. ಗುರು ಅಂತ ನೆನಪಾದ್ರೆ ನಮಗೆ ರಾಮಕೃಷ್ಣ ಪರಮಹಂಸರು ನೆನಪಾಗ್ತಾರೆ, ನಮಗೆ ಗುರು ಅಂತ ನೆನಪಾದ್ರೆ ಗೋವಿಂದ ಭಟ್ರು ನೆನಪಾಗ್ತಾರೆ, ಶಿಷ್ಯ ಅಂತ ನೆನಪಾದ್ರೆ ಅದು ಶರೀಫ ಸಾಹೇಬರು ನೆನಪಾಗ್ತಾರೆ, ಗುರು ಅಂತ ನೆನಪಾದ್ರೆ ನಮಗೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ನೆನಪಾಗ್ತಾರೆ, ಅದು ಶಿಷ್ಯ ಅಂತ ನೆನಪಾದ್ರೆ ಮಹಾ ಮೃತ್ಯುಂಜಯ ಅಪ್ಪಗಳು ನೆನಪಾಗ್ತಾರೆ, ಗುರು ಅಂತ ನೆನಪಾದ್ರೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ನೆನಪಾಗ್ತಾರೆ, ಶಿಷ್ಯ ಅಂತ ನೆನಪಾದ್ರೆ ಅದು ಪಂಚಾಕ್ಷರಿ ಗವಾಯಿಗಳು ನೆನಪಾಗ್ತಾರೆ. ಹೀಗೆ ಗುರು ಶಿಷ್ಯ ಪರಂಪರೆಯನ್ನು ನೆನೆಸಿಕೊಂಡ್ವಿ ಅಂತಂದ್ರ ಅದು ಬಹಳ ದೊಡ್ಡ ಇತಿಹಾಸ, ಬಹಳ ದೊಡ್ಡ ಇತಿಹಾಸ. ಹಾಗೆ ಇಲ್ಲಿ ಆ ಮಗುವನ್ನ ಗುರುಗಳ ಸಮೀಪಕ್ಕೆ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿದ್ರು, ಅಪ್ಪ ಇದು ನಿಮ್ಮ ಮಗ. ಅವ್ರು ನೋಡ್ತಿದ್ದಂಗ ಗುರುಗಳು ಅಂದ್ರೆ, ಏನೋ ಅದಯ್ಯ ಬಹಳ ದಿವಸಕ್ಕೆ ಈ ಕಡೆ ಬಂದ್ರಲ್ಲ ಮಠಕ್ಕ, ಏನ್ ಸಮಾಚಾರ? ಏನಿಲ್ಲಪ್ಪ, ಮಗ ದೊಡ್ಡವಾಗ್ಯಾನ, ನಿಮ್ಮ ಹಸ್ತಪುರುಷದಿಂದ ಆತನಿಗೆ ಲಿಂಗ ದೀಕ್ಷೆ ಆಗ್ಬೇಕು, ಆತನಿಗೆ ಸದ್ಬೋಧನೆ ಆಗ್ಬೇಕು, ತಾವು ದಯಮಾಡಿ ಲಿಂಗ ದೀಕ್ಷೆ ಮಾಡಿಕೊಡ್ಬೇಕು ಅಂತಂದಾಗ ಗುರುಗಳು ಸಮೀಪಕ್ಕೆ ಕುಂದಿರಿಸಿಕೊಂಡು ಆತನನ್ನ ಎಲ್ಲ ರೀತಿಯಿಂದ ಶುಚಿರ್ಭೂತನನ್ನಾಗಿ ಮಾಡಿ ಸ್ನಾನ ಎಲ್ಲವನ್ನ ಮಾಡಿಸಿ ಕೇಶಮುಂಡನ ಮಾಡಿ ದೀಕ್ಷೆಯನ್ನ ಕೊಡ್ತಾರೆ. ನಿಮ್ಗೆ ಗೊತ್ತಿರಬೇಕು ದೀಕ್ಷೆ ಅಂದ್ರೆ ಏನು. ಈಗ ತಾನೇ ಅವ್ರು ಹಾಡಿದ್ರಲ್ಲ, ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಚ ಮಲತ್ರಯಂ. ದೀಯತೆ ಚ ಶಿವಜ್ಞಾನಂ, ದೀಕ್ಷೆ ಅನ್ನೋ ಶಬ್ದ ನಮಗೆ ಏನ್ ಹೇಳುತ್ತಂದ್ರ, ದಿ ಅಂದ್ರ ಕೊಡ್ತದೆ. ಏನ್ ಕೊಡ್ತದೆ? ಶಿವಜ್ಞಾನ. ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಚ ಮಲತ್ರಯಂ. ನಮ್ಮೊಳಗಿರುವಂತಹ 3 ಮಲಗಳದಾವು: ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಈ ಮಲತ್ರಯಗಳ ದೋಷಗಳನ್ನ ನಿವಾರಣೆ ಮಾಡಿ ಸತ್ ಚಿತ್ ಆನಂದ ಸ್ವರೂಪವಾದ ಬ್ರಹ್ಮಜ್ಞಾನವನ್ನ, ಶಿವಜ್ಞಾನವನ್ನ ಕೊಟ್ಟು ತನ್ನ ಮುಂದೆ ಕುಳ್ಳಿರಿಸಿಕೊಂಡು ಅದ್ಭುತವಾಗಿರುವಂತಹ ಲಿಂಗ ಹಸ್ತದಿಂದ
ಆತನ ತಲೆಯ ಮೇಲೆ ಕರವನ್ನ ಇಟ್ಟು ಕಿವಿಯೊಳಗ ಮಹಾಮಂತ್ರವಾಗಿರುವಂತಹ ಓಂ ನಮ ಶಿವಾಯವನ್ನ ಉಪದೇಶ ಮಾಡಿ ಮನ ಬಸರು ಮಾಡ್ತಾನೆ. ಆತ ಬಸರು ಮಾಡ್ತಾನೆ ಅಂದ್ರೆ ಏನಿದು ನಿಮ್ಗೆ ಗೊತ್ತಿರ್ಲಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಎರಡು ದೇಹಗಳ ಸಮಾಗಮ ಆದಾಗ ಪಿಂಡ ಹೇಗೆ ಉತ್ಪತ್ತಿ ಆಗುತ್ತೋ ಹಾಗೆ ಇಲ್ಲಿ ಗುರು ಕೂಡ, ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯ ಒಡಗೂಡಲು ಶಿಷ್ಯನ ಕರ್ಣವೆಂಬ ಯೋನಿಯಲ್ಲಿ ಮಂತ್ರವೆಂಬ ಶಿವನಾಮವೆಂಬ ಮಂತ್ರವ ಉಸಿರಲು ಮನಬಸುರಾಯಿತ್ತು ನೋಡ. ಅಖಂಡೇಶ್ವರ ಹೇಳ್ತಾನೆ. ಏನ್ ಅದ್ಭುತ. ಅಖಂಡೇಶ್ವರ ಹೇಳ್ತಾರೆ, ಇಬ್ಬರು ಸತಿಪತಿಗಳು ಕೂಡಿದಾಗ ಹೇಗೆ ಗರ್ಭ ಉತ್ಪತ್ತಿ ಆಗುತ್ತೋ ಹಾಗೆ ಪರಮ ಗುರು ತನ್ನ ಶಿಷ್ಯನನ್ನ ಮುಂದೆ ಕುಂದಿರಿಸಿಕೊಂಡು ತನ್ನೊಳಗಿರುವಂತಹ ಅರಿವಿನ ಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ, ಮಂತ್ರೋಪದೇಶವನ್ನ ಶಿಷ್ಯನ ಕಿವಿ ಎನ್ನುವ ಯೋನಿಯೊಳಗ ಕರೆದು ಮಕ್ಕಳು ಕೂಡಿಸಿಕೊಂಡು ಉಪದೇಶ ಮಾಡ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುಕರೋದ್ಭವ ತಾನಾದ ಶರಣಗುಂಟೆ ಪರಿಭವ. ಗುರುಕರೋದ್ಭವ ತಾನಾದ ಶರಣಗುಂಟೆ ಪರಿಭವ. ಪರಮ ಗುರು ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರ ಲಿಂಗವಾದ ಶರಣಗೆ ಇನ್ನುಂಟೆ ಪರಿಭವ. ಗುರುಕರೋದ್ಭವ ತಾನಾದ ಶರಣಗುಂಟೆ ಪರಿಭವ. ಪರಮಗುರು ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರಲಿಂಗವಾದ ಶರಣಗೆ ಇನ್ನುಂಟೆ ಪರಿಭವ. ಇದಕ್ಕೂ ಗುರು ಶಿಷ್ಯರು ಅಂತ ಕರೀತಾರೆ. ಕರೆದ ಸಮೀಪಕ್ಕೆ ಕುಂದ್ರಿಸಿ ಆತನ ಅಂಗವನ್ನ ಸ್ವಚ್ಛ ಮಾಡಿ ಮನಸ್ಸನ್ನ ನಿರ್ಮಲ ಮಾಡಿ ಆತನಿಗೆ ವೇದಾದೀಕ್ಷೆ, ಕ್ರಿಯಾದೀಕ್ಷೆ, ಮಂತ್ರ ದೀಕ್ಷೆ, ಮಲತ್ರಯಗಳನ್ನ ಕಳೆಯುವುದಕ್ಕಾಗಿ 3 ದೀಕ್ಷೆಗಳನ್ನ ಕೊಟ್ಟು ಆತನ ತಲೆಯ ಮೇಲೆ ಕರವನ್ನಿಟ್ಟು ತನ್ನ ಲಿಂಗ ಹಸ್ತದಿಂದ ತನ್ನ ಶಕ್ತಿಯನ್ನ ಸಂಚಾರ ಮಾಡ್ತಾರಲ್ಲ, ಆಗ ಶಿಷ್ಯನೊಳಗ ಅದ್ಭುತವಾಗಿರುವಂತ ಶಕ್ತಿ ಉತ್ಪತ್ತಿ ಆಗ್ತದೆ. ಇದು ಗುರು ಲಿಂಗ ಜಂಗಮ ಶಿಷ್ಯನ ನಡುವೆ ನಡೆಯುವಂತ ಆಧ್ಯಾತ್ಮದ ಆನಂದ. ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ಮಧ್ಯದಿ ನಿಲ್ಲಿಸಿ. 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 ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮಗುಂದುಗವಳಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ಹಾಕಿದ ಜನಿವಾರ ನುಗ್ಗಿದ ಮಹಾಭಾರ ಹಾಕಿದ ಜನಿವಾರ ನುಗ್ಗಿದ ಮಹಾಭಾರ ಏಕನ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ಮಧ್ಯದಿ ನಿಲ್ಲಿಸಿ. ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ಮಧ್ಯದಿ ನಿಲ್ಲಿಸಿ. ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮಗುಂದುಗವಳಿ ಎಂದು
ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಕಂಡ ಕಂಡವರೊಡನಲಿದೆ ಧರ್ಮಲಂಡ ಜತೆಯ ಕೇಳದೆ ಕಂಡ ಕಂಡವರೊಡನಲಿದೆ ಧರ್ಮಲಂಡರ ಜತೆಯಕ್ಕೆ ಬೆರದೆ ಕಂಡ ಕಂಡವರೊಡನಲಿದೆ ಧರ್ಮಲಂಡರ ಜತೆಯಕ್ಕೆ ಬೆರದೆ ಪುಂಡರಿತನನು ಕುಯಂದು ನಿಂದಿಸಿ ಪುಂಡರಿತನನು ಕುಯಂದು ನಿಂದಿಸಿ ಗುರುಗಂಡೆ ದರಿತನೆ ನೀವಲ್ಲ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ಮುಗಿದ ಬಾಬಾರ ಹಾಕಿದ ಜನಿವಾರ ಮುಗಿದ ಬಾಬಾರ ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಶಿಶುನಾಳದೀಶ ಗುರು ತನ್ನೊಡೊಳು ವಶವಾದ ಸೂತ್ರವನು ಶಿಶುನಾಳದೀಶ 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 ಗುರು ತನ್ನೊಡೊಳು ವಶವಾದ ಸೂತ್ರವನು ಶಿಶುನಾಳದೀಶ ಗುರು ತನ್ನೊಡೊಳು ವಶವಾದ ಸೂತ್ರವನು ರಸುಲಗುತ್ತಲಿ ತೆಗೆದಲ್ಲಿಯೇ ನುಡಿಸಿದ ರಸುಲಗುತ್ತಲಿ ತೆಗೆದಲ್ಲಿಯೇ ನುಡಿಸಿದ ಉಸಿರಿದ ಮಂತ್ರವ ಹೊಸವನ ಮಾಡುತ್ತ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ಮುಗಿದ ಬಾಬಾರ ಹಾಕಿದ ಜನಿವಾರ ಮುಗಿದ ಬಾಬಾರ ಲೋಕದ ಬ್ರಹ್ಮಜ್ಞಾನನೇ ಪಡೆಯೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಜೈ ಮಂಗಲಂ ಜೈ ನಮ ಏನ್ ಅದ್ಭುತ ಹಾಡ್ರದು ಹಾಕಿದ ಜನಿವಾರವ ಸದ್ಗುರುನಾಥ ನೂಕಿದ ಭವ ಭಾರವ. ಶರೀಫ್ರು ಹಾಡಿದ ಪದ್ಯ ಇದು. ಶರೀಫ್ರು ಮುಸ್ಲಿಮರು, ಗೋವಿಂದ ಭಟ್ರು ಬ್ರಾಹ್ಮಣರು. ದೇಹಗಳಿಗೆ ಜಾತಿ ಇದೆಯೇ ಹೊರತು ಮತಕ್ಕೆ ಜಾತಿ ಇಲ್ಲ. ಒಳಗಿನ ಬ್ರಹ್ಮಜ್ಞಾನಕ್ಕೆ ಜಾತಿ ಇಲ್ಲ. ಅದಕ್ಕೆ ರೂಪ ಇಲ್ಲ, ಗುಣ ಇಲ್ಲ, ಬಣ್ಣ ಇಲ್ಲ, ಯಾವುದೂ ಇಲ್ಲ. ಶರೀಫ ಈ ಹಾಡು ಬರಿಬೇಕಾದ್ರೆ ಕಾರಣ ಏನು ಅಂತಂದ್ರೆ ಇದ್ರ ಹಿನ್ನೆಲೆ ನಿಮ್ಗೆ ಹೇಳ್ತೀನಿ ನಾನು. ಅವ್ರು ಪಾಠ ಕಲಿಯಕ್ಕೆ ಹೋಗ್ತಿದ್ರು ಶರೀಫ್ರು ಗೋವಿಂದ ಭಟ್ರ ಹತ್ರ. ಅಲ್ಲಿರುವಂತಹ ಬ್ರಾಹ್ಮಣರೆಲ್ಲ ಹೇಳಿದ್ರಂತ, ಏ ಸಾಬಾ, ಏ ಸಾಬಾ, ಬಂದೆನಲೇ ಸಾಬಾ, ಬಂದೆನಲೇ ಸಾಬಾ ಅಂತ ಅಂತಿದ್ರು. ಸಣ್ಣ ಆತ ಶರೀಫ ಅತ್ಕೊಂತ ಶರೀಫ್ರು ಎಲ್ಲಿ ಹೋದ್ರು ಅಂದ್ರ ಗೋವಿಂದ ಭಟ್ರ ಹತ್ರ ಹೋದ್ರಂತ. ಅಳಾಕತ್ತಿದ್ದನ್ನ ನೋಡಿ ಮೇಲ್ವರ್ಗದ ಬ್ರಾಹ್ಮಣ ಜನರೆಲ್ಲ ಈತನನ್ನ ದೂಷಿಸುವುದನ್ನ ನೋಡಿ ಒಂದ್ ಮಾತಂದ್ರಂತಲೇ ತಮ್ಮ ಯಾಕೆ ಅಳಾಕತ್ತೀಯೋ ಅಂದ್ರ, ಯಪ್ಪ ನಿನ್ನತ್ರ ನಾ ಬರಕತ್ತೀನಲ್ಲ, ನನಗ ಸಾಬಾ 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 ಅಂತ ಕರೀತಾರಪ್ಪ, ಅದಕ್ಕೆ ನನಗ ದುಃಖ ಆಗ್ಯದ, ಅಳಾಕತ್ತೀನಿ ನಾನು. ಬಡ ಅವನ್ನ ಕರ್ಕೊಂಡು ಬಾಲೆ, ನಿನ್ನನ್ನ ಯಾರು ಸಾಬಾ ಸಾಬಾ ಅಂತ ಕರೆದಾರಲ್ಲ, ನಿನ್ನನ್ನ ಸಾಬನನ್ನಾಗಿ ಮಾಡಂಗಿಲ್ಲ, ನಿನ್ನನ್ನ ಸಾಂಬನನ್ನಾಗಿ ಮಾಡ್ತೀನಿ ಬಾಲೆ ಅಂತ ಕರ್ಕೊಂಡು ಹೋದ್ರು.
ಹಂಗ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಜನಿವಾರ ಅವ್ರ ಕಣ್ಣಿಗೆ ದೇವ್ರು ಕಾಣ್ತದಲ್ಲ, ಬರೇ ನಾನು ಜನಿವಾರ ಕಟ್ಟಂಗಿಲ್ಲ, ನಿನ್ನ ಭವಭಾರವನ್ನ ದೂರ ಮಾಡ್ತೀನಿ, ಬಾಲೆ ನನ್ನ ಮಾನಸ ಮಗನೇ ಅಂತ ಕರ್ಕೊಂಡ. ಆತ ಗುರು, ಆತ ಶಿಷ್ಯ. ಅದಕ್ಕೆ ನಾವು ಹಾಡಿದ್ರು, ನನ್ನ ಗುರುರಾಯ ಎಂಥವನು ಅಂದ್ರ ಆತ ಈ ದೇಹದ ಜಾತಿಗೆ ಒಳಪಟ್ಟವನಲ್ಲ. ಮುಡಿಚಟ್ಟಿನೊಳಗೆ ಹುಟ್ಟಿ ಮುಟ್ಟಿ ತಟ್ಟಿರಂತೀರಿ, ಮುಡಿಚಟ್ಟು ಎಲ್ಲಿ ಆದ ಹೇಳಣ್ಣ. ಕಡ್ಕೋಳದ ಮಡಿವಾಳಪ್ಪ ಹಾಡಿದ ಮುಡಿಚಟ್ಟು ಮುಡಿಚಟ್ಟು ಅಂತೀರಿ, ಮಡಿ ಮಡಿ ಅಂತ ಮಾರುದ್ದ ಜಿಗಿತೀರಿ. ಮಾರುದ್ದ ಜಿಗಿಯುವಂತವ್ರಿಗೆ ನೀರಿಲ್ದಂಗ ಆತಂದ್ರೆ ಮಡಿಯಲ್ಲಿ ಮಾಡ್ತೀರಿ ಅಂತ ನಾವು. ಹೌದಲ್ರಿ? ಯಾವುದು ಮುಡಿಚಟ್ಟು? ಮನಸ್ಸು ಕೆಟ್ಟತು ಅಂದ್ರೆ ಅದೇ ಮುಡಿಚಟ್ಟು. ಹೌದಲ್ಲ? ಮುಟ್ಟಾದ 3 ದಿನಕ್ಕ ಹುಟ್ಟಿ ಬಂದಿರಿ ನೀವು, ಮುಡಿಚಟ್ಟು ಎಲ್ಲಿ ಆದ ಹೇಳಣ್ಣ. ನನ್ನನ್ನ ಸಾವಾಂತ ದೂರ್ತಿರಲ್ಲೋ, ದೇಹಕ್ಕೆ ಜಾತಿ ಕಟ್ರಿ, ಮನಸ್ಸಿಗೆ ಒಳಗಿರುವ ಆತ್ಮಕ್ಕೆ ಜಾತಿ ಯಾವುದಿಲ್ಲೋ. ಯಾವಾತ ಗುರುರಾಯ, ಎಂಥಾತ ನನ್ನ ಗುರುರಾಯ ಅಂತ ಕೇಳಿದ್ರ ನಿಮಗೆ ನೆನಪಿರ್ಲಿ, ಒಂದು ಲಕ್ಷಣ ಹೇಳ್ತೀನಿ ಗುರು ಎಂಥವನು ಅಂತ. ನಿಜಗೊಂಡ್ರು ಬಹಳ ಬರೀತಾರೆ, ನನಗೆ ಬಹಳಷ್ಟು ವಿಸ್ತಾರ ಮಾಡ್ಲಿಕ್ಕೆ ಸಮಯ ಇಲ್ಲ. 6 ತೆರನಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರುವ ಪೇಳುವೆ ನಿಂತೊಲಿದು, ಆಕರ್ಷಣ ವಶಾದಿಗಳಿಂದಿಹ ಸುಖವನು ಮೇಲೆ ಶೋಕವನೈದಿಸುವವನೇ ನಿಷೇಧ ಗುರುವಹನು. ಅವೆಲ್ಲ 6 ತೆರನಾಗಿರುವಂತಹ ಗುರುಗಳನ್ನು ಹೇಳ್ತಾರೆ. ನನಗೆ ಸಮಯ ಇಲ್ಲ, ಅದು ಈ ಸದ್ಯಕ್ಕೆ ಬೇಡ. ಯಾರು ಗುರು ಅಂತ ಕೇಳಿದ್ರ ನಿಮ್ಗೆ ಒಂದು ಲಕ್ಷಣ ಹೇಳ್ತೀನಿ. ಯಾವ ಗುರುಗಳು ಸಮೀಪಕ್ಕೆ ಹೋದ ತಕ್ಷಣ ನಿಮಗೆ ಅವ್ರನ್ನ ನೋಡ್ಬೇಕು ಅಂತ ಅನ್ಸುತ್ತೋ, ಅವ್ರ ಜೊತೆಗೆ ಮಾತಾಡಿದ್ರೆ ಮನಸ್ಸಿಗೆ ಆನಂದ ಅಂತ ಅನಿಸುತ್ತೋ, ಅಲ್ಲಿ ಕುತ್ಕೊಂಡ ತಕ್ಷಣ ಸಮಾಧಾನ ಅಂತ ಅನಿಸುತ್ತೋ, ಹಂಗ ಅನಿಸಿದಾಗ ನೀವು ತಿಳ್ಕೋಬೇಕು ಇವನ ಹತ್ರ, ಗುರುವಿನ ಹತ್ರ ಶಕ್ತಿ ಅದೇ. ಪಾಪರಹಿತ ಪದಂ ಗುರುಪದಂ. ಯಾವುದು ಗುರುವಿನ ಪಾದ ಅಂತ ಕೇಳಿದ್ರೆ ಪಾಪರಹಿತ ಪದಂ ಗುರುಪದಂ. ಯಾವುದು ನಮ್ಮ ಪಾಪವನ್ನ ರಹಿತ ಇಲ್ಲದಂಗ ಮಾಡುತ್ತಲ್ಲ ಅದು ಗುರುವಿನ ಪಾದ. ಪರಹಿತ ಪದಂ ಗುರುಪದಂ. ಸದಾವಕಾಲ ನಿಮ್ಮ ಅಜ್ಜವ್ರು ಬಂದ ತಕ್ಷಣ ಏನ್ ಕೇಳ್ತಾರ? ಆರಾಮದಿರೇನ್ರಪ್ಪ? ಮನೆಗೆಲ್ಲ ಆರಾಮದಾರ? ಊಟ ಮಾಡಿದ್ರ? ಮೊದಲು ಅಲ್ಲಿ ಹೋಗಿ ಮಂಡಳ ತಿನ್ರಿ, ಮೊದಲು ಪ್ರಸಾದ್ನ ಅಂತಾರಲ್ಲ. ನೀವು ಮಂಡಳ ತಿಂದ್ರೆ ಅಷ್ಟು ಬಿಟ್ರೆ ಅಷ್ಟು. ಯಾಕೆ ಕೇಳ್ತಾರ? ಪರಹಿತ ಪರಹಿತ ಪದಂ ಗುರುಪದಂ, ರಹಿತ ಪದಂ ಗುರುಪದಂ. ನಾನು ನನ್ನದು ಅನ್ನುವಂತ ಭಾವಗಳನ್ನ ರಹಿತ ಇಲ್ಲದಂಗ ಮಾಡಿ ಕಾಯುವಂತಹದ್ದು ಯಾವುದೋ ಅದು ಗುರುವಿನ ಪಾದ. ಹಿತ ಪದಂ ಗುರುಪದಂ. ಸದಾವಕಾಲ ಹಿತವನ್ನೇ ಬಯಸುವಂತಹ ಶಕ್ತಿ ಯಾವ ಗುರುವಿನಲ್ಲದೋ ಅವನು ನಿಜವಾದ ಗುರು. ತಪದಂ ಗುರುಪದಂ. ಪಾದ ಮುಟ್ಟುತ್ತಿದ್ದ ಹಾಗೆನೆ ನನ್ನಲ್ಲಿ ಕರ್ಮ ಕಳೆದ ಅನುಭವ ನನಗಾಗಬೇಕು, ಅದು ಗುರುವಿನ ಪಾದ. ಹೀಗಾಗಿ ಅಂತಹ ಗುರುಗಳ ಸಮೀಪದಲ್ಲಿ ಆತನಿಗೆ ದೀಕ್ಷೆಯನ್ನು ಕೊಡಿಸಿದ್ರು. ಬಹಳ ಮಂದಿ ಗುರುಗಳು ಅವಾಗಿನ ಕಾಲದಲ್ಲಿ ಅಂಥವ್ರಿದ್ರು. ಈಗ ಶಿಷ್ಯರು ಅಂಥವ್ರದಾರ, ಗುರುಗಳನ್ನು ಅಂಥವ್ರದಾರ. ನಿಮಗೆ ನೆನಪಿರ್ಲಿ, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಯಜಮಾನ್ರ ಇಲ್ಲೆಲ್ಲ ಅದಿರಿ, ನೀವು ಬರ್ತೀರಿ, ಪ್ರಸಾದ ಮಾಡ್ತೀರಿ, ಏನ್ ಹುಗ್ಗಿ ಮಾಡಿದ್ರಿ, ಏನ್ ಸಾರು ಮಾಡಿದ್ರಿ ಅಂತ ಅಂದು ಉಂಡು ಹೋಗ್ತೀರಿ ನೋಡ್ರಿ. ಅದನ್ನ ಯಾರು ಮಾಡಿದ್ರು, ಎಷ್ಟು ಶ್ರಮ ಪಟ್ರು ಅಂತ ತಿಳ್ಕೋಬೇಕಲ್ಲ. ಇಲ್ಲಿ ಬಂದ ತಕ್ಷಣ ಸುಮ್ಮನೆ ಕುಂದ್ರದಲ್ಲ. ಯಾರು ಹಾಸ್ಯಾರೇನಿಲ್ಲ, ಕಸ ಬಳದಾರೇನಿಲ್ಲ, ಮಠದಾಗ ಸ್ವಚ್ಛ ಐತಿಲ್ಲ, ಯಾರಿಗೆ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ, ಯಾರಿಗೆ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ಸುಮ್ಮನೆ ಬರಬೇಕು, ಸೇವೆ ಮಾಡಬೇಕು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ. ನಿಮಗೆ ನೆನಪಿರ್ಲಿ, ಮಠದಾಗ ಯಾರು ಬಂದು ಸೇವೆ ಮಾಡ್ತೀರಿ, ಯಾರಿಗೂ ಕಾಣ್ಲಾರ್ದಂಗ ಗುಪ್ತ ಸೇವೆಯನ್ನ ಮಾಡ್ತೀರಿ. ಜನ ನೋಡ್ಲಿ ಅಂತ ಸೇವೆ ಮಾಡೋದಲ್ಲ, ದೇವರು ನೋಡ್ಲಿ ಅಂತ ಯಾರು ಸೇವೆ ಮಾಡ್ತಿರಲ್ಲ, ನಿಮ್ಮ ಮನೆ ಕಸ ಅವ ಹೊಡಿತಾನ. ನಿಮ್ಮ ಮನೆ ಕಸ ಅವ ಹೊಡಿತಾನ. ಪಣಿಯಮ್ಮ ಅಂತ ಆಗೋದಿಲ್ರಿ. ಹಾಲ್ಕೆರಿ ಮಠದಾಗ ಬಹಳ ದೊಡ್ಡ ಸೇವಾ ತಾಯಿ ಆ ಮೂರ್ತಿ. ಆ ತಾಯಿಯ ಗದ್ದಿಗೆ ಇವತ್ತು ಕೂಡ ಹಾಲ್ಕೆರಿಯ ಮಠದಲ್ಲಿ ಅದೇ. ಅಂತ ಹಾಲ್ಕೆರಿಯ ಪುಣ್ಯ ಪರಂಪರೆಯ ಪೀಠದ ಪ್ರಭುಗಳು ನಮ್ಮಲ್ಲಿ ಬಂದಾರ. ನಿಮಗೆ ಪಣಿಯಮ್ಮ ಹಾಲ್ಕೆರೆ ಅಜ್ಜವ್ರ ಪುರಾಣ ಕೇಳಿದ್ರೆ ಗೊತ್ತಾಗ್ತದೆ. ಪಣಿಯಮ್ಮ
ಬೆಳಗಿನ 4 ಗಂಟೆ ಜಾವಕ್ಕ ಅಜ್ಜವರು ಸ್ನಾನ ಪೂಜೆ ಮಾಡೋದಕ್ಕಿಂತ ಮುಂಚೆ ಮಠಕ್ಕೆ ಬಂದು ಕಸ ಬಳದು ಹೋಗ್ತಿದ್ಲಂತ ನೀರ್ ಹಾಕಿ. ನೀನ್ ಯಾಕೋ ಅಜ್ಜವರು 4 ಗಂಟೆಗೆ ಎದ್ದು ಸ್ನಾನ ಮಾಡ್ತಿದ್ರಲ್ಲ, ಅವ್ರು ಅಂತಿದ್ರಂತ ಇಷ್ಟು ಬೆಳಗ್ಗೆ ಬಂದು ಯಾರು ಕಸ ಬಳದು ನೀರ್ ಹಾಕಿ ರಂಗೋಲಿ ಇಟ್ಟು ಹೋಗ್ತಾರ, ಇವ್ರನ್ನ ಕಂಡು ಹಿಡಿಬೇಕಲ್ಲ ಅಂತೇಳಿ ಒಂದ್ ದಿವ್ಸ ಅವ್ರು 3 ಎದ್ದು ಕುಂತ್ರಂತ. 3 ಗಂಟೆಗೆ ಎದ್ದು ಕುಂತ್ರಂತ. ಬರ್ಲಿ ಇವತ್ತು ಯಾರು ಬರ್ತಾರ ನೋಡೋಣ. ಎದ್ದ ತಕ್ಷಣ ಕಸವರಿಗೆ ಹಿಡಿದು ಕಸ ಹೊಡಿಬೇಕು ಅನ್ನೋದ್ರೊಳಗ ಬಂದು ನಿಂತಿದ್ರು, ಹಿಡದೇ ಬಿಟ್ರು ಕೈ. ಏ ಯಾರಮ್ಮ ನೀನು, ಇಷ್ಟೊತ್ತಿಗೆ ಬಂದು ಕಸ ಬಳದು ಹೋಗ್ತೀಯಲ್ಲ, ಏನಿದು? ಯಪ್ಪ ನಾ ಕಸ ಬಳದಿದ್ದು ಮಂದಿ ನೋಡ್ಲಿ ಅಂತ ಕಸ ಬಳಂಗಿಲ್ಲಪ್ಪ. ನಿನ್ನ ಸೇವಾ, ನಿನ್ನ ಮಠದಾಗ ಸುಮ್ಮನೆ ಕಸ ತೆಗೆದ್ರೆ ಸಾಕು, ನನ್ನ ಜನ್ಮ ಜನ್ಮಾಂತರಗಳ ಹಿಂದಿರುವ ಪಾಪದ ಕಸ ಹೊಡೆದಂಗಾಗತ್ತಪ್ಪ. ಅದಕ್ಕೆ ನಾನು ನಿನ್ನ ಮಠದಾಗ ಕಸ ಬೆಳಿತೀನಿ ಅಂತ. ಅಂತ ಕಸ ಕಳ್ಕೊಳ್ಳೋರ ಗುಣ ಹೆಂಗ, ಓಣ್ಯಾಗಿದ್ದ ಕಸ ತಂದು ಮಠದ ಮೂಲೆ ಹಾಕೋರು ನಾವೇ ಅಲ್ಲ. ಅದಕ್ಕೆ ಏನಂದಾರ ನಮ್ಮ ಕಸಬರಿ ಅಂದಾರ, ಕಸಬರಿ ಅವ್ರಂದ್ರು ಬರೀದೆ ಸುಖ ಭೋಗ ದೊರಕುವುದುಂಟೆ, ಸೇವಾ ಯಾರು ಮಾಡ್ತಿರಲ್ಲ ಅವರಿಗೆ ಪಟ್ಟದಾರ್ಯ ಅಖಂಡ ಪರಶಿವ ಮೂರ್ತಿ ಅಖಂಡ ಆಶೀರ್ವಾದ ಮಾಡ್ತಾನೆ. ತೋರ್ಸಾಕ್ ಮಾಡಬಾರ್ದ್ರಿ, ತೋರ್ಸಾಕ್ ಮಾಡಬಾರ್ದು. ಗುಪ್ತ ಭಕ್ತಿ ಅಂತೀವಿ. ಒಬ್ಬೊಬ್ರು ತೋರಿಸ್ತಿರ್ತಾರ, ಗೊತ್ತಿಲ್ರಿ. ಶ್ರೀಮಂತಿಕೆ ತೋರ್ಸವ್ರ ಅದಾರ, ಗಾಡಿ ತೋರ್ಸವ್ರ ಅದಾರಿಲ್ರಿ. ಒಬ್ಬವ ಬಾಳ ದೊಡ್ಡ ಶ್ರೀಮಂತ ಇದ್ದಂತ, ಪಾಪ ಬಾಳತನ ಕುಂತ್ರಿ ಹಿಂಗ ಒಂದಿಟ್ಟು ಹೇಳ್ಬಿಡ್ತೀನಿ. ಬಹಳ ದೊಡ್ಡ ಶ್ರೀಮಂತ ತೋರ್ಸುವಿಕಿರ್ತದ ನೋಡ್ರಿ. ಶ್ರೀಮಂತಿದ್ದ 10 ಕೈಯಾಗ ಬಂಗಾರದ ಉಂಗುರ ಹಾಕೊಂಡಿದ್ದಂತ. ಏನ್ ಹಾಕೊಂಡಿದ್ದ? ಬಂಗಾರದ ಉಂಗುರ. ಬಂಗಾರ ಅಂದ್ರೆ ಕಿವಿ ನಿಗಿರ್ತಾವ. ಆನಂದ ಬಂಗಾರ ಅಂದ್ರೆ ಅಲ್ಲ. ನಮ್ಮ ತಾಯಿನ ಇವಕ್ಕೇನ್ರಿ ಪಾಪ ಬಾಳ ಅಂದ್ರೆ ಒಂದು ಉಂಗುರ ಒಂದ್ ಸರ ಇರ್ತೈತೆ ಅಷ್ಟ. ನಿಮ್ಮವು ಭಾರಿ ಇರ್ತಾವ್ರಿ. ಲೋಲಾಕು ತಾಲೂಕಾ ಜಿಲ್ಲಾ ಏನೋ ಇರ್ತಾವ. ಒಟ್ಟು ತೋರಿಸ್ಬೇಕು. ಬಂಗಾರ ಅಂದ್ರೆ ಪ್ರಾಣ ನಮಗ. ಹಂಗೊಬ್ಬವ 10 ಕೈಯೊಳಗ 10 ಬೆರಳೊಳಗ ಬಂಗಾರ ಉಂಗುರ ಹಾಕೊಂಡು ಕಾಯಿಪಲ್ಲೆ ಮಾರ್ಕೆಟಿಗೆ ಹೋದಂತ. ಎಲ್ಲಿ ಹೋದ? ಇಲ್ಲಿ ಮಾಡ್ತಿರಲ್ಲ, ಕಾಯಿಪಲ್ಲೆ ಮಾರ್ತಿರಲ್ಲ. ಯಾವಾರ ಆಗತ್ರಿ ಸಂತ ಇಲ್ಲಿ? ಇಲ್ಲ ಹೋಗ್ಬಿಡ್ರಿ. ಬಳ್ಳಾರಿಗೆ ಹೋದಂತ ತಿಳ್ಕೊರಿ. ಬಳ್ಳಾರಿಗೆ ಹೋದ, 10 ಬೆರಳಾಗ 10 ಬಂಗಾರದ ಉಂಗುರ ಹಾಕೊಂಡು, ಏ ಮುದುಕಿ ಉಳ್ಳಾಗಡ್ಡಿ ಹೆಂಗ ಹಿಂಗ ತೋರಿಸ್ತ. ಏ ಮುದುಕಿ ಉಳ್ಳಾಗಡ್ಡಿ ಹೆಂಗ, ಬೆಳ್ಳುಳ್ಳಿ ಹೆಂಗ, ಬದ್ನಿಕಾಯಿ ಹೆಂಗ ಅಂತ ಹಿಂಗ ತೋರ್ಸಕತ್ತಿನಂತ. ಅಂದ್ರ ಬಂಗಾರದ ಉಂಗುರ ನೋಡು ಅಂತ ಅವ. ಆಕಿ ಬಳ್ಳಾರಿ ಮುದುಕಿ ಬಾರಿ ಬೆಳಿಕಿತ್ಲಕ್ಕಿ. ಆಕಿ ಏನು ಮಾಡಿದ್ಲಂತ, ಯಪ್ಪ 20 ರೂಪಾಯಿ ಕೆಜಿ ಅಂದ್ಲಂತ. ನಾ ತೋರ್ಸೋದ್ ಲಕ್ಷ ಕೊಡ್ರಿ, 20 ರೂಪಾಯಿ ಕೆಜಿ ಅಪ್ಪ ಅಂತ ಹಲ್ಲು ಬಡ್ಕೊಂಡ್ಲಂತ. ಆಕಿ ಹಲಸಟ್ಟು ಬಂಗಾರದ ಹಾಕ್ಸಿದ್ಲಂತ್ರಿ. ಏನು ಹಿಂಗ ಉಂಗ್ರ ತೋರ್ಸುದಲ್ಲ, ನಾನು ಹಲಸಟ್ಟು ತೋರಿಸ್ತೀನಿ ಬಾ ಅಂತ ಆಕಿ ಬಂಗಾರದ ಹಲಸಟ್ಟು ತೋರಿಸಿದ. ನಾವ್ ಹಿಂಗ ಗಬಕ್ ಇಟ್ಕೊಂಡಂತ. ಅಯ್ಯಪ್ಪ ಹೆಂಗ್ರಿ? ನಮಗ ತೋರ್ಸು ಭಕ್ತಿ ಬಾಳ ಗೊತ್ತದ. ಅದಕ್ಕ ಭಗವಂತ ಹೇಳ್ತಾನ. ಅದಕ್ಕ ಆದೇನವ್ರು ಹೇಳ್ತಾರ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ. ಒಬ್ಬಕ್ಕೆ ತಲೆ ಬೋಳಿಸ್ಕೊಂಡಿದ್ಲಂತ, 1 ಮೊಳ ಹೂವ ಮುಡ್ಕೊಂಡಿದ್ಲಂತ. ಎಟ್ಟ ಅನ್ಸತ್ತಲ್ಲ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ. ನಮಗೆ ಹೇಳುವ ಭಕ್ತಿ ಬೇಕಿಲ್ಲ, ಮಾಡುವ ಭಕ್ತಿ ಬೇಕು. ಅದಕ್ಕನ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ. ಆತ್ಮ ಸಿಗಂಗಿಲ್ಲಪ್ಪ, ಸೇವೆ ಮಾಡು. ಹಂಗ ಇಲ್ಲಿ ಮುಂದೆ ಕುಂದ್ರಿಸಿಕೊಂಡು ಆ ಗುರುರಾಯ, ಆ ಮರುಳ ಸಿದ್ಧ, ಜನರ ಕಣ್ಣಿಗೆ ಆತನ ಹೆಸರು ಮರುಳ. ಆದರೆ ಬಂದಿರುವ ಶರಣನ ಮರವೆಯ ಮರುಳತನವನ್ನ ದೂರ ಮಾಡಿದಂತಹ ಸಿದ್ಧ ಆತ ಮರುಳ ಸಿದ್ಧ. ಕುಂದ್ರಿಸಿಕೊಂಡು ಆತನಿಗೆ ಉಪದೇಶ ಮಾಡಿ ದೀಕ್ಷೆಯನ್ನು ಕೊಟ್ಟು ವಿದ್ಯೆಯನ್ನು ಕಲಿಸ್ತಾನೆ. ವಿದ್ಯೆ ಕಲಿಸಿ ಆತನಿಗೆ ಹೇಳ್ತಾನಂತೆ, ನೋಡು ನೀನು ಹೇಗೆ ಬದುಕಬೇಕು ಈ ಲೋಕದಲ್ಲಿ ಅಂತಂದ್ರೆ ವಿದ್ಯಾವಂತನಾಗಬೇಕು, ಆಚಾರವಂತನಾಗಬೇಕು, ನೀನು ಸದ್ಗುಣಶೀಲನಾಗಬೇಕು, ಸಕಲ ಗುಣಗಣ ಮಣಿ ಆಗಬೇಕು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೇಳ್ತಾರೆ. ಬಹಳ ಸುಂದರವಾದಂತ ಮಾತು ಹೇಳ್ತಾರೆ ಅವರು. ತಮ್ಮ ಗುರುಲಿಂಗ ಜಂಗಮರ ಸೇವೆ
ನಮ್ಮಲ್ಲಿ ವೀರಶೈವ ಧರ್ಮ ಅಂತಂದ್ರೆ ಏನು? ದೀಕ್ಷೆ ಕೊಟ್ಟ ಮೇಲೆ ನಮ್ಮ ಗುರುಗಳು ಮಸ್ಟ್ ಅಂಡ್ ಶುಡ್ ಹೇಳುವಂತಹದ್ದು ಏನು ಅಂತ ಕೇಳಿದ್ರ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ ಸ್ಥಳಗಳೇ ಆತ್ಮವಾಗಿ ಉಳ್ಳಂತವನಿಗೆ ನಾವು ವೀರಶೈವ ಲಿಂಗಾಯತ ಅಂತ ಕರಿತೀವಿ. ಹಂಗ ಆತನನ್ನ ಮುಂದೆ ಕುಂದಿರಿಸಿಕೊಂಡು ಅಷ್ಟಾವರಣಗಳನ್ನು ಹೇಳ್ತಾರೆ. ನಾನಿಲ್ಲಿ ಹೇಳ್ತೀನಿ, ನಿಮ್ಗೆ ಗೊತ್ತಿರ್ಲಿ, ಇದು ಶರಣಪ್ಪನ ಪುರಾಣ 1 ತಿಂಗಳಲ್ಲ 2 ತಿಂಗಳು ಹೇಳಿದ್ರು ಮುಗಿಯಂಗಿಲ್ಲ. ಅಷ್ಟಾವರಣಗಳ ಬಗ್ಗೆ 8 ದಿವಸ, ಪಂಚಾಚಾರ್ಯಗಳ ಬಗ್ಗೆ 5 ದಿವಸ, ಷಟ್ಸ್ಥಳಗಳ ಬಗ್ಗೆ 6 ದಿವಸ, ಅಲ್ಲೇ 15 ದಿವಸ ಹೋತ್ರಿ. ಆದ್ರ ಇಲ್ಲಿ ಸಮಯದ ಅಭಾವ ಇರೋಣದ್ರಿಂದ ನಾನು ಸ್ವಲ್ಪದ್ರಲ್ಲಿ ಹೇಳ್ತೀನಿ. ಆ ಮಗುವಿಗೆ ಗುರುಗಳು ಅಷ್ಟಾವರಣಗಳನ್ನು ಹೇಳ್ತಾರೆ. ನೀವೆಲ್ಲ ಒಮ್ಮೆ ಹೇಳ್ರಿ, ಯಾವ ಅಷ್ಟಾವರಣ ಅಂತ ಕೇಳಿದ್ರ ಗುರು, ಎಲ್ಲರೂ ಹೇಳಬೇಕು, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವು ಅಷ್ಟಾವರಣಗಳು. ಇವೇನಂತಾರೆ ಇವಕ್ಕ? ಅಷ್ಟಾವರಣಗಳು. ಇನ್ನ ಪಂಚಾಚಾರಗಳು 5 ಆಚಾರಗಳದಾವು. ಒಂದು ಲಿಂಗಾಚಾರ, ಹೇಳ್ರಿ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಇವು ಪಂಚ ಆಚಾರಗಳು. ಅಂದ್ರೆ ಸದಾ ಆಚಾರವಂತನಾಗಿರ್ಬೇಕು, ಲಿಂಗಾಚಾರಿ ಆಗಿರ್ಬೇಕು, ಶಿವಾಚಾರಿ ಆಗಿರ್ಬೇಕು, ಧರ್ಮಕ್ಕೆ ಚ್ಯುತಿ ಬಂದಾಗ ಗಣಾಚಾರಿ ಆಗಿರ್ಬೇಕು, ಭೃತ್ಯಾಚಾರಿ ಆಗಿರ್ಬೇಕು, ಗುರುಗಳ ಸನ್ನಿಧಾನದಲ್ಲಿ ಸೇವಕನಾಗಿರ್ಬೇಕು. ಇದು ಪಂಚಾಚಾರಗಳು. ಇನ್ನು ಷಟ್ಸ್ಥಲಗಳು, ಗುರುಗಳು ಇಬ್ಬರನ್ನ ಪಟ್ಟಕ್ಕೆ ಕುಂದಿರಿಸಬೇಕಾದ್ರೆ 6 ಮೆಟ್ಟಲುಗಳನ್ನ ಏರಿಸ್ತಾರಲ್ಲ. ಯಾವುವು 6 ಮೆಟ್ಲು ಹೇಳ್ರಿ? ಭಕ್ತ, ಜೋರಾಗಿ ಹೇಳ್ರಿ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇವು 6 ಸ್ಥಳಗಳು. ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಭಕ್ತನ ಆದಿಯಾಗಿ ಐಕ್ಯ ಸ್ಥಿತಿಯ ಕೊನೆಯವರೆಗೆ ಇವು ಮೆಟ್ಟಲುಗಳದಾವು. ಈ ಮೆಟ್ಟಲನ್ನ ನೀನು ಹತ್ತಬೇಕು. ಅಷ್ಟ ಆವರಣಗಳು ನಿನ್ನ ಬದುಕೆಯಾಗಲಿ, ಪಂಚ ಆಚಾರಗಳು ನಿನ್ನ ಪ್ರಾಣಗಳಾಗಲಿ, ಷಟ್ ಸ್ಥಳಗಳು ನಿನ್ನ ಆತ್ಮವಾಗಲಿ ಅಂತ ತಿಳ್ಕೊಂಡು ಗುರುಗಳು ಉಪದೇಶ ಮಾಡ್ತಾರೆ. ಹೀಗಾಗಿ ಗುರುಗಳು, ನಾವು ಅಂತಹ ಗುರುಗಳ ಸನ್ನಿಧಾನದಲ್ಲಿ ಬರಬೇಕು ಅಂತ ತಿಳ್ಕೊಂಡು ಹೇಳಿ, ಹೀಗೆ ಅವರು ಲಿಂಗ ದೀಕ್ಷೆಯನ್ನ ಮಾಡಿದ್ರು. ಕೊನೆಗೆ ವಿದ್ಯೆಯನ್ನು ಕಲಿಸ್ತಾರೆ. ನಿಮ್ಮ ಮಕ್ಕಳಿಗೆ ನಾನು ಒಂದೇ ಒಂದು ಕಿವಿ ಮಾತು ಹೇಳೋದು ಏನು ಅಂತ ಕೇಳಿದ್ರ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ. ಅಂದ್ರೆ ವಿದ್ಯೆಯನ್ನ ಕಲಿಸ್ರಿ, ಅವ್ರು ದೊಡ್ಡ ಆಸ್ತಿ ನಿಮ್ಗೆ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾರು ಗುರುಗಳು ನಿಜವಾಗಿ ಅಂತ ಕೇಳಿದ್ರ, ಯಾರು ನಮ್ಮಲ್ಲಿರುವಂತಹ ಕರ್ಮವನ್ನು, ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನ ಕೊಟ್ಟು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ನಾವು ಗುರುಗಳು ಅಂತೀವಿ. ಬಹಳ ಜನ ಗುರುಗಳು ಇವತ್ತು ಗುರವಃ ಬಹವಃ ಸಂತಿ ಶಿಷ್ಯ ಚಿತ್ತಾಪಹಾರಕಾಹ. ಗುರವಃ ಬಹವಃ ನ ಸಂತಿ ಶಿಷ್ಯ ಚಿತ್ತಾಪಹಾರಕಾಹ. ಬಹಳ ಜನ ಗುರುಗಳು ಇವತ್ತು ನಮ್ಮಲ್ಲಿರುವ ಹಣಕ್ಕಾಗಿ, ಇನ್ನೊಂದು ವಿಚಾರಕ್ಕಾಗಿ ಬರುವಂತವ್ರು ಕಾಣ್ತೀವಿ. ವೇಷಧಾರಿಗಳ ಗುರುಗಳಲ್ಲ, ವೇಷಧಾರಿಗಳ ಗುರುಗಳಲ್ಲ, ನಮ್ಮ ಒಳಗಿನ ದ್ವೇಷವನ್ನ ಕಳೆದು ಹಾಕುವಂತವ್ರು ನಿಜವಾದ ಗುರುಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಏನ್ ಮಾಡ್ಬೇಕ್ರಿ? ಸೇವೆ ಮಾಡ್ರಿ, ಸೇವೆ ಮಾಡ್ರಿ. ಯಾರು ನೋಡ್ಲಿ ಅಂತ ಮಾಡ್ಬೇಡ್ರಿ, ಸೇವೆ ಮಾಡ್ರಿ. ಹಂಗ ಮಠದಾಗ ಹುಡುಗರು ಇರ್ತಾವ, ಗೊತ್ತಿಲ್ರಿ, ಸೇವೆ ಮಾಡ್ತಾರ. ಅವ್ರು ಎಷ್ಟೆಷ್ಟು ಮಂದಿ ಸೇವೆ ಮಾಡಿ ದೊಡ್ಡ ದೊಡ್ಡ ಪುಣ್ಯ ಗಳಿಸ್ಕೊಂಡಾರ, ಬಹಳ ದೊಡ್ಡ ದೊಡ್ಡ ಪುಣ್ಯ ತಗೊಂಡಾರ. ಅದಕ್ಕೆ ಒಂದಾದ ಗುರುಗಳಲ್ಲಿ ಇರದೇ ಇರುವಂತ ಶಕ್ತಿ ಯಾರಿಗೆ ಬರುತ್ತಾ ಅಂತ ಕೇಳಿದ್ರ, ಶಿಷ್ಯನಲ್ಲಿ ಬರ್ತದೆ, ಸೇವಕರಲ್ಲಿ ಬರ್ತದೆ. ಹಂಗ ಈ ಮಠದಾಗ ಹುಡುಗರನ್ನ ಸೇರಿಸಿರ್ತಾರ, ಗೊತ್ತಿಲ್ರಿ? ಮಠದಾಗ ಹುಡುಗರನ್ನ ಬಿಟ್ಟಿರ್ತಾರಲ್ಲ ಸೇವೆ ಮಾಡಕ್, ನಮ್ಮ ಅಕ್ಕವ್ರಿಗೆ ಗೊತ್ತಿರ್ತದೆ. ಮಠದಾಗ ಗುರುಗಳು ಸೇವೆ ಮಾಡಕ್ ಇರ್ತಾರ, ಗೊತ್ತಿಲ್ಲ? ಇಲ್ಲಿ ಇಬ್ಬರು ಅಜ್ಜವ್ರು ಕುತ್ಕೊಂಡಾರ, ಅವ್ರು ನೋಡಕ್ ಅಷ್ಟ ಚಂದ್ರಿ. ಅದ್ರ ಕಾವಿ ಬಟ್ಟೆ ಹಾಕೊಂಡು ಮ್ಯಾಲ ಕುತ್ಕೊಂಡಿರ್ತಾರಲ್ಲ, ನಮಗ್ ಏನಪ್ಪ ಕಾರ್ ಗಾಡಿ, ಏನಪ್ಪ ಅದ್ಭುತ ಪ್ರಸಾದ, ಏನು ಭಾರಿ ಆರಾಮದಾರ ಅಂತ ನಾವು ತಿಳ್ಕೊಂಡಿರ್ತೀವಿ. ನಿಮ್ಗೆ ಗೊತ್ತಿರ್ಲಿ, ಅಜ್ಜವ್ರ ಕಷ್ಟ ಹೆಂಗಿರ್ತದಂದ್ರ ಅದು ಹೇಳಕ್ಕಿರಂಗಿಲ್ಲ. ಹುಡುಗರು ಸೇವೆ ಮಾಡೋ ಹುಡುಗರು ಇಲ್ಲ ಅಂದ್ರ, ಯಾರು ಇಲ್ಲ ಅಂದ್ರ, ಒಮ್ಮೊಮ್ಮೆ ಲಿಂಗಯ್ಯ ಉಪವಾಸನೇ ನಿನಗೆ ಊಟ ಅಂತ ಮಲ್ಕೊಂಡಿರುವಂತ ದಿನಗಳು ಕೂಡ ಅವ್ರು ಅನುಭವಿಸ್ತಾರೆ. ಬಹಳ ಕಷ್ಟ ಇರ್ತದ. ಅಂತವ್ರಿಗೆ ಶಿಷ್ಯರು ಭಾರಿ ಭಾರಿ ಮಜಾ ಗಂಟೆ ಬಿದ್ದಿರ್ತಾರೆ. ಈ ಶಿಷ್ಯರು ಹೆಂಗಿರ್ತಾರ ನಾ ಕೇಳಿ ಮುಗಿಸ್ಬಿಡ್ತೀನಿ. ನನ್ನ ಜೊತೆಗೆ ಒಬ್ಬ ಸೇವಕ ಇದ್ದನ್ರಿ,
ನನ್ನ ಜೊತೆಗೆ ಒಬ್ಬ ಸೇವಕ್ಕಿದ್ದ ಜ್ಞಾನೇಶ ಅಂತ, ಮತ್ತಿವ ಹಾಡವಲ್ರಿ ಅವ್ನು ತಬಲವಾದಕ್ಕಿದ್ದಂದ್ರೆ ಬುದ್ಧಿ ಜ್ಞಾನೇಶ್ ಅಂತೇಳಿ. ನನಗೆ 13 ವಯಸ್ಸ, ಅವ ಪುರಾಣಕ್ಕೆ ಹಟ್ಟಿಗೆ ಹೋಗಿದ್ದೆ. ನಾನು ಹ್ಯಾಟಿ ಮುಂಡ್ರಿಗೆ ಅಂತ ಬರ್ತಾ ಅಲ್ಲಿ ಹೋಗಿದ್ದೆ. ನಗಡಿ ಮುಚ್ಚಿಬಿಟ್ಟದ, ತೆಲ್ಲು ಮುಚ್ಚಿಬಿಟ್ಟದ, ಕಣ್ಣು ತೆಗಿಯಾಕ ಬರುವಲು. ಜ್ಞಾನೇಶ ಭಾರಿ ತಲೆ ನುಯ್ಸಾಗತ್ತದು, ನನಗೊಂದಿಷ್ಟು ಜಂಡಬಂದ್ ತಂದು ಒಂದಿಷ್ಟು ಮೂಗಿಗಿಡು ಅಂತಂದೆ. ಆತರಿ ಬುದ್ಧಿ ಅಂದ. ಅವ ಅರಮತ್ತು ಕುದ್ದಾಮ ಮಕ್ಕೊಂಡಿದ್ದೆ, ಬಡ ಬಡ ತಂದು ಮೂಗಿನ ಹತ್ರ ಇಟ್ಟನ್ರಿ. ಅಲ್ಲೋ ವಾಸನೆ ಬರುವಲ್ತಲ್ಲೋ ಜ್ಞಾನೇಶ. ಜೋರ್ ಜಾಗ್ರೀತಾತ ಅಂತವ, ಜೋರ್ ಜಾಗ್ರೀತಾತ ಅಂತ ಜಗ್ಗಿ ಜಗ್ತೀನಿ, ಜಗ್ಗಿ ವಾಸನೆ ಬರುವಲ್ತು. ಅವ ಏನ್ ಮಾಡ್ಯಾನ್ರಿ, ಬರೇ ಮುಚ್ಚಲಾಟ ಮೂಗಿಗಿಟ್ಟಾನ. ಆ ಡಬ್ಬಿ ತಂದ್ ಕಡೆ ಏನ್ ಮಾಡ್ತೀರಿ? ವಿಚಿತ್ರ ವಿಚಿತ್ರ ಅಂತವ್ರು ಸೇವಾ ಹೆಂಗ್ ಮಾಡ್ತಾರಂದ್ರ, ಮನ್ಯಾಗ ಓಣಿಗೆ ಊರಿಗೆ ಮಿಕ್ಕಿದ್ ಬೀಳ್ತಾವ ನೋಡ್ರಿ. ಅವ್ರ ಮಕ್ಕಳು ಬರ್ತಾರೆ, ತಂದೆ ತಾಯಿ ಬರ್ತಾರೆ. ಬುದ್ಧಿ ತಾತ, ಶಂಬಲಿಂಗ್ ತಾತ, ಸಿದ್ಲಿಂಗ್ ತಾತ, ಇವ್ ಸಾಕಾಗಿ ಬಿಡತ್ ನನಗೆ 3 ಮಂದಿ ಮಕ್ಕಳು ಅದಾರ. ಒಬ್ಬ ಭಾರಿ ಶಾಣೆ ಅದನ, ಡಾಕ್ಟರ್ ಓದಾಕತ್ತಾನ, ಅವನ್ ಬಗ್ಗೆ ಚಿಂತಿಲ್ಲ ನಮ್ಗ. ಇನ್ನೊಬ್ಬ ಅದನ ಇಂಜಿನಿಯರ್ ಓದಾಕತ್ತಾನ. ಇವಂಗ ಏನ್ ಮಾಡಿದ್ರು ವಿದ್ಯೆ ತಲೆಗೆ ಹತ್ತುವಲ್ತು, ಓದಾಕ ಬರವಲ್ತು, ಏನಿಲ್ಲ. ಅದಕ್ಕ ಇದು ನಿನ್ನ ಪಾದಕ್ಕೆ ಹಾಕಿನಿ, ಇದನ್ನ ಅಡ್ಡರಕ್ಕೆ ಕೊಯ್ಯಿ ಉದ್ದರಕ್ಕೆ ಕೊಯ್ಯಿ ಅಂದ್ರೆ ವಿಚಾರ ಮಾಡ್ರಿ. ಸಾಕಾಗಿದ್ದು, ಬ್ಯಾಸರು ಬಂದಿದ್ದು, ತೆಲಿಬ್ಯಾಗಾಗಿದ್ದು ಸ್ವಾಮಿಗಳಿಗೆ ಕಟ್ಟುದ್ರಿ. ಅಂದ್ರೆ ನೀ ಹೆಂಗಾರ ಗುದ್ದಾಡಿ ಸಾಯಿ ಸ್ವಾಮಿ ಅಂತ. ಮಂಗಳಾರತಿ ಮಾಡ್ತಾರ, ಮಂಗಳಾರತಿ ಆದ್ಮೇಲೆ ತಾಟ್ನೊಳಗೆ ನೋಟ್ ಹಾಕ್ಬೇಕಲ್ಲ, ಎಲ್ಲಿ ಹುಡುಕಾಡ್ ತಂದಿರ್ತಾರ, ನಡಿಲಾರ ನೋಡ್ ತಂದು ಹಾಕ್ತಾರ. ಮಠಕ್ಕ ಆಕಳ ಕೊಡ್ತಾರ. ಆಕಳ ಎಂತ ಆಕಳ? ಹಿಂಡ್ಲಾರ್ದ ಎಮ್ಮಿ, ಹಿಂಡ್ಲಾರ್ದ ಆಕಳ, ದೊಡ್ಡ ಎಮ್ಮಿ. ಇನ್ನೇನು ಬಂದು ಮಠಕ್ಕೆ ಬರುದ್ರೊಳಗ ಸಾಯ್ತಿತ್ತು ಅನ್ನೋದು ಗೊತ್ತಿರ್ತೈತಿ. ಅದನ್ನ ತೊಗೊಂಬಂದ್ ಮಠಕ್ಕೆ ಕೊಡ್ತಾರ. ಊರ್ ಮಂದಿ ಮುಂದೆ ಹೇಳ್ತಾರ, ನಾ ಮಠಕ್ಕೆ ಆಕಳ ಕೊಟ್ಟಿನ, ನಾ ಮಠಕ್ಕೆ ಆಕಳ. ಏನ್ ಮಾಡ್ತೀರಿ? ನಡಿಲಾರದ ನೋಟ, ಹಿಂಡ್ಲಾರದ ಎಮ್ಮಿ, ಹೊತ್ತಿದ್ರು ಹೊಟ್ಟಿ. ಅದು ಮಠಕ್ಕನ ಮೊದಲು ಎಲ್ಲ. ಹಿಂಗ ಕೊಡ್ಬೇಡ್ರಿ ಅವ, ಹಿಂಗ ಸೇವೆ ಮಾಡ್ಬೇಡ್ರಿ. ಒಮ್ಮೆ ಏನಾಗಿತ್ತು, ಅವ ಸೇವೆ ಮಾಡವ ಮಠಕ್ಕೆ ತಗೊಂಬಂದ್ ಬಿಟ್ರು. ಬುದ್ಧಿ ನೀವ ಏನಾರ ಮಾಡ್ರಿ ಅಂತಿದ್ರಿ ಅಂತ. ಅವ್ರ ಗುರುಗಳು ಅಂದ್ರು, ತಮ್ಮ ಮಠಕ್ಕೆ ಬಂದಿಯಲ್ಲ, ಮಠದಾಗ ನೇಮ್ ಅದಾವ. ಬೆಳಗ್ಗೆ 4ಕ್ಕೆ ಕೇಳ್ಬೇಕು, ಕಸ ಬಳಿಬೇಕು, ನೀರ್ ಹಾಕ್ಬೇಕು, ಹೂವ ಪತ್ರಿ ತರ್ಬೇಕು, ಆಮೇಲೆ ಎಲ್ಲಾ ರೆಡಿ ಮಾಡಿಡ್ಬೇಕು ಅಂತ ಹೇಳಿದ್ರು ಅವ್ರು. ಅವ ಅಂದ, ಆತ ಹೇಳ್ರಿ ಗುರುಗಳಂದ. ಬೆಳಗ್ಗೆ 4:30 ಆಯ್ತು, ಇನ್ನ ಹಾಸಿಗೆ ಮುಕ್ಕೊಂಡ್ರ. ಗುರುಗಳು ಅಂದ್ರು, ಪೂಜೆಗೆ ಟೈಮ್ ಆಗಿತ್ತು, ಎಲ್ಲಿದ ನೀವು ಅಂತೇಳಿ ಬಂದ್ರು. ಫುಲ್ ಕೌದಿ ಹೊತ್ಕೊಂಡ್ ಮಕ್ಕೊಂಡ್ಬಿಟ್ಟ. ಹೇಳ ಮ್ಯಾಲ ಅಂದ್ರ, ಯಾರು ನೀವು? ಒಂದು ಎದ್ದವ. ನಾ ಈ ಮಠ ಸ್ವಾಮಿ ಅಂದ್ರ, ನಾ ಮಕ್ಕೊಂಡಾಗ ಯಾರು ಗೊತ್ತಿರಂಗಿಲ್ರಿ ಅಂತ ಅವ. ಹಂಗೂ ಹಿಂಗ್ ಮಾಡಿ ಬೆತ್ತದ ಲೇಟ್ ಬಿಟ್ರು, ಎಬ್ಸಿದ್ರು. ಏಳ್ ಮ್ಯಾಲ ಹಿಂಗಾದ್ರೆ ಬರೋಬರ ಆಗಿಲ್ಲ ಅಂತೇಳಿ ಗುರುಗಳು ಬಾರಿ ರಿಂಗ್ ಮಾಸ್ಟರ್ ದಂಗ ಇರ್ತಾರ್ರಿ. ಯಾರ್ಯಾರನ್ನ ಎಲ್ಲೆಲ್ಲಿ ಬಳಸ್ಬೇಕು ಬಳಸ್ತಾರ, ಎಲ್ಲೆಲ್ಲಿ ಬೆಳೆಸ್ಬೇಕು ಬೆಳೆಸ್ತಾರ. ಎಬ್ಸಿದ್ರು. ನೋಡಿಲೆ ಮಠದಾಗ ಹೂವ ಪತ್ರಿ ಎಲ್ಲ ರೆಡಿ ಇರ್ಬೇಕು ಅಂತ ಹೇಳಿ ಒಂದು ಸ್ಟ್ರಿಕ್ ಮಾಡಿದ. ಅವನು ಬಾರಿ ಬೆರಿಕಿದ್ದ. ಏನಂದ, ಇಲ್ಲಿ ನೋಡ್ರಿ ಬುದ್ಧಿ, ನನಗೆ ಒಂದೊಂದು ಹೇಳಿದ್ರೆ ನಡೆಯಂಗಿಲ್ಲ, ಒಂದು ಲಿಸ್ಟ್ ಮಾಡ್ರಿ ಅಂದ. ಏನಂದ? ಒಂದು ಲಿಸ್ಟ್ ಮಾಡಿ ಕೊಡ್ರಿ ಆತಂತೇಳಿ ಅಜ್ಜವ್ರು ಲಿಸ್ಟ್ ಮಾಡಿ ಕೊಟ್ರು. ಬೆಳಗ್ಗೆ 4ಕ್ಕೆ ಕೇಳ್ಬೇಕು, ಕಸ ಬಳಿಬೇಕು, ಎಲ್ಲ ಬರ್ಕೊಟ್ರು. ಎಲ್ಲ ಆಯ್ತು. ಅದ್ರ ಪ್ರಕಾರ ಅಲಾರಾಮ್ ಇಟ್ಕೊಂಡು 4ಕ್ಕೆ ಕೇಳಕ್ ಹತ್ತಿದ. ಇವತ್ತ ಎಲ್ಲ ಮುಗಿತ್ತು. ಮುಗಿದ ಮೇಲೆ ಈಗ ನೀವ್ ಹೆಂಗ ತಾತವ್ರನ್ನ ಕರ್ಕೊಂಡು ಹೋಗ್ತಿರ್ಲ ಪ್ರಸಾದಕ್ಕೆ. ಶ್ರಾವಣ ಮಾಸ ಪ್ರಸಾದ ಆಯ್ತು, ಎಲ್ಲ ಆಯ್ತು. ಬರ್ತಿರ್ಬೇಕಾದ್ರೆ ಮಳಿ ಜೋರು ಬರಾಕತ್ತಿತ್ತು. ಒಟ್ಟಾರೆ ಲೀಸ್ಟ್ ಪ್ರಕಾರ ಕೆಲಸ ನಡೆಯಕತ್ತ ಒಂದು. ಅವ್ರ ಪಾಪ ಗುರುಗಳು ಅವನು ಕರ್ಕೊಂಡು ಒಬ್ರು ಮನಿ ಭಿನ್ನಾಯ್ಕ ಹೋಗಿ ಬರಾಕತ್ತಿದ್ರು. ವಯಸ್ಸಾಗಿತ್ತು, ಸ್ವಲ್ಪ ವಯಸ್ಸಾಗಿತ್ತು. ಬರುವ ಹೊತ್ನಾಗ ಏನಾಗ್ಬಿಡ್ತು, ಬೆತ್ತ ಹಿಂಗ್ ಊರ್ಬೇಕಾದ್ರ ಜಾರಿತು. ಜಾರಿದ ತಕ್ಷಣ ಈ ಮನಿ ಮುಂದೆ ನಳ ಹಿಡಿತಿರಲ್ಲ ನೀವು, ಕೆಳಕ್ ಬಗ್ಗಿ ನಳ ಹಿಡಿಯಂಗಿಲ್ಲ, ಚೆಕ್ ಮಾಡಿದ್ರಾಗ ನಳ ನೀರು ಹಿಡಿತಿರಲ್ಲ, ನೀರು ಹಂಗ ಏನಾಗ್ಬಿಡ್ತು. ಅವ್ರು ಜಾರಿ ಹಿಂಗ ಕೋಲಿಡ್ಬೇಕಾದ್ರೆ ತೆಗ್ನೆ ಹೊತ್ಕೊಂಡ್ ಬಿದ್ರು. ಅವ್ರು ದಪ್ಪ ಅಂತ ಬಿದ್ರು ಗುರುಗಳು. ಬಿದ್ದ ತಕ್ಷಣ ಯಪ್ಪ ಸೊಂಟ ಹೋಯ್ತು ಅಂದ್ರ ಅವ್ರು. ಲೇ ತಮ್ಮ, ಕೈ ಹಿಡಿದು ಮ್ಯಾಲೆ ಎತ್ತು, ನನ್ನ ಸೊಂಟ ನೋವಾಗೈತಿ ಅಂತಂದ್ರ ಅವ್ರು. ಸ್ವಲ್ಪ ತಡ್ರಿ ತಾತ, ನೀವು ಬರದ ಲಿಸ್ಟ್ನಾಗ ಅದು ಐತಿಲ್ಲ ನೋಡಿ ಬರ್ತಂತ ಹೋದ್ರು. ಅವ ಹೋಗಿ ಬರದ್ರ ಗುರುಗಳು ನಡನ ಮುರಿದೋಗಿತ್ತು. ಅವ್ರು ಅಂದ್ರು, ಲಿಸ್ಟ್ ಪ್ರಕಾರ ಮಾಡೋ ಸೇವಕರಿದ್ರ ನಾವು ಆ ಲಿಸ್ಟ್ನಾಗ ಹೋಗ್ಬೇಕಾಗತ್ತೆ ಅಂತೇಳಿ ಅವ್ರು ಹೇಳಿದ್ರಂತ. ಅದಕ್ಕೆ ಮತ್ತೆ ನೀವು ಬರ್ಬೇಕಾದ್ರೆ ಯೂಟ್ಯೂಬ್ದ ಲಿಸ್ಟ್ ಹಿಡ್ಕೊಂಡು ಮಂದಿಗಿಂದಿರಿ. ಲಿಸ್ಟ್ ಇಲ್ಲಿ
ಇಲ್ಲಿ ಬೆಸ್ಟ್ ಇಸ್ ದ ಕ್ವಾಲಿಟಿ. ಇಲ್ಲಿ ಲಿಸ್ಟ್ನವರಿಗೆ ಪ್ರವೇಶ ಇದಿಲ್ಲ, ಪ್ರಾಮುಖ್ಯತೆ ಇಲ್ಲ, ಬೆಸ್ಟ್ ಇದ್ದವರಿಗೆ ಪ್ರಾಮುಖ್ಯತೆ ಅದ. ಹಿಂಗಾಗಿ ಆ ಗುರುಗಳು ದೀಕ್ಷೆ ಕೊಟ್ರು, ವಿದ್ಯೆ ಕೊಟ್ರು, ಬೆಳೆದು ದೊಡ್ಡವನಾದ್ಮೇಲೆ ಮುಂದ ವಯಸ್ಸಿಗೂ ಬರ್ತಾನೆ. ವಯಸ್ಸಿಗೆ ಬಂದ ತಕ್ಷಣ ಗುರುಗಳು ಅಪ್ಪಣೆ ಮಾಡಿದ್ರು. ಇದನ್ನ ನಾನು ಬೇಗ ಮುಗಿಸ್ತೀನಿ. ಕಾರಣ ಏನು ಅಂದ್ರ ನಾಳೆ ಅಪ್ಪಣೆ ಮಾಡ್ಯಾರ ಅಜ್ಜವರು, ಆತನಿಗೆ ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ಯಾರ. ಹಿಂಗಾಗಿ ಮಾಶಾಲ ಅನ್ನುವಂತ ಒಂದು ಗ್ರಾಮ, ಆ ಮಾಶಾಲ ಗ್ರಾಮದ ಗುರುಶಾಂತಪ್ಪನವರ ಮಗಳಾಗಿರುವಂತ ಮಹಾದೇವಿಯಮ್ಮ ಈತ ಬೆಳೆದು ದೊಡ್ಡವನಾಗಿ ವಿದ್ಯಾವಂತ ಆದ್ಮೇಲೆ ಗುರುಗಳು, ತಂದೆ ತಾಯಿಗಳು ಎಲ್ಲರೂ ಸೇರಿಕೊಂಡು ಆತನಿಗೆ ತಿಳಿ ಹೇಳ್ತಾರ, ನೋಡಪ್ಪ ಈಗ ವಯಸ್ಸಿಗೆ ಬಂದಿದಿ, ವಿದ್ಯಾವಂತ ಆಗಿದಿ, ಎಲ್ಲ ಆಗೈತಿ, ಮುಂದ ನೀನು ಸಂಸಾರಸ್ಥನಾಗಿ ಗೃಹಸ್ಥ ಧರ್ಮವನ್ನ ಪಾಲಿಸಬೇಕು. ಅದಕ್ಕೆ ನಿನಗ ಬಹಳ ಒಳ್ಳೆ ಕನ್ಯೆಯನ್ನ ನಾವು ನೋಡ್ತೀವಿ, ನೀ ಆ ಕನ್ಯೆಯನ್ನ ಮದುವೆ ಆಗ್ಬೇಕು ಅಂತ ಹೇಳಿದಾಗ ಆ ಮಾತಿಗೆ ಮೊದಲು ಒಪ್ಪಲಿಲ್ಲ. ನಾವಲ್ರಿ ಬುದ್ಧಿ, ಭವಸಾಗರದಲ್ಲಿ ಸಂಸಾರದಲ್ಲಿ ನಾ ಬೀಳಕ್ ಒಲ್ಲೆ, ನನ್ನನ್ನು ಬಿಡ್ರಿ ಅಂತ ಹೇಳಿ ಅಂದ್ರೂ ಕೂಡ ಗುರುಗಳು ಬಿಡ್ಲಿಲ್ಲ. ತಂದೆ ತಾಯಿಗಳು ಎಲ್ಲರೂ ಸೇರ್ಕೊಂಡು ಅವರು ಮಾಶಾಲ ಗ್ರಾಮದ ಶಾಂತಲಿಂಗಪ್ಪನವರ ಮಗಳಾಗಿರುವಂತಹ ಮಹಾದೇವಿಯಮ್ಮ ಅನ್ನುವಂತಹ ಸುಂದರ ಕನ್ಯೆಯನ್ನ ನೋಡಿ ಆತನಿಗೆ ಮದುವೆಯನ್ನ ಮಾಡಿಸುವಂತಹ ಪ್ರಸಂಗ ನಡೀತದೆ. ಈ ಊರು ಜನ, ಆ ಊರು ಜನ ಎಲ್ಲರೂ ಸೇರ್ಕೊಂಡು ಕನ್ಯೆ ನೋಡಿ, ವರನಿಗೆ ತಕ್ಕ ವಧುವನ್ನ ನೋಡಿ ಎಲ್ಲರೂ ಸಮಕ್ಷಮದೊಳಗ ನಿಂತುಕೊಂಡು ಮಾತುಕತೆ ಆಡಿ, ನಿಮ್ಮ ಮಗಳನ್ನ ನಮಗೂ ಕೊಡ್ರಿ, ನಮ್ಮ ಮಗನ ಮದುವೆಯನ್ನ ನಾವು ನಿಂತು ಮಾಡ್ತೀವಿ ಅಂತ ತಿಳ್ಕೊಂಡು ಗುರುಶಾಂತಲಿಂಗಪ್ಪನವರಿಗೆ ಆದಯ್ಯನವರು ಕೇಳಿ ಆ ಕನ್ಯೆಯನ್ನ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡ್ಕೊಂಡು ಮುಂದ ಮದುವೆ ಮಾಡುವಂತ ಪ್ರಸಂಗಕ್ಕೆ ಇಬ್ರು ಒಡಗೂಡ್ತಾರೆ. ಆ ಪುಣ್ಯಮಯವಾದ ಮದುವೆಯ ಪ್ರಸಂಗ ಯಾಕೆ ನಡೀತದೆ, ಏನ್ ನಡೀತದೆ, ಹೆಂಗ್ ನಡೀತದೆ ಅನ್ನುವಂಥದ್ದನ್ನ ಮತ್ತೆ ನಾನು ತಮ್ಗ ನಾಳೆ ದಿವಸ ತಿಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಪೂಜ್ಯರು 8:15 ಬಿಡ ಕೇಳಿದ್ರು. ಇದೀಗ ಈ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು, ಕೊಟ್ಟೂರು ಸ್ವಾಮಿ ಶಾಖಾ ಮಠ, ಸೋಮು ಸಮುದ್ರದ ಪರಮ ಪೂಜ್ಯರಿಗೆ ಶ್ರೀಮಠದ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗೌರವ ಸನ್ಮಾನವನ್ನ ಸಲ್ಲಿಸುತ್ತಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಪೂಜ್ಯರಿಗೆ ನಾವೆಲ್ಲ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯರು ಅನುಭವಗಳಾದಂಥವರು ಸೋಮು ಸಮುದ್ರದ ಮಠದ ಪರಮ ಪೂಜ್ಯರು, ಅವರು ಶ್ರೀಮಠದ ಪೂಜ್ಯರಿಂದ ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡುತ್ತಿದ್ದಾರೆ. ಅವರಿಬ್ಬರ ಗೆಳೆತನ, ಅವರಿಬ್ಬರ ಬಾಂಧವ್ಯ ಅದು ಇದೇ ರೀತಿಯಾಗಿ ಸಾಗಲಿ ಅಂತ ತಿಳ್ಕೊಂಡು ಹರಸ್ತಾ, ಅವರ ಕೃಪೆ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಆಶಿಸ್ತಾ, ಸೋಮು ಸಮುದ್ರದಿಂದ ಭಕ್ತರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಟ್ನಳ್ಳಿಯ ಕುಟುಂಬದವರು, ಗುತ್ತಿಗನೂರು ಇವತ್ತಿನ ದಾಸೋಹದ ಸೇವೆಯನ್ನು ಕೈಗೊಂಡಿದ್ದಾರೆ. ಅವರು ಕೂಡ ದಯಮಾಡಿ ಪರಮ ಪೂಜ್ಯರಿಂದ ಗೌರವ ಶ್ರೀರಕ್ಷೆಯನ್ನು ಪಡ್ಕೋಬೇಕು ಅಂತ, ತದನಂತರದಲ್ಲಿ ಆಶೀರ್ವಚನದ ನಂತರದಲ್ಲಿ ಚಟ್ನಳ್ಳಿಯ ಕುಟುಂಬದವರು, ಗುತ್ತಿಗನೂರವರು ಬಂದು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ, ಇದೀಗ ಶ್ರೀಮಠದ ನಿಮ್ಮ ಪರಮ ಪೂಜ್ಯರಾದ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸೋಮು ಸಮುದ್ರದ ಪರಮ ಪೂಜ್ಯರಾದ ಶ್ರೀಮನ್ನಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಕೂಡ ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸ್ತಿದ್ದಾರೆ. ತಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಬರಬೇಕು. ಇಬ್ಬರ ಸಮಾಗಮ, ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವ ಒಂದು ಸುಂದರವಾಗಿರುವಂತಹ ಸಂದರ್ಭ ಇದು. ಪರಮ ಪೂಜ್ಯರು ಕೂಡ ಅವರಿಗೆ ಸನ್ಮಾನವನ್ನ ಶ್ರೀಮಠದ ವತಿಯಿಂದ ನೆರವೇರಿಸಿಕೊಡ್ತಿದ್ದಾರೆ. ಅಂತಹ ಒಂದು ಪ್ರಸಂಗವನ್ನು ನೋಡುವಂತಹದ್ದೇ ಒಂದು ಆನಂದ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಸಲ್ಲಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ, ಇದೀಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪರಮ ಪೂಜ್ಯರು ಶುಭಾಶೀರ್ವಚನವನ್ನ ದಯಪಾಲಿಸಲಿದ್ದಾರೆ. ನಾವು ನೀವುಗಳೆಲ್ಲ ಕಿವಿಯಾಗೋಣ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಕಾರುಣಿಕ ಪುರುಷರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಗುರುಗಳಾದಂತಹ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಜಂಗಮ ಹೊಸಳ್ಳಿಯ ಪರಮ ಪೂಜ್ಯರಾಗಿರುವಂತಹ ಆತ್ಮೀಯ ಪರಮ ಪೂಜ್ಯರು, ಒಬ್ಬ ಸ್ವಾಮಿಗಳು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಒಂದೊಂದು ಊರೊಳಗೆ ಹೋಗಿ ಗ್ರಾಮಕ್ಕೆ ಹೋಗಿ ನಾನು ಹಿಂಗೆ ಕಾರ್ಯಕ್ರಮ ಮಾಡಕ್ ಕುಂತೀನಿ, ನನಗೆ ಒಂದು ಸ್ವಲ್ಪ ಹಣ ಕೊಡ್ರಿ, ದಾಸೋಹಕ್ಕೆ ಅಕ್ಕಿ ಬ್ಯಾಳಿ ಕೊಡ್ರಿ ಅಂತಂದು ಬಹಳ ಮಂದಿ ಭಿಕ್ಷೆಯನ್ನು ಬೇಡ್ತಾ ಇರ್ತಾರ. ಆದರೆ ವಿಶೇಷವಾಗಿ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಷಡಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಂಗದಾರಪ್ಪ ಅಂತಂದ್ರ, ನೀವು ಹಣ ಕೊಡ್ತಿರೋ ಬಿಡ್ತಿರೋ ಅದು ನಿಮ್ಮ ಭಕ್ತಿ, ಆದರೆ ನಿಮ್ಮಲ್ಲಿರುವಂತಹ ದುಷ್ಟ ಗುಣಗಳನ್ನ ದುಷ್ಟ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕ್ರಿ ಅಂತಂದು ಪ್ರತಿ ವರ್ಷ 11 ಹಳ್ಳಿಗಳನ್ನು ಆರಿಸಿ 11 ಹಳ್ಳಿಗಳಿಗೆ ಹೋಗಿ ಭಿಕ್ಷೆಯನ್ನ, ಎಂತಹ ಭಿಕ್ಷೆಯಪ್ಪ ಅಂತಂದ್ರ ಬಂಗಾರ ಭಿಕ್ಷೆ ಅಲ್ರಿ. ಈಗೆಲ್ಲ ಬಂಗಾರ ಅಂತಂದ್ರ ಎಲ್ಲರೂ ಹೌವಾರುವಂತಹ ರೇಟ್ ಆಗಿದೆ. ಆದರೆ ಭಿಕ್ಷೆ ದುಶ್ಚಟಗಳ ಭಿಕ್ಷೆಯನ್ನು ನೀಡಿ ಎಲ್ಲ ಗ್ರಾಮಗಳನ್ನ ಒಂದು ಒಳ್ಳೆಯ ಸಂಸ್ಕಾರವಂತರಾಗಿ ಸಂಸ್ಕಾರ ಗ್ರಾಮವನ್ನ ಮಾಡಬೇಕಂತಂದು ಸಂಕಲ್ಪ ಮಾಡಿರುವಂತಹ ಆತ್ಮೀಯ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ತಮಗೆ ನಾವೆಲ್ಲ ಶಿವಯೋಗ ಮಂದಿರದೊಳಗಿದ್ದಾಗ ಸಣ್ಣವರಿದ್ದಾಗ ಪೂಜ್ಯ ಮಹಾದೇವ ಸ್ವಾಮಿಗಳವರು ಪ್ರವಚನ ಮಾಡ್ತಾ ಇದ್ರು. ನಾವೆಲ್ಲ ಅವ್ರ ಪ್ರವಚನನ ಕೇಳ್ತಾ ಇದ್ವಿ ಸಣ್ಣವರಿದ್ದಾಗ. 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ ಅವರು ಅವಾಗಿದ್ದಾಗ ನಾವು ಪ್ರವಚನನ ಕೇಳುವಂತಹ ಪರಮ ಪೂಜ್ಯರು. ಅವರು ಶಿವಯೋಗ ಮಂದಿರ ಒಳಗಿದ್ದಾಗನೇ ಅಲ್ಲಿ ಒಂದು ಬಾದಾಮಿ ಅಂತಂದ ಇದೆ, ನಂದಿಕೇಶ್ವರ ಅಂತಂದ ಇದೆ. ಅಲ್ಲಿ ಸುತ್ತಲೂ ಗ್ರಾಮಗಳಲ್ಲಿ ಹೋಗಿ ವಚನ ಪ್ರವಚನ ಮಾಡುವಂತಹ ಪರಮ ಪೂಜ್ಯರು. ಅಂತಹ ಪರಮ ಪೂಜ್ಯರು ಯಾಕಲ್ಪ ಅಂತಂದ್ರ, ನೀವೆಲ್ಲ ತಿಳ್ಕೊಳ್ರಿ, ಈ ಜಂಗಮ ಹೊಸಳ್ಳಿಯ ಎಲ್ಲ ಸದ್ಭಕ್ತರು ಮಹಾದೇವ ಸ್ವಾಮಿಗಳು ನಿಮ್ಮ ಊರಿಗೆ ಬಂದಾರಪ್ಪ ಅಂತಂದ್ರ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರ. ಒಬ್ಬ ಸ್ವಾಮಿಗಳ ಪಟ್ಟಾಧಿಕಾರ ಇರಬಹುದು, ಒಬ್ಬ ಸ್ವಾಮಿಯ ಪಟ್ಟಾಧಿಕಾರದ ಸಂಘಟನೆ ಮಾಡುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಂತಹ ಪರಮ ಪೂಜ್ಯರು. ಅಂತಹ ಪರಮ ಪೂಜ್ಯರು ನಿಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಶರಣ ಬಸವೇಶ್ವರ ಪುರಾಣವನ್ನ ಪ್ರವಚನವನ್ನು ನೀಡ್ತಾ ಬರುವಂತಹ ಪರಮ ಪೂಜ್ಯರನ್ನ ನಮ್ಮ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬರಮಾಡಿಸಿಕೊಂಡಿದ್ದಾರೆ. ಅಂತಹ ಪರಮ ಪೂಜ್ಯರಿಗೆ ಪ್ರಣಾಮಗಳು ಸಲ್ಲಿಸಿ, ನಮ್ಮ ಸಂಗೀತಗಾರ ಇವೆಲ್ಲ ನಿಮಗೆಲ್ಲ ಚಿರಪರಿಚಿತರು. ಹಾಗೆ ನಮ್ಮ ಪಟ್ಟಾಧಿಕಾರ ಸಂದರ್ಭದೊಳಗ ಇದೇ ಗ್ರಾಮದೊಳಗೆ ಇದ್ದಾಗ ನಾವು ಇವ್ರಿಗೆ ಹೇಳಿದ್ವಿ, ಹಿಂಗ ಪಟ್ಟಾಧಿಕಾರ ಐತಂತಂದ್ರೆ ಇದೇ ಗ್ರಾಮದೊಳಗ ಅವರು ನಮ್ಮ ಗ್ರಾಮಕ್ಕೆ ಬಂದು ಪಟ್ಟಾಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂತಹ ಈರುವರ ನಮ್ಮ ಶರಣಕುಮಾರ್ ಅವರು ಇರ್ಬೋದು, ಮತ್ತೆ ಉಮ್ಮಳಿ ಹೊಸರಿನ ಮಲ್ಲಿಕಾರ್ಜುನ ಗವಾಯಿಗಳಿರ್ಬೋದು, ಎಲ್ಲ ಇವರಿಗೂ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಜಂಗಮನ ಹೊಸಳ್ಳಿಯ ಎಲ್ಲ ಸದ್ಭಕ್ತರ ಹಾಗೂ ಸುತ್ತಮುತ್ತಿರುವಂತಹ ಎಲ್ಲ ಸದ್ಭಕ್ತರ ಈಗ ಪ್ರವಚನವನ್ನು ಕೇಳ್ತಾ ಬಂದಿದ್ದೀರಿ. ಈ ಪ್ರವಚನನ ಕೇಳುವುದರಿಂದ ಏನಾಗ್ತೈತಪ್ಪ ಅಂತಂದ್ರ ನಮ್ಮ ಮನಸ್ಸು ಹಗುರಾಗ್ತದೆ. ಮಾತುಗಳನ್ನ ಕೇಳಬೇಕಂತ ಹೇಳ್ತಾರ. ಎಂತಹ ಮಾತುಗಳು? ಒಳ್ಳೆಯ ಮಾತುಗಳನ್ನ ಕೇಳಬೇಕು. ಒಂದೊಂದು ಮಾತುಗಳನ್ನ ಕೇಳಿದ್ರ ನಾವು ಮನಸ್ಸು ಕೆರಳ್ತಾ ಇರ್ತದೆ. ಆದರೆ ಈ ಒಂದು ಪ್ರವಚನದಲ್ಲಿ ಪ್ರವಚನ ಮಾತನ್ನ ಕೇಳಿದ್ರ ನಮ್ಮ ಮನಸ್ಸು ಅರಳ್ತಾ ಇದೆ. ಅಂತಹ ಅರಳುವಂತಹ ಮನಸ್ಸನ್ನ ನಾವೆಲ್ಲರೂ ಒಳ್ಳೆಯ ಮಾತನ್ನ ಕೇಳಬೇಕಂತಂದು ಈ ಒಂದು ದೇವಸ್ಥಾನಕ್ಕೆ ಮಠಕ್ಕೆ ಬಂದಿದ್ರಂತ ಎಲ್ಲಾ ಸದ್ಭಕ್ತರ ಮೇಲೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸಿ, ತಾವೆಲ್ಲ ಶರಣಬಸವೇಶ್ವರ ಪುರಾಣವನ್ನು ಕೇಳ್ತಾ ಬರ್ತೀರಿ. ಒಂದು ಘಟನೆ ಐತಿ. ಒಂದೇ ಒಂದು ಶರಣಬಸವೇಶ್ವರರ ಘಟನೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ನಾವು ನಮ್ಮ ದಿನಗಳನ್ನ ಹಾಳು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಒಳ್ಳೆ ಕಾರ್ಯಗಳಿಗೆ, ಒಳ್ಳೆ ಕೆಲಸಕ್ಕೆ ನಮ್ಮ ಜೀವನವನ್ನ
ಹೋಗ್ಲಾರ್ದನ ಯಾವ್ದ್ಯಾವ್ದೋ ದುಷ್ಟ ಕೆಲಸಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಬರ್ತೀವಿ. ಆದ ಒಬ್ಬ ಬಡವ ಶರಣಬಸವೇಶ್ವರ ಹತ್ರ ಹೋಗಿರ್ತಾರಂತೆ. ಹೋದಾಗ ಹಿಂಗ್ರಿ ನನ್ನ ಮಗಳಿಗೆ ಮದುವೆ ಮಾಡುವಂತಹ ಕಾರ್ಯಕ್ರಮ ಐತಿ, ನನಗೆ ಹಣ ಇಲ್ಲ, ನಾನು ಬಹಳ ಬಡವ ಅದೇನೆ, ನನಗೊಂದು ಸ್ವಲ್ಪ ಏನಾದರೂ ಒಂದು ಆಶೀರ್ವಾದವನ್ನು ಮಾಡ್ರಿ ಅಂತಂದು ಆ ಬಡವ ಏನ್ ಮಾಡ್ತಾನ, ಶರಣಬಸಪ್ಪನ ಹತ್ರ ಹೋಗ್ತಾರಂತೆ. ಹೋದಾಗ ನೋಡ್ತಾರಂತ, ನೋಡಿ ಒಂದಲ್ಲಿ ಹಾವು ಹೋಗ್ತಿರ್ತೈತಿ. ಏನ್ರಿ ಹಾವು ಹೋಗ್ತಾ ಇರ್ತೈತಿ. ಅದು ಸಣ್ಣ ಸಣ್ಣ ಹಾವಲ್ಲ, ದೊಡ್ಡ ಹಾವು ಇರ್ತೈತದು. ಅವಾಗ ಹಾವು ಹೊಂಟೈತದ, ಹುತ್ತಿನೊಳಗೆ ಹೋಗ್ತೈತದು, ಜಲ್ದಿ ನೀನು ಆ ಹಾವು ಹಿಡಿ ಅಂತ ಹೇಳ್ತಾರೆ. ಅವಾಗ ಆ ಬಡವ ಏನ್ ಬಂದಿರ್ತಾನಲ್ಲ, ಏನು ನಾನು ಆಶೀರ್ವಾದ ಪಡ್ಕೊಳಕ್ ನಾ ಬಂದೀನಿ, ಇವ್ರ ಹಾವು ಹಿಡಿ ಅಂತ ಹೇಳಕ್ ಕುಂತಾರ. ಅದು ಹಾವು ನೋಡಿದ್ರೆ ಅದು ಹೆದರಿ ಬರಬ ಐತಿ. ನಾ ಏನ್ರ ಹಾವು ಹಿಡಿದ್ನಪ್ಪ ಅಂತಂದ್ರೆ ನಾನು ಕಚ್ಚಿ ಸಾಯ ಹಿಡಿತಿದ್ದಿ. ಹಂಗ ಹೆದರ್ತಾ ಇರ್ತಾನ. ಜಲ್ದಿ ಹಿಡಿ, ಅದು ಹುತ್ತಿ ಒಳಗೆ ಹೋಗ್ತಿದ್ರು, ಜಲ್ದಿ ಹಿಡಿ ಅಂತಂದು ಶರಣಬಸಪ್ಪ ಹೇಳ್ತಾರ. ಅವಾಗ ಮತ್ತು ಅವ ಹಿಡಿಯಕ ಹೆದರ್ತಿರ್ತಾನ. ಸ್ವಲ್ಪ ಐತಿ, ಒಂದೊಂದು ಚೋಟ ಐತಿ, ಅದು ಹಿಡಿ ಅಂತ ಹೇಳ್ತಾನ. ಏನೋ ಎಲ್ಲ ಒಳಗೆಲ್ಲ ಮಕ್ಕ ಎಲ್ಲ ಒಳಗ್ ಹೋಗೈತಿ, ಹೊಟ್ಟಿ ಎಲ್ಲ ಒಳಗ್ ಹೋಗೈತಿ, ಏನ್ ಬಾಲ ಅಷ್ಟ ಅಲ್ಲ, ನಾ ಬಾಲ ಹಿಡಿದ್ನಪ್ಪ ಅಂತಂದ್ರ ಅದು ಹಿಂಗ್ ಒಳ್ಳೆ ಬರೋದು ಕಷ್ಟ ಆಗತ್ತೆ ಅಂತಂದು ಹೋಗಿ ಬಾಲವನ್ನ ಹಿಡಿತಾನ. ಅವ ಎಷ್ಟು ಬಾಲವನ್ನ ಹಿಡಿದಿರ್ತಾನಲ್ಲ, ಅದು ಅಷ್ಟು ಏನಾಗಿರ್ತೈತಪ್ಪ ಅಂತಂದ್ರ ಬಂಗಾರ ಆಗಿರ್ತೈತಿ. ಬಂಗಾರ ಆಗಿರ್ತೈತಿ. ಆದ್ರೆ ಈ ಕತಿ, ಈ ಪ್ರವಚನದೊಳಗೆ ಎದಕ್ಕಪ್ಪ ಅಂತಂದ್ರ, ನೀವೆಲ್ಲರೂ ಜಂಗಮ ಹೊಸಳ್ಳಿಯ ಸದ್ಭಕ್ತರು ಇರ್ಬೋದು, ಸುತ್ತಮುತ್ತಿರುವಂತ ಎಲ್ಲಾ ಸದ್ಭಕ್ತರು ಪ್ರವಚನವನ್ನ ಕೇಳಿದ್ರೆ ಏನಾಕೈತಿ, ನಿಮ್ಮೆಲ್ಲರ ಬದುಕು ಬಂಗಾರ ಆಕೈತಿ. ಆ ಶರಣಬಸಪ್ಪನ ಮಾತನ್ನ ಕೇಳಿದಾಗ ಆ ಬಡವನಿಗೆ ಬಂಗಾರ ಹೆಂಗೆ ಸಿಕ್ತು, ಆದ್ರೆ ನಿಮಗೆಲ್ಲರಿಗೂ ಬಂಗಾರ ಸಿಗ್ತೈತೋ ಇಲ್ಲ ಗೊತ್ತಿಲ್ಲ, ಆದರೆ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಬದುಕು ಬಂಗಾರವಾಗುವಂತಹ ಘಟನೆಗಳನ್ನ ಈ ಪ್ರವಚನ ಕೇಳಿದೆ. ಪ್ರವಚನ ಕೇಳೋದ್ರಿಂದ ಏನಾಕೈತಿ, ನಮ್ಮ ಎಲ್ಲಾ ದುಶ್ಚಟಗಳು ಹೋಗ್ತಾವ. ಹಿಂಗ ಒಂದ್ಸರಿ ರಮಣ ಮಹರ್ಷಿಗಳಂತಂದು ಒಬ್ಬ ತತ್ವಜ್ಞಾನಿಗಳು, ಅವ್ರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನಂತ. ವ್ಯಕ್ತಿ ಬಂದಾಗ, ಏನ್ರಿ ನೀವೆಲ್ಲ ಪ್ರವಚನ ಹೇಳಕ್ ಕುಂತೀರಿ, ಏನೇನು ಯಾರ್ಯಾರು ಕಷ್ಟಗಳಲ್ಲಿ ಬಂದಾರ ಅವ್ರಿಗೆಲ್ಲರಿಗೂ ಉಪದೇಶ ಮಾಡಕ್ ಕುಂತೀರಿ, ಈಗ ಈ ಮಾತನ್ನ ಕೇಳಿದ್ರೆ ನಮ್ಗೇನ್ ಲಾಭ ಆಕೈತಿ, ಏನು ನಮಗೆ ಜೀವನ ಉದ್ಧಾರ ಆಕೈತಿ ಅಂತಂದು ಒಬ್ಬ ವ್ಯಕ್ತಿ ಹೇಳ್ತಾನ. ವ್ಯಕ್ತಿ ಅಂದ್ರೆ ಹಂಗೆ ಒಬ್ಬ ಒಳ್ಳೆಯವ್ನು ಇರ್ತಾನ, ಕೆಟ್ಟವನು ಇರ್ತಾನ. ಆದ್ರ ಆ ವ್ಯಕ್ತಿ ಹೇಳ್ಕೊಂಡ ಅವರ ರಮಣ ಮಹರ್ಷಿಗಳು ಸುಮ್ಮನಾಗ್ತಾರಂತ. ಸುಮ್ಮನಾಗಿ ಒಂದ್ 2 ನಿಮಿಷ ನೋಡ್ತಾರ, ಅಲ್ಲಿ ಒಂದು ಶಗನಿ ಬಿದಿರಿನ ಬುಟ್ಟಿ ಇರ್ತೈತಿ. ಶಗನಿ ಬಿದಿರ ಬುಟ್ಟಿ ಆ ಬಿದಿರಿನ ಬುಟ್ಟಿ ತೆಗೆದುಕೊಂಡು ಹೋಗಪ್ಪ, ಅಲ್ಲಿ ಒಂದು ಬಾವಿ ಐತಿ, ಆ ಬಾವ್ಯಾಗ ಆ ನೀರ್ ತಗೊಂಡ್ ಬಾ, ಬಿದಿರಿನ ಬುಟ್ಟಿ ಒಳಗ ನೀರ್ ತೆಗೆದುಕೊಂಡು ಬಾ ಅಂತಂದು ರಮಣ ಮಹರ್ಷಿಗಳು ಹೇಳ್ತಾರ. ಆ ವ್ಯಕ್ತಿ ಏನ್ ಮಾಡ್ತಾನ, ಹಿಂದ ಮುಂದ ನೋಡ್ಲಾದನ ಹೋಗಿ ಬಡ ಬಿದಿರಿನ ಬುಟ್ಟಿ ತೆಗೆದುಕೊಂಡು ಹೋಗಿ ಹಗ್ಗ ಕಟ್ಟಿ ಬಾವಿ ಒಳಗೆ ಬಿಡ್ತಾನಂತ. ಬಾವಿ ಒಳಗೆ ಬಿಡ್ತಾನ, ಕೆಳಗ್ ಹೋದ್ಕೋಣ ಅದು ಏನು ಬಿದಿರಿನ ಬುಟ್ಟಿ ಇರ್ತೈತಲ್ಲ, ಪೂರ್ತಿ ಎಲ್ಲ ನೀರಾಗಿರ್ತೈತಿ, ನೀರೆಲ್ಲ ತುಂಬಿರ್ತೈತಿ. ಇವ ಖುಷಿ ಆಕೈತಿ. ಮ್ಯಾಗ ಇಳಿಬೇಕಂತ ಮ್ಯಾಗ ಇಳಿತಾನ, ಬುಟ್ಟಿನ ಮ್ಯಾಗ ಇಳಿದ್ಕೋಣ ಒಂದ್ ಹನಿ ನೀರ್ ಇರಂಗಿಲ್ಲ. ಏನಾಕೈತಿ, ಒಂದ್ ಹನಿ ನೀರ್ ಇರಂಗಿಲ್ಲ. ಮತ್ತು ಅವ ಹಿಂಗ ಮತ್ತು ಕೆಳಗ್ ಹೋಗಿತಾನ ನೀರೊಳಗ, ಮತ್ತೆ ಎತ್ತಬೇಕಂತ ಹೇಳ್ತಾನ, ನೋಡ್ತಾನ, ಮತ್ತು ನೀರ್ ಇರಂಗಿಲ್ಲ. ಹಿಂಗ್ 10-15 ಸಲ ಕೆಳಗ್ ಬಿಡ್ತಾನ, ಮೇಲೆ ಇಳ್ತಾನ, ಕೆಳಗ್ ಬಿಡ್ತಾನ, ಮೇಲೆ ಇಳಿತಾನ. ಇವ ಸಾಕಾಗಿ ಬಿಡ್ತೈತಿ, ಸಿಟ್ಟು ಬಂದ್ಬಿಡ್ತೈತಿ. ಏನಪ್ಪ ಇದು ಬಿದಿರಿನ ಬುಟ್ಟಿ ಐತಿ, ಇದೆಲ್ಲ ತೂತ್ ಬಿದ್ದೈತಿ, ಏನ್ ಇವರು ತತ್ವಜ್ಞಾನಿಗಳು ಮಹರ್ಷಿಗಳಿಗೆ ಬುದ್ಧಿ ಇಲ್ಲರಿಗೆ ಬಿದಿರಿನ ಬುಟ್ಟಿ, ಇದು ತೂತಿರುವಂತ ಬುಟ್ಟಿ, ಇದರಂಗ ಹೆಂಗ ನೀರ್ ತೆಗೆದುಕೊಂಡು ಬರಕ್ ಬರ್ತೈತಿ ಅಂತಂದು ಸೆಟ್ನಾಗಿದ್ದ ರಮಣ ಮಹರ್ಷಿಗಳು ಏನ್ ಕುಂದಿರ್ತಾರಲ್ಲ, ಅವ್ರ ಮುಂದೆ ಹೋಗಿ ಬಿದಿರ ಬುಟ್ಟಿ ಒಗಿತಾನಂತ. ಒಗದ್ಕೊಂಡು ಬಯಕ್ ಸ್ಟಾರ್ಟ್ ಮಾಡ್ತಾನ. ನೀವ್ ಹಂಗದಿರಿ, ನಿಮ್ ಮಾತು ಕೇಳ ಯಾರು ಉದ್ಧಾರ ಆಗಂಗಿಲ್ಲ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ, ಈ ಬಿದಿರಿನ ಬುಟ್ಟಿ ಐತಿ, ಇದ್ರ ನೀರ್ ಹೆಂಗ್ ತಗೊಂಡ್ಬರಕ್ ಬರತಿ, ಹಂಗ ಹಿಂಗ್ ಬೈತಾನ. ಅವಾಗ ರಮಣ ಮಹರ್ಷಿಗಳು ಕೇಳ್ತಾರ, ನೀನ್ ಮೊದಲು ಹೆಂಗಿತ್ತಪ್ಪ ಆ ಬಿದಿರಿನ ಬುಟ್ಟಿ? ಬಿದಿರು ಎಲ್ಲ ಶಗನಿಯಿಂದ ಹೊಲಸಾಗೈತ್ರಿ, ಈಗ ಹೆಂಗೈತಿ, ಈಗೆಲ್ಲ ಸ್ವಚ್ಛ ಆಗೈತಿ ಅನ್ನ. ಹಿಂಗ ನೋಡ, ನಾವು ಮನಸ್ಸನ್ನ ಸ್ವಚ್ಛ ಮಾಡ್ಕೊಳ್ಬೇಕಪ್ಪ ಅಂತಂದ್ರ ಶಾಂಪೂಗಳನ್ನ ಹಾಕೊಂಡ್ರೆ ನಾವು ಮನಸ್ಸು ಶುದ್ಧ ಆಗಿಲ್ಲ, ಸೋಪುಗಳನ್ನ ತಿಂದ್ರೂ ಮನಸ್ಸು ಶುದ್ಧ ಆಗಿಲ್ಲ. ಒಳ್ಳೆ ನುಡಿಗಳನ್ನ ಕೇಳಿದ್ರೆ ಏನಾಕೈತಿ, ಹೆಂಗ ಬಿದಿರಿನ ಬುಟ್ಟಿ ಸ್ವಚ್ಛ ಆಯ್ತು, ಹಂಗ ನಮ್ಮ ಮನಸ್ಸು ಸ್ವಚ್ಛ ಆಗ್ಬೇಕಪ್ಪ ಅಂತಂದ್ರ ಮಹಾತ್ಮರ ಸತ್ಪುರುಷರ ಜೀವನ ಚರಿತ್ರೆಯನ್ನು ಕೇಳಿದಾಗ ಮಾತ್ರ ನಮ್ಮ ಒಂದು ಮನಸ್ಸು ಶುದ್ಧವಾಗುವಂತಹ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಈ ಗ್ರಾಮದೊಳಗೆ ಹಮ್ಮಿಕೊಂಡು ಬಂದಿದ್ದಾರೆ.
ಪರಮ ಪೂಜ್ಯರಾಗಿರುವಂತ ಮಹಾದೇವ ದೇವರು ಅವರೆಲ್ಲ ಬಹಳ ತತ್ವಜ್ಞಾನಿಗಳು. ಸಣ್ಣವರಿದ್ದಾಗ ಕೇಳ್ಕೊಂತ ಬರಕೊಂತೀವಲ್ಲ, ಅವ್ರೇ ಬಹಳ ಓದ್ಕೊಂಡಾರ. ನೀವೆಲ್ಲ ತಿಳ್ಕೊಳ್ರಿ, ಒಂದು ತಾಸು ಪ್ರವಚನ ಮಾಡ್ಬೇಕಪ್ಪ ಅಂತಂದ್ರ 10 ಪುಸ್ತಕ ಓದ್ಬೇಕು. ಹಂಗ ನಾವೆಲ್ಲ ಖಾಲಿ ಪಟ್ಟಿ ನೀವೆಲ್ಲ ಕಟ್ಟಿ ಮ್ಯಾಗ ಕುಂತ್ಕೊಂಡು ಮಾತಾಡೋದು ಬೇರೆ ಆಗತ್ತಿ, ವೇದಿಕೆ ಮ್ಯಾಗ ನಿಂತು ಕುಂತ್ಕೊಂಡು ಮಾತಾಡೋದು ಬೇರೆ ಆಗತ್ತಿ. ಆದ್ರೆ 1 ತಾಸು ಪ್ರವಚನ ಅಂತಂದ್ರ 10 ಪುಸ್ತಕಗಳನ್ನು ಓದುವಂತಹ ಸಾಮರ್ಥ್ಯ ಇರಬೇಕು. ಆದ್ರೆ ನೀವೆಲ್ಲ ಹೆಂಗ್ ಪುಣ್ಯಾತ್ಮರಿದ್ದೀರಿ ಅಂತಂದ್ರ 10 ಪುಸ್ತಕ ಓದಾಕ ನಿಮಗೆ ಅಕತೆ ಇಲ್ಲ, ಗೊತ್ತಿಲ್ಲ. 10 ಪುಸ್ತಕ ಓದುವಂತಹ ಪರಮ ಪೂಜ್ಯರನ್ನ ನಿಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ನಾವೆಲ್ಲ ಪ್ರವಚನವನ್ನ ಕೇಳಿ 10 ಪುಸ್ತಕ ಓದುವಂತಹ 10 ಪುಸ್ತಕ ಜ್ಞಾನವನ್ನ ನಾವೆಲ್ಲ ಪಡ್ಕೊಳ್ಳುವಂತಹ ಸಂಕಲ್ಪದೊಂದಿಗೆ ತಾವೆಲ್ಲ ಜಂಗಮ ಹೊಸಳ್ಳಿ ಎಲ್ಲ ಸದ್ಭಕ್ತರು ಒಡೆಗೂಡಿ ಪರಮ ಪೂಜ್ಯರಾಗಿರುವಂತಹ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾದೇವ ದೇವರನ್ನ ಈ ಪ್ರವಚನಕ್ಕೆ ನೇಮಕ ಮಾಡಿದ್ದಾರೆ. ಅಂತಹ ಪ್ರವಚನ ಪಟುಗಳು, ಅಂತಹ ಪ್ರವಚನದಿಂದ ನಿಮ್ಮೆಲ್ಲರ ಜೀವನ, ಮನುಷ್ಯನ ಜೀವನ ಒಳ್ಳೆ ಸುಗಮವಾಗಿ ಹೋಗ್ಬೇಕು. ಯಾಕಪ್ಪ ಅಂತಂದ್ರ ಇಂದಿನ ಸಂದರ್ಭದೊಳಗೆ ನಮ್ಮ ಜೀವನ ಹೆಂಗಾಗೈತಪ್ಪ ಅಂತಂದ್ರ ಹೊಡಿ ಬಡಿ ಕಡಿ ಇಷ್ಟೇ ಐತಿ. ನಾನು ಯಾವನಾದ್ರೂ ನೋಡ್ತಾನಪ್ಪ ಅಂತಂದ್ರ ಅವ್ನ ಕಣ್ಣು ಕೀಳಬೇಕು. ಒಬ್ಬವ ಮೀಸಿ ಬಿಟ್ಕೊಂಡಿರ್ತಾನ, ಒಬ್ಬ ಗಾಡಿ ಒಳಗ ಬರ್ದಿರ್ತಾನ, ಬಂದು ಹಿಂಗ ಮಲ್ಲು ಅಂತ ಬಂದಿರ್ತಾನ. ಒಬ್ಬ ಯಾಕ್ರಿ ಮೀಸಿ ಬಿಟ್ಟಿರಲ್ಲ? ಇಲ್ಲ, ಅವ ನನ್ನ ಮನಿ ಮಗ್ಳು ಇದ್ದವ ನನಗೆ ಬೈದಾನವ, ಅವ್ನ ತಲೆ ಕಡಿಬೇಕಂತ ಮಾಡೀನಿ, ತಲೆ ಕಡಿಯೋವರೆಗೂ ನನ್ ಮೀಸಿ ಬೋಳಿಸ್ಬಾರ್ದು ಅಂತಂದು ಅನ್ಕೊಂಡಿನಿ ಅಂತಂದು ಸಂಕಲ್ಪ ಮಾಡ್ತಾನಂತ. ಆದ್ರೆ ಮೊಲ್ಲು ಅಂತ ಹೇಳ್ತಾನಂತ, ನಿಮ್ಮ ಮೈ ಮೇಲೆ ನಿಮ್ಮ ಮುಖದ ಮೇಲೆ ಇರುವಂತ ಮೀಸಿನೇ ತೆಗಿಯಕ್ಕಾಗಲ್ದು, ಇನ್ನು ಅವ್ನ ತಲೆ ಹೆಂಗ್ ತೆಗಿತೀರಿ ಅಂತ ಕೇಳ್ತಾನಂತ. ಹಂಗ ನಮ್ಮ ಜೀವನ ಇನ್ನೊಬ್ಬರು ತಲೆ ತೆಗಿಬೇಕು, ಇನ್ನೊಬ್ಬರು ಮನೆ ಹಾಳು ಮಾಡ್ಬೇಕು. ಹೆಂಗ ನಿಂಬೆಯನ್ನು ತೆಗೆದುಕೊಂಡು ಹೋಗೋದು, ಮಕ್ಕಳಿರ್ತಾರ ಮನೆ ಮುಂದೆ ನಿಂಬೆಯನ್ನು ಹಾಕಿ ಬಂದ್ಬಿಡೋದು. ಬೆಳಗ್ಗೆ ಎದ್ದಾಗ ಅವ್ರ ಎಲ್ಲ ಯಾರು ನಿಂಬೆಯನ್ನು ಹಾಕ್ಯಾರ, ಹಾಗೆ ಹಿಂಗ್ ಮಾಡ್ಯಾರ ಅಂತಂದು ಅವರು ಕೈಕೊಳ್ತಾ ಇರೋದು. ಇಂತಹ ಘಟನೆಗಳನ್ನ ನಾವೆಲ್ಲ ನೋಡ್ತಾ ಬರ್ತೀವಿ. ಆದ್ರ ಒಳ್ಳೆಯ ಪ್ರವಚನನ ಕೇಳೋದ್ರಿಂದ ನಮ್ಮ ಮನಸ್ಸು ಶಾಂತವಾಗ್ತದೆ. ಗುರುಗಳ ಅಂತಂದ್ರ ನೀವೆಲ್ಲ ತಿಳ್ಕೊಳ್ಬೇಕು, ಗುರುಗಳು ಹೆಂಗದಾರಪ್ಪ ಅಂತಂದ್ರ ಒಳ್ಳೆಯ ಗುರುಗಳು ಸಿಗ್ತಾರೆ ನಿಮ್ಮೆಲ್ಲರಿಗೆ. ಯಾವುದೇ ಆಸ್ತಿಗಳಿಗೆ ನನಗೆ ಹಣ ಕೊಡ್ರಿ, ನನಗೆ ಬಂಗಾರ ಕೊಡ್ರಿ, ಹಂಗ ಕೊಡ್ರಿ, ಇದನ್ ಕೊಡ್ರಿ ಅಂತ ಕೇಳುವಂತಹ ಪರಮ ಪೂಜ್ಯರು ಬಹಳ ಜನ ಅದಾರ. ಆದ್ರೆ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೇನು ಕೊಡಕ್ ಹೋಗ್ಬರ್ರಿ, ಪ್ರವಚನಕ್ಕೆ ಬರ್ರಿ, ಪ್ರವಚನ ಕೇಳ್ರಿ, ಪ್ರಸಾದ ಮಾಡಿಕೊಂಡು ಎಲ್ಲರೂ ನಿಮ್ಮ ಮನೆಗಳಿಗೆ ಹೋಗ್ರಿ ಅನ್ನುವಂತಹ ಒಳ್ಳೆ ಮನಸ್ಸಿನ ಪೂಜ್ಯರು ನಿಮ್ಮ ಗ್ರಾಮಗಳಿಗೆ ಸಿಕ್ಕಿದ್ದಾರೆ. ಅಂತಹ ಪೂಜ್ಯರ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ. ನಮ್ಮ ಸಂಗೀತ ಇರುವಂತಹ ಒಳ್ಳೆಯ ಸಂಗೀತಗಾರ ಅದಾರ, ಅವರಾಗಿರ್ಬೋದು. ಇಬ್ರು ಬಹಳ ನಾದ ನಿನಾದ ಮೂಲಕ ಬಹಳ ಎಲ್ಲರನ್ನ ಮನಸ್ಸನ್ನ ಗೆಲ್ಲುವಂತಹ ಗಾಯಕರು ಸಿಕ್ಕಿದ್ದಾರೆ. ಎಲ್ಲಾ ಗಾಯಗಳನ್ನ ನಾವೆಲ್ಲ ಕೇಳಬೇಕು, ಒಳ್ಳೆ ಗಾಯನ ಕೇಳಬೇಕು. ನಮ್ಮ ಕಣ್ಣುಗಳು ಕೊಟ್ಟಿದ್ದು ಕೆಟ್ಟದ ನೋಡಕ್ಕಲ್ಲ, ಕಿವಿ ಕೊಟ್ಟಿದ್ದು ಕೆಟ್ಟದ್ದು ಕೇಳಕ್ಕಲ್ಲ, ಕೈಗಳು ಕೊಟ್ಟಿದ್ದು ಕೆಟ್ಟದ್ದು ಕೆಲಸ ಮಾಡಕ್ಕಲ್ಲ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದನ್ನ ನೋಡಬೇಕು, ಒಳ್ಳೆಯದನ್ನ ಮಾತಾಡಬೇಕು ಎನ್ನುವಂತಹ ಉದ್ದೇಶದಿಂದ ಪರಮಾತ್ಮ ನಮಗೆಲ್ಲ ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ. ಅಂತಹ ಇಂದ್ರಿಯಗಳನ್ನ ಒಳ್ಳೆ ದಾರಿಗೆ ನಾವೆಲ್ಲ ಬರಮಾಡಿಕೊಳ್ಬೇಕು. ಒಳ್ಳೆ ಜೀವನವನ್ನ ನಡೆಸಿಕೊಂಡು ಎಲ್ಲಾ ಸದ್ಭಕ್ತರಿಗೆ ಸಂತೋಷವಾಗುವ ಹಾಗೆ, ನಮ್ಮ ಎಲ್ಲಾ ಬಂಧುಗಳಿಗೆ ಸಂತೋಷವಾಗುವ ಹಾಗೆ ನಮ್ಮ ಜೀವನ ನಡೆಸೋಣ ಎಂದಂತ ತಾವೆಲ್ಲ ಸಂಕಲ್ಪ ಮಾಡ್ಬೇಕಂತ ಈ ಮೂಲಕ ತಮಗೆಲ್ಲರಿಗೆ ಬಹಳ ನಾವೆಲ್ಲ 6 ಗಂಟೆಗೆ ಬರ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಊರಿಂದ ಈ ಊರಿಗೆ ಒಂದು ಅರ್ಧ ತಾಸ್ನಾಗ ನಾವು ಬರ್ತೀನಿ, ಅದಕ್ಕೆ ಬರ್ಬೋದಂತಂದು 6:30 ಬಿಟ್ಟಿದ್ದೆ. ಆದ್ರೆ ರೋಡಿನ ಅಸ್ತವ್ಯಸ್ತ ಇರುವಂತ ಬಳ್ಳಾರಿ ಒಳಗೆ ಟ್ರಾಫಿಕ್ ಇರುವಂತ ಸ್ವಲ್ಪ ಸಮಯ ಅಭಾವ ಆಯಿತು. ತಮ್ಮೆಗೆಲ್ಲ ಈ ವಿಷಾದವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಸದಾ ಕಾಲಿರಲಿ. ನನ್ನ ಮಾತು ವಿರಮಣೆ ತಮ್ಮೆಲ್ಲ ಅನಂತ ಶರಣಾರ್ಥಿ. ಇಲ್ಲಿ ನೋಡ್ರಿ, 15ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ಆಗಿ ಹೋದ್ರು. ಅವ್ರ ಹಿಂದ 101 ವಿರಕ್ತರು ಅಂತ ಇದ್ರು. ಏನ್ರಿ 101 ವಿರಕ್ತರು ಅಂತ. ಬಹುಶಃ 101 ವಿರಕ್ತರನ್ನ ತೋಂಟದ ಸಿದ್ಧಲಿಂಗ ಯತಿಗಳನ್ನ ನಾವು ಕಂಡಿಲ್ಲ, ನಾವು ನೋಡಿಲ್ಲ. ಆದ್ರೆ ಅದೇ ಭವ್ಯ ಪರಂಪರೆಯ ಬಳಿಬಿಡಿದು ಬಂದಿರುವಂತಹ ಮತ್ತೊಬ್ಬ ಮಹಾಶಿವಯೋಗಿ, ಮತ್ತೊಬ್ಬ ಮಹಾಸ್ವಾಮಿ ಅಂತಂದ್ರೆ ಅದು ಹಾನಗಲ್ಲ ಕುಮಾರಸ್ವಾಮಿಗಳು. ಆ ಹಾನಗಲ್ಲ ಕುಮಾರಸ್ವಾಮಿಗಳ ಬಳಿಬಿಡಿದು ಬಂದ ಪರಮ ಪೂಜ್ಯರು ಅಂದ್ರೆ ಅದು ಹಂಪಿ ಹೇಮಕೂಟದ ಪರಮ ಪೂಜ್ಯರು. ಆ ಪರಮ ಪೂಜ್ಯರಿಂದ
ಸುಮಾರು ಸಾಧಕರುಗಳು ಇದ್ರು, ಅದ್ರೊಳಗೆ ನಾನು ಇದ್ದೆ, ಪರಮ ಪೂಜ್ಯರು ಇದ್ರು. ಹಂಗ ತಮ್ಮ ಜೊತೆಗೆ ಇಟ್ಟುಕೊಂಡು, ತಮ್ಮ ಹತ್ರನೇ ಇಟ್ಟುಕೊಂಡು ವಿದ್ಯೆ ಕಲಿಸಿ ತಮ್ಮ ಮಠಕ್ಕೆ ಮಾಡಿದಂತಹ ಪರಮ ಪೂಜ್ಯರು ಅಂದ್ರೆ ಅದು ಸಂಗನ ಬಸವ ಸ್ವಾಮಿಗಳು, ಹಂಪಿ ಹೇಮಕೂಟದ ಪರಮ ಪೂಜ್ಯರು. ಅಂತಹ ಪರಮ ಪೂಜ್ಯರ ಮಾನಸ ಪುತ್ರರು ನಮ್ಮ ಸಿದ್ಧಲಿಂಗ ಅಪ್ಪಗಳು, ಸೋಮ ಸಮುದ್ರದ ಪ್ರಭುಗಳು. ಅವ್ರು ಇಲ್ಲಿ ಆಗಮಿಸಿ ನಮ್ಮ ಬಗ್ಗೆ ಬಹಳ ಮಾತಾಡಿರೋರು. ನಾವು ಸಣ್ಣವರು, ಅವರು ಸಣ್ಣವರಿದ್ದಾಗಿಂದನೂ ನಾನು ನೋಡಿದ್ದೀನಿ. ಅವರು ನಮ್ಮ ಪ್ರವಚನದ ಅತ್ಯಂತ ಪ್ರೇಮ ಅವರಿಗೆ. ನಾವು ಬಂದ್ವಿ ಅಂದ್ರೆ ಬಲು ಖುಷಿ ಅವರಿಗೆ. ಅಂದ್ರೆ ಯಾರಾದ್ರೂ ಬರ್ತಾರೆ, ಪ್ರವಚನ ಹೇಳೋರು ಬರ್ತಾರ, ಕೇಳಬೇಕು ಅನ್ನೋ ಹಂಬಲ ಅವ್ರದ್ದು. ಅಷ್ಟೇ ಸಾತ್ವಿಕ ಸ್ವಭಾವದವರು. ಅಂತಹ ಪರಮ ಪೂಜ್ಯರು ಇಲ್ಲಿ ಆಗಮಿಸಿ ಪೂಜ್ಯರ ಬಗ್ಗೆ ಎಷ್ಟು ಒಳ್ಳೆ ಮಾತನಾಡಿದ್ರು ಅವರು. ಖರೆ ಅದ, ಇವತ್ತು ಸರ್ಕಸ್ ಮಾಡೋ ಸ್ವಾಮಿಗಳು ಸಿಗ್ತಾರೆ ನಿಮ್ಗ, ಏನ್ರಿ? ಸರ್ಕಸ್ ಮಾಡೋ ಸ್ವಾಮಿಗಳು ಸಿಗ್ತಾರ, ಆದ್ರೆ ಸರ್ವಿಸ್ ಮಾಡೋ ಸ್ವಾಮಿಗಳು ಸಿಗಂಗಿಲ್ಲ. ಹಂಗ ನಿಮ್ಮೂರಿಗೆ ಸರ್ವಿಸ್ ಮಾಡೋ ಸ್ವಾಮಿಗಳು ಸಿಕ್ಕಾರ ಅಂತ ಹೇಳಿದವರು. ಹೀಗಾಗಿ ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ಪೂಜ್ಯ ಸೋಮ ಸಮುದ್ರದ ಅಪ್ಪಗಳವರ ಪಾದಗಳಲ್ಲಿ ಮತ್ತೊಮ್ಮೆ ಭಕ್ತಿ ಪ್ರಣಾಮಗಳನ್ನು ತಿಳಿಸಿ, ನಿಮ್ಮೂರಿನ ಪರಮ ಪೂಜ್ಯರಲ್ಲಿಯೂ ಕೂಡ ಭಕ್ತಿಯಿಂದ ತಿಳಿಸಿ, ಇದೀಗ ನಮ್ಮ ಶಿವಣ್ಣ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ತಾನೆ. ದಯಮಾಡಿ ಅವರೆಲ್ಲ ದಾಸೋಹದ ಸೇವಾರ್ಥಿಗಳನ್ನು ಕೂಡ ಪರಮ ಪೂಜ್ಯರು ಆಶೀರ್ವದಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಚಟ್ನಳ್ಳಿಯ ಬಂಧುಗಳು ಪ್ರವಚನಕಾರರಿಗೆ 100 ರೂಪಾಯಿಗಳನ್ನ, ಕಲಾ ಬಳಗಕ್ಕೂ ಕೂಡ 50 ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೂ ಒಂದು ಜೋರಾದ ಚಪ್ಪಾಳೆ. ಶಿವಸಾಂಬಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ಜಗದ್ಗುರು ಪಂಚಾಶರ ಮಹಾರಾಜ್ ಕಿ ಜೈ. ಜಗದ್ಗುರು ಕೊಟ್ಟೂರು ಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಗುರು ಪಟ್ಟದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಜಯ ಮಂಗಲಂ. ಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಗಿ ಬಂದಿರುವ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಸದ್ಭಕ್ತರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆ ನಡೆಯಲಿದ್ದು, ವೇದಿಕೆಗೆ ಕರೆಯುವ ಸದ್ಭಕ್ತರು ಪೂಜ್ಯರಿಂದ ಗುರುರಕ್ಷೆ ಸ್ವೀಕರಿಸಬೇಕು. ಎಚ್ ವೀರೇಶಗೌಡ ಎಪಿಎಂಸಿ ಮಾಜಿ ಅಧ್ಯಕ್ಷರು ಸಿಂಧುವಾಳ, ಎಸ್ಎಂ ವೀರೇಶಯ್ಯ ಸ್ವಾಮಿ ಸಿಂಧುವಾಳ, ಎಂ ಭೀಮನಗೌಡ ಸಿಂಧುವಾಳ, ದಮ್ಮೂರ್ ಮಲ್ಲಿಕಾರ್ಜುನ ಸ್ವಾಮಿ ಸಿಂಧುವಾಳ, ಜಗದೀಶ್ ಸ್ವಾಮಿ ಎತ್ತಿನ ಬೂದ್ಯಾಳ್, ಚನ್ನಾರೆಡ್ಡಿ ಎತ್ತಿನ ಬೂದ್ಯಾಳ್, ಚಟ್ನಳ್ಳಿ ರಾಮಲಿಂಗಪ್ಪ ಗುತ್ತಿಗಿನೂರು, ಚಟ್ನಳ್ಳಿ ಲಿಂಗಪ್ಪ ಗುತ್ತಿಗಿನೂರು, ಚಟ್ನಳ್ಳಿ ಜಗದೀಶ ಗುತ್ತಿಗಿನೂರು ಬೇಗನೆ ಬಂದು ಗುರುಗಳಿಂದ ಗೌರವ ಶ್ರೀರಕ್ಷೆ ಪಡೆಯಬೇಕು. ಚಟ್ನಳ್ಳಿ ಶರಣಪ್ಪ ಗುತ್ತಿಗಿನೂರು, ಗುರುರಕ್ಷೆ ಸ್ವೀಕಾರ ಮಾಡೋರು. ಇಲ್ಲಿ ನೋಡ್ರಿ, ಸಮಯದ ಅಭಾವ ಇರೋದ್ರಿಂದ ಗುರುಗಳು ಆಶೀರ್ವಾದ ಮಾಡ್ತಾರ. ದಯಮಾಡಿ ಹಂಗೆ ತಗೊಂಡು ಆಶೀರ್ವಾದ ತಗೊಂಡು ಕೆಳಗೆ ಹೋಗ್ಬಿಡ್ರಿ. ಆಮೇಲೆ ಬೇಕಾದ್ರೆ ಪ್ರಸಾದದ ನಂತರದಲ್ಲಿ ಪೂಜ್ಯರು ಇಲ್ಲೇ ಇರ್ತಾರೆ. ದಯಮಾಡಿ ಸಮಯಕ್ಕೆ ನೀವು ಮಹತ್ವ ಕೊಡ್ರಿ. ಎಲ್ಲರೂ ಎದ್ದು ಮ್ಯಾಲ ಬಂದ್ರಿ ಅಂದ್ರೆ ಆಭಾಸ ಆಗ್ತದ, ನೋಡಕ್ಕೂ ಚಂದ ಕಾಣಂಗಿಲ್ಲ. ದಯಮಾಡಿ ಆಶೀರ್ವಾದ ತಗೊಳ್ರಿ, ಹೋಗ್ಬಿಡ್ರಿ. ತದನಂತರ ಪ್ರಸಾದ ಮಾಡ್ಕೊಂಡು ಬಂದಲ್ಲಿ ಪೂಜ್ಯರು ಇಲ್ಲೇ ಇರ್ತಾರೆ, ಆಶೀರ್ವಾದ ತಗೊಳ್ರಿ. ಚಟ್ನಳ್ಳಿ ಗಣೇಶ ಗುತ್ತಿಗಿನೂರು, ಚಟ್ನಳ್ಳಿ ಸುನೀಲ ಗುತ್ತಿಗಿನೂರು, ಚಟ್ನಳ್ಳಿ ನಾಗರಾಜ ಗುತ್ತಿಗಿನೂರು, ಚಟ್ನಳ್ಳಿ ಶರಣಪ್ಪ ಗುತ್ತಿಗಿನೂರು, ಚಟ್ನಳ್ಳಿ ಲತಾ ಗುತ್ತಿಗಿನೂರು, ಚಟ್ನಳ್ಳಿ ರತ್ನಮ್ಮ ಗುತ್ತಿಗಿನೂರು, ಚಟ್ನಳ್ಳಿ ವಿದ್ಯಮ್ಮ ಗುತ್ತಿಗಿನೂರು, ಚಟ್ನಳ್ಳಿ ಅನ್ನಮ್ಮ ಗುತ್ತಿಗಿನೂರು, ಚಟ್ನಳ್ಳಿ ಕಟ್ಟೆಮ್ಮ ಗುತ್ತಿಗಿನೂರು, ಟಿ ನಾಗಭೂಷಣ ಕೌತಾಳಂ, ಎಸ್ ಮಲ್ಲಿಕಾರ್ಜುನ ಕೌತಾಳಂ, ಎನ್ ಉದಯಕುಮಾರ ಕೌತಾಳಂ, ಟಿ ಸುರೇಶ ಕೌತಾಳಂ, ಗಂಧದ ವೀರಭದ್ರಪ್ಪ ಕೌತಾಳಂ, ಎಸ್ ಎಂ ಬಸವೇಶ್ವರಯ್ಯ ದಮ್ಮೂರು, ಪಿ ದೊಡ್ಡನಗೌಡ ದಮ್ಮೂರು, ವೈ ಚಂದ್ರಶೇಖರ ರೆಡ್ಡಿ ದಮ್ಮೂರು, ಎಚ್ ತಿಮ್ಮಾರೆಡ್ಡಿ ದಮ್ಮೂರು, ಎಚ್ ಕೃಷ್ಣರೆಡ್ಡಿ ದಮ್ಮೂರು, ಗಾದಿಲಿಂಗನಗೌಡ ಬೆಳಗಲ್ಲು, ಮಲ್ಲೇಶಪ್ಪ ಬೆಳಗಲ್ಲು, ಲಿಂಗನಗೌಡ ಸಿದ್ದಾಪುರ, ವೀರಶಯ್ಯ ಸ್ವಾಮಿ ಗುಳ್ಳೆಂ, ಕಿರೀಟಪತಿ ಬಸರಗೋಡು, ಹೂಗಾರ್ ಗಾದಿಲಿಂಗ ಗುಳ್ಳೆಂ, ಗಂಗಾಧರ ಗೌಡ ಸಿಂಧುವಾಳ, ಶೀನಪ್ಪ ಗುಳ್ಳೆಂ, ಎಚ್ ಎಂ ವೈಭವ ಹಿರೇಮಠ್ ಅತ್ತಿ ಬೆಳಗಲ್ಲು, ಋಷಿಗೌಡ ಬಸರಗೋಡು, ಸಕ್ರಯ್ಯ ಸ್ವಾಮಿ ಬಾಪುರ,
ಚಂದ್ರಶೇಖರ ಸಿಂಧುವಾಳ, ಅಡಪದ ದೊಡ್ಡಬಸಪ್ಪ ಸಿಂಧುವಾಳ, ಶಂಭುಲಿಂಗಯ್ಯ ಸ್ವಾಮಿ ಹತ್ತಿ ಬೆಳಗಲು, ವಿಶ್ವೇಶ್ವರಯ್ಯ ಸ್ವಾಮಿ ಹತ್ತಿ ಬೆಳಗಲು, ಸೋಮಶೇಖರ ಸ್ವಾಮಿ ಹತ್ತಿ ಬೆಳಗಲು, ಮಂಜುನಾಥ ಗೌಡ ಹತ್ತಿ ಬೆಳಗಲು, ಪ್ರಕಾಶ ಗೌಡ ಹತ್ತಿ ಬೆಳಗಲು, ಗುರುಸ್ವಾಮಿ ಹತ್ತಿ ಬೆಳಗಲು, ತಿಪ್ಪೇಸ್ವಾಮಿ ಹತ್ತಿ ಬೆಳಗಲು, ರಘುವೀರ ಹತ್ತಿ ಬೆಳಗಲು, ಹತ್ತಿ ಬೆಳಗಲು, ನರಸಿಂಹ ಹತ್ತಿ ಬೆಳಗಲು, ರವಿ ಹತ್ತಿ ಬೆಳಗಲು, ಶಿವನಗೌಡ ಹತ್ತಿ ಬೆಳಗಲು, ನಾಗರಾಜ ಹತ್ತಿ ಬೆಳಗಲು, ಕುಬೇರ ಹತ್ತಿ ಬೆಳಗಲು, ಸೋಮು ಹತ್ತಿ ಬೆಳಗಲು, ಗುರುರಾಜ ಬಸರಕೋಡು, ಪ್ರಕಾಶ ಬಸರಕೋಡು, ಮಡಪ್ಪನವರ್ ವಿರೂಪಾಕ್ಷ ಗೌಡ ಗುಳ್ಳೆಂ, ಸಿದ್ದಮಲ್ಲಪ್ಪ ಶಿರವಾರ, ಜಿ ಲೋಕನಗೌಡ ಶಿರವಾರ, ಕೆ ವೇಮನಗೌಡ ಶಿರವಾರ, ಬಸವರಾಜ ತಾತ ಗೋಟೂರು, ಬಸವಲಿಂಗಯ್ಯ ಸ್ವಾಮಿ ಸೋಮಸಮುದ್ರ, ಸಿದ್ದೇಸ್ವಾಮಿ ಸೋಮಸಮುದ್ರ, ವೀರನಗೌಡ ಸೋಮಸಮುದ್ರ, ಸಿದ್ದನಗೌಡ ಸೋಮಸಮುದ್ರ. ಕುಬೇರ ಹತ್ತಿ ಬೆಳಗಲ್ಲು, ಕೇಶವ ಹತ್ತಿ ಬೆಳಗಲ್ಲು, ರಂಗಸ್ವಾಮಿ ಹತ್ತಿ ಬೆಳಗಲ್ಲು, ರಾಜ ಹತ್ತಿ ಬೆಳಗಲ್ಲು, ಈಶ್ವರಪ್ಪ ಹತ್ತಿ ಬೆಳಗಲ್ಲು. ಬರ್ರಿ, ದಯಮಾಡಿ ಬೇಗ ಬರ್ರಿ. ಮಂಗಲ ಕಾರ್ಯಕ್ರಮ ಜರಗಬೇಕು. ನಮಸ್ಕಾರ ಆಮೇಲೆ ಮಾಡಬೇಕಂತೆ ಮೊದಲು ಆಶೀರ್ವಾದ ತಗೊಂಡು ಹೋಗ್ರಿ. ದಯಮಾಡಿ ಯಾರೇ ಕೇಳಬಾರದು. ಮಂಗಲ ಕಾರ್ಯ ಮುಗಿಯುವವರೆಗೂ ದಯಮಾಡಿ ಯಾರೇ ಕೇಳಬಾರ್ದು. ಗುರುರಕ್ಷೆಯನ್ನು ಸ್ವೀಕರಿಸಿದ ಸರ್ವ ಸದ್ಭಕ್ತರಿಗೂ ಶ್ರೀ ಗುರು ಪಟ್ಟದ ಸ್ವಾಮಿಯ ಪರಮ ಪೂಜ್ಯರ ಹಾಗೂ ಶ್ರೀ ಕಲಬುರಗಿ ಶರಣಬಸವೇಶ್ವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮಂಗಲ ಗೀತೆಯೊಂದಿಗೆ ನಾವು ಮಂಗಲ ಪಾಡೋಣ. ಮಂಗಲ ಕಾರ್ಯಕ್ರಮ ಜರುಗುತ್ತದೆ. ತಾವೆಲ್ಲ ಬೀಳ್ಬೇಕು. ಜಯಲಿಂಗ ಜಯಲಿಂಗ ಜಯ ಮಂಗಲ ಶಿವಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಶಿವಲಿಂಗ, ಜಯ ಭರತರ ಶಿವಲಿಂಗ, ಜಯ ಭರತರ ಶಿವಲಿಂಗ, ಜಯಲಿಂಗ 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 ಜಯ ಮಂಗಲ ಶಿವಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಶಿವಲಿಂಗ. ಕರದೀಪಾವನಲಿಂಗ ವರಬಿಂದು ಗುರುಲಿಂಗ, ಕರದೀಪಾವನಲಿಂಗ ವರಬಿಂದು ಗುರುಲಿಂಗ, ಸುರಚಿರ ಶಿವ ರುಚಿಲಿಂಗ, ಸುರಚಿರ ಶಿವ ರುಚಿಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಭುವನಮಯ ಪತಿಲಿಂಗ, ಭಾವಕ ಮದ್ಗುರುಲಿಂಗ, ಭುವನಮಯ ಪತಿಲಿಂಗ, ಭಾವಕ ಮದ್ಗುರುಲಿಂಗ, ಭಾವಕನ ಭುವನಲಿಂಗ, ಭಾವಕನ ಭುವನಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಶಿವಯೋಗಿಷ್ಠದಲಿಂಗ, ಶಿವ ಹೃದಯ ಪ್ರಭುಲಿಂಗ, ಶಿವಯೋಗಿಷ್ಠದಲಿಂಗ, ಶಿವ ಹೃದಯ ಪ್ರಭುಲಿಂಗ, ಶಿವಯೋಗಾಲಯಲಿಂಗ, ಶಿವಯೋಗಾಲಯಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ. विश्वनावर प्रार्थन या देवी सर्वमंगलम त्रयो संसनातन संसर्ग श्रीमंगलम जय नमः पार्वती पते शिव हर हर महादेव। गुरु कुमारेश्वर महाराज की जय, गुरु पंचाक्षरेश्वर महाराज की जय, गुरु पुट्टलेश्वर महाराज की जय, गुरु पट्टद स्वामी महाराज की जय, अखंड परशिव मूर्ति महाराज की जय, कलबुर्गी शरणबसवेश्वर महाराज की जय, अजात शंभुलिंगेश्वर महाराज की जय, द्वादलिंगेश्वर महाराज की जय। मंगलम जय नमः पार्वती पते शिव हर हर महादेवा। महादेवा
ಬಂದಂತಹ ಎಲ್ಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಪರಶುರಾಮ ಸ್ವಾಮಿ ಪ್ರಸನ್ನ, ಓಂ ಶ್ರೀ ಅಖಂಡ ಪರಶಿವಮೂರ್ತಿಗೆ ಪ್ರಸನ್ನ, ಅಜಾತ ಶಂಭುಲಿಂಗೇಶ್ವರ ಪ್ರಸನ್ನ. ತ್ರಿವಿಧ ದಾಸೋಹಿ ಶರಣಬಸಪ್ಪ ಪರವರ ಪುರಾಣದ ಅಂಗವಾಗಿ ದೇಣಿಗೆ ನೀಡಿದಂತ ಭಕ್ತಾದಿಗಳ ವಿವರ ಈ ರೀತಿಯಾಗಿದೆ. ₹6,101 ಚಟ್ನಳ್ಳಿ ಕುಟುಂಬದವರು ದಾಸೋಹಕ್ಕಾಗಿ ಕೊಟ್ಟಿರ್ತಾರೆ. ಗುತ್ತಿನವರು ಇನ್ನು 200 ಕೆಜಿ ಅಕ್ಕಿ ಕೊಟ್ಟಿರ್ತಾರೆ, 2 ಕ್ವಿಂಟಲು. ಅಗಸನೂರು ₹101, ಅಗಸನೂರು ಬಸವನಗೌಡ 5 ಕೆಜಿ ಸಕ್ಕರೆ ಕೊಟ್ಟಿರ್ತಾರೆ. ಬಾಪರ ₹5,000 ಎಚ್ ವಿನೇಶ್ ಗೌಡ ಎಪಿಎಂಸಿ ಮಾಜಿ ಅಧ್ಯಕ್ಷರು ಸಿಂಧವಾಳ. ₹500 ಸಿಂಧವಾಳ ಸಗರಂ ಚಂದ್ರಗೌಡ. ₹1,100 ಚಟ್ನಳ್ಳಿ ಕುಟುಂಬದವರು ಗುತ್ತಿನೂರು. ₹100 ಚಟ್ನಳ್ಳಿ ಸಮರ್ಥ ಗುತ್ತಿನೂರು. ₹100 ಚಟ್ನಳ್ಳಿ ಸನ್ನಿಧಿ ಗುತ್ತಿನೂರು. ₹100 ಕವನ ಚಟ್ನಳ್ಳಿ. ₹100 ಸಂಜನಾ ಚಟ್ನಳ್ಳಿ. ₹100 ಸುಕನ್ಯಾ ಚಟ್ನಳ್ಳಿ. ₹200 ಜಡಪ್ಪ ಚಟ್ನಳ್ಳಿ ಗುತ್ತಿನೂರು. ₹105 ನಿಟ್ಟುವಟ್ಟೆ ಸರ್ವಮಂಗಳಮ್ಮ. ₹502 ಬಸರಕೂರು ಉತ್ತನಯ್ಯ. 1021 ಜಗದೀಶಯ್ಯ ಸ್ವಾಮಿ ಎತ್ತಿನ ಬೋಜಾಳು. ₹2,001 ಜಿಕೆ ಸಿದ್ದಲಿಂಗಯ್ಯ ಸ್ವಾಮಿ ದೇವಸ್ಥಳ್ಳಿ ಹಾಗೂ 60 ಕೆಜಿ ಅಕ್ಕಿಯನ್ನು ಕೊಟ್ಟಿರುತ್ತಾರೆ. ₹501 ಗಂಧದ ವೀರಭದ್ರಪ್ಪ ಕೌತಾಳಂ. ₹1,100 ಎಸ್ ಮಲ್ಲಿಕಾರ್ಜುನ ಕೌತಾಳಂ. ₹1,100 ಶ್ರೀ ಟಿ ಸುರೇಶ್ ಕೌತಾಳಂ. ₹1,000 ಗೋಡೆ ಕಟ್ಟೋ ಉದಯ್ ಕುಮಾರ್ ಕೌತಾಳಂ. ₹100 ಕಿರೀಟಪತಿ ಬಸರ್ಕೋಡ್. ₹100 ಅಯ್ಯಪ್ಪಗಾರು ಹೇಮಾದ್ರಿ ಮಗ ಸಿದ್ದಪ್ಪ ದೇವಸಳ್ಳಿ. ₹1,111 ದಿವಂಗತ ಗಾಳಯ್ಯ ಸ್ವಾಮಿ ಧರ್ಮಪತ್ನಿ ಈಶ್ವರಮ್ಮ ಸಿಂಧವಾಳ. ₹1,000 ಎಸ್ ಎಂ ಬಸವರಾಜಯ್ಯ ಸ್ವಾಮಿ ದಮ್ಮೂರು. ₹1,100 ಮುಂಚೇರಿ ಮಲ್ಲನಗೌಡ ಮಕ್ಕಳು ಸಿಂಧವಾಳ. ₹500 ಒಗ್ಗ ಸಣ್ಣಗಾಲಿಂಗಪ್ಪ ಮತ್ತು ಮಕ್ಕಳು ದೇವಸಹಳ್ಳಿ. ₹200 ಕೋಟೆ ಹೇಮನಗೌಡ ಶಿರುವಾರ. ₹501 ಜಿ ಲೋಕನಗೌಡ ಶಿರುವಾರ. ₹101 ಜಿಎಂ ಬಸವರಾಜ ಸ್ವಾಮಿ ಗೋಟೂರು. ₹500 ಜಿ ಗಾದಲಿಂಗನಗೌಡ ಕೆ ಬಳಗಲ್ಲು. ₹100 ಕೆ ಮಲ್ಲೇಶ್ ಗೌಡ ಕೆ ಬಳಗಲ್ಲು. ₹100 ಓಬಳೇಸಿ ಮತ್ತು ಮಕ್ಕಳು ಬಸರಕೋಡು ದೇವಸಹಳ್ಳಿ ಹಾಗೂ ₹101 ಗುಪ್ತ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಹಾಗೂ ₹100 ಚಟ್ನಳ್ಳಿ ಲಿಂಗಪ್ಪ ಗುತ್ತಿನೂರು ಅವರು ಕೊಟ್ಟಿರುತ್ತಾರೆ. ಕೊಟ್ಟಂತ ಭಕ್ತಾದಿಗೆ ಆ ಶಿವಶರಣ ಆಯುರ ಆರೋಗ್ಯ ಕೊಟ್ಟು ಕಾಪಾಡಂತೇಳಿ ಬೇಡಿಕೊಳ್ಳುತ್ತೇವೆ. ಸರಿ ನಾನು ಇದು ಮಾಡ್ತೀನಿ ಕೇಳಿ ನೋಟ್ಬುಕ್ ಈಗ ಪಾರ ಕಂಟಿನ್ಯೂ ಇವಾಗ ಫಿನಿಶ್ ಮಾಡಿಬಿಡ್ತೀನಿ ಅದನ್ನ.